ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಷ್ಟದಷ್ಟಿರಲಿ ಸಾಕು. ನಿನ್ನೆ ದಿವಸ ನಾವು ಗೋಪಿಕಾಸ್ತ್ರೀಯರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ವಿಹಾರವನ್ನು ಮಾಡ್ತಾ ಇರುವ ಸಂದರ್ಭದವರೆಗೆ ನೋಡಿದ್ದೇವೆ. ಇವತ್ತು ಅಲ್ಲಿಂದ ಮುಂದುವರೆದು ಗೋಪಿಕಾಸ್ತ್ರೀಯರು ಅನೇಕ ರೀತಿಯಿಂದ ಕೃಷ್ಣನನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಅವರ ಬಾಯಿಯಲ್ಲಿ ಅನೇಕ ತತ್ವಗಳನ್ನು ವಾದಿರಾಜರು ಹೇಗೆ ಕಾಣಿಸಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಯದಿ ಮಧುರಮಪಾಯಿ ಸ್ವೀಯ ಗಾಥಾಮೃತಂ ಪ್ರಾಕ್ ಸ್ಫುರಧರ ಸುಧಾಂ ಸ್ವಾಂ ತರ್ಹಿ ಯಚ್ಚೇನ್ ಮುಕುಂದಃ ಕ್ವಚಿದಪಿ ನಿಜಧಾಮ ಸ್ಥಾವರಂ ಜಂಗಮಂ ವಾ ಯದಿ ವಿಮಲಮದರ್ಶಿ ಸ್ವಂ ತದಾ ದರ್ಶಯೇನ್ನಃ. ಹೇಳ್ತಾರೆ ಈ ಗೋಪಿಕಾಸ್ತ್ರೀಯರಂತಾರೆ, ನಮಗೆ ನೀವು ಕಾಣಿಸ್ತಾ ಇಲ್ಲ ಪರಮಾತ್ಮ. ಎಷ್ಟು ದಿವಸ ನಾವು ಕಷ್ಟಪಟ್ಟು, ಎಷ್ಟೋ ದಿವಸ ನಿನಗಾಗಿ ನಾವು ಪರಿತಾಪವನ್ನು ಪಟ್ಟು, ನಿನಗಾಗಿ ಇಷ್ಟೆಲ್ಲ ಶ್ರಮವನ್ನು ಪಟ್ಟಿದ್ದು, ಕಥಾಮೃತವನ್ನು ಕೇಳಿದ್ದು, ಭಾಗವತವನ್ನು ಕೇಳಿದ್ದು ಸತ್ಯವಾಗಿದ್ದರೆ, ಒಂದು ವೇಳೆ ನೀನು ನಿಜವಾಗಿಯೂ ಅದರ ನಮ್ಮ ಶ್ರಮಕ್ಕೆ ನೀನು ಫಲವನ್ನು ಕೊಡೋದಾದರೆ ಈ ಕ್ಷಣ ನಮ್ಮ ಎದುರಿಗೆ ಕಾಣಿಸ್ಕೊಳ್ಬೇಕು ಅಂತ ಕೇಳ್ತಾರೆ. ನೀನು ಆವಿರಭೂತ್ ಶೌರಿಹಿ ಅಂತ ಹೇಳಿದ್ದೆ, ಅದಕ್ಕಿಂತ ಮುಂಚೆ ಹೇಳಿರುವ ಮಾತಿದು. ಕೃಷ್ಣ ಕಾಣಿಸ್ತಾ ಇಲ್ಲ, ಅದೃಶ್ಯನಾಗಿದ್ದಾನೆ ಅಂದಾಗ ಬಹಳ ದುಃಖ ಆಯಿತು. ಆವಾಗಂದ್ರು ಇಷ್ಟು ದಿನ ಸಾಧನೆ ಮಾಡಿದ್ದು ಸತ್ಯ ಆಗಿತ್ತು ಅಂದರೆ ನೀನು ಕಾಣಿಸ್ಬೇಕು ನನಗೆ ಅಂತೆಲ್ಲ ಅಲ್ಲಿ ಜನ ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣುಗಳಿಗೆ ನಿನ್ನ ನಿರ್ಮಲವಾದ ಮೂರ್ತಿ ಕಾಣಿಸ್ಬೇಕು ಅಂತ ಯದಿ ವಿಮಲ ಮದರ್ಶಿ ಸ್ವಂ ತದಾ ದರ್ಶಯೇನ್ನಃ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದಾದಮೇಲೆ ದೇವರು ಇನ್ನೂ ಅನೇಕ ರೀತಿಯಿಂದ ಪರೀಕ್ಷೆ ಮಾಡಿ ಅವರ ಕೈಯಿಂದ ಅನೇಕ ರೀತಿಯಲ್ಲಿ ಬಗೆ ಬಗೆಯಾಗಿ ಅವರ ಬಾಯಿಯಿಂದ ತತ್ವಗಳು ಹೊರಡಬೇಕು. ಅವರು ಅಳೋದು ಅಂದರೆ ನಮ್ಮ ಥರ ಅಳೋದಿಲ್ಲ, ಸುಮ್ಮನೆ ವ್ಯರ್ಥವಾದ ಪ್ರಲಾಪವನ್ನು ಮಾಡೋರಲ್ಲ. ಭಗವತ್ ತತ್ವವನ್ನೇ ಆ ಪ್ರಲಾಪದೊಳಗೆ ಸೇರಿಸಿ ಹೇಳುವರು. ಅದಕ್ಕೆ ಸುಸ್ವರಂ ರುರುದುಹು ಅಂತ ಹೇಳ್ತಾರೆ. ಅವ್ರು ಅಳೋದನ್ನು ಚೆನ್ನಾಗಿ ಅಳ್ತಾ ಇದ್ರು ಅಂತ. ಅಂದರೆ ಭಗವಂತ ನಮಗೆ ಕಾಣಿಸ್ತಾ ಇಲ್ಲ ಅಂತ ಅಳಬೇಕಾದ್ರೆ ಹೇಗೆ ಅಳಬೇಕು, ಭಗವಂತ ಹೇಗಿದ್ದಾನೆ ಅಂತ ಅನೇಕ ಗುಣಗಳ ಚಿಂತನೆಯನ್ನು ಮಾಡಿ ದುಃಖವನ್ನು ಪಡಬೇಕು. ಅಂದರೆ ದುಃಖಕ್ಕೂ ಒಂದು ಸಾರ್ಥಕ್ಕೆ, ಹತ್ತದ್ದಕ್ಕೂ ಒಂದು ಸಾರ್ಥಕ್ಕೆ ಆಗಬೇಕು. ಅದಕ್ಕಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರೆ ನೋಡ್ರಿ ಏನಂತಂದರೆ, ಹೇಳ್ತಾರೆ ಕಮಲಾಸನಾಚ್ಚ ಭವತೋ ಭವತೋ ಮಹತೀಂದಿರಾ ಕಿಲ ತಯಾಲತಯ ತರುವದ್ ಭವಾನ್ ಪರಿವೃತೋರಿವೃತೋ ದಯದಾವಸೇದ ಮನುತೆ ಮನುತೆ. ಹೇಳ್ತಾರೆ ಮಹಾಲಕ್ಷ್ಮಿ ನೀನು ಹೇಗಿದ್ದಿ ಅಂತಂದರೆ ಜಗತ್ ವಿಲಕ್ಷಣನಾಗಿದ್ದಿ. ಜಗತ್ತನ್ನೆಲ್ಲ ನಿಯಮನ ಮಾಡುವಂತಹ ಯಾವ ಕಮಲಾಸನ ಇದ್ದಾರೆ, ಯಾರು ಬ್ರಹ್ಮದೇವರು, ರುದ್ರದೇವರಿದ್ದಾರೆ, ಭವ ಅಂತವರನ್ನು ಕರೀತಾರೆ. ಭವ ಅಂತ ಕರೆಸಿಕೊಳ್ಳುವ ರುದ್ರದೇವರು, ಕಮಲಾಸನ ಅಂತ ಕರೆಸಿಕೊಳ್ಳುವ ಬ್ರಹ್ಮದೇವರಿದ್ದಾರೆ. ಇವರಿಬ್ಬರೂ ಕೂಡ ಏನಿದ್ದಾರಲ್ಲ, ಇವರು ಅತ್ಯುತ್ತಮ ಶ್ರೇಣಿಯೊಳಗಿರೋರು. ವೈಷ್ಣವರಲ್ಲಿ ಉತ್ತಮರು ರುದ್ರದೇವರು, ಜೀವೋತ್ತಮರು ವಾಯುದೇವರು. ಇವರಿಬ್ಬರೂ ಕೂಡ ಅವರಿಬ್ಬರನ್ನು ಮೀರಿಸುವಂತೆ ಅಕ್ಷರ ಪುರುಷರಾಗಿ ಮಹಾಲಕ್ಷ್ಮಿ ಇದ್ದಾಳೆ.
ಬಹತೀಂದಿರ ಕಿಲ ತಯಾ ಲತಯ. ಆದರೂ ಅವಳು ಹೇಗೆ ಒಂದು ದೊಡ್ಡ ವೃಕ್ಷವನ್ನು ಆಶ್ರಯಿಸಿ ಒಂದು ಬಳ್ಳಿ ಬೆಳೆದಿರ್ತದೆ, ಬಳ್ಳಿಗೆ ಗಟ್ಟಿಯಾದ ಕಾಂಡ ಇರುವುದಿಲ್ಲ. ಅದು ಹೇಗೆ ಬೆಳಿಬೇಕು ಅಂದರೆ ಆಶ್ರಯಿಸಿಕೊಂಡೇ ಬೆಳಿಬೇಕು. ಪ್ಯಾರಾಸೈಟ್ ಅಂತ ಕರೀತಾರೆ. ಇನ್ನೊಂದರ ಮೇಲೆ ಆಶ್ರಯ ಪಟ್ಟು ಇರೋದು. ಹಾಗೆ ಜೀವೋತ್ತಮರಾದ ಬ್ರಹ್ಮದೇವರನ್ನು ಮೀರಿಸುವ ಮಹಾಲಕ್ಷ್ಮೀ ದೇವಿ ಯಾವಳ ಕಟಾಕ್ಷದಿಂದ ಎಲ್ಲ ಕೆಲಸ ಆಗ್ತದೋ ಹೇಳ್ದಲ್ಲ, ಏನದು, ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಜ್ಞಾನ ಬೇಕಾದ ಈ ಜ್ಞಾನ ಕೊಟ್ಟು ಒಬ್ಬ ಸಾಮಾನ್ಯನನ್ನು ಋಷಿಯನ್ನಾಗಿ ಮಾಡುವ, ಒಳ್ಳೆಯ ಬ್ರಹ್ಮನನ್ನು ಬ್ರಹ್ಮ ಪದವಿಗೆ ಸೇರಿಸಿದ, ರುದ್ರನನ್ನು ರುದ್ರ ಪದವಿಗೆ ಇಟ್ಟ ಮಹಾಲಕ್ಷ್ಮಿ ನಿನ್ನನ್ನು ಒಂದು ವೃಕ್ಷವನ್ನು ಬಳ್ಳಿಯು ಆಶ್ರಯ ಪಡೆಯುವಂತೆ ಅವಳು ನಿನ್ನನ್ನು ಆಶ್ರಯಿಸಿದ್ದಾಳೆ. ನರಮಾಪಿ ಪದಾಂಗುಲೀಲ ಸನ್ ನಖದೂರ ಜದನಂತ ಸದ್ಗುಣಾನ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಅಂತಹ ಮಹಾಲಕ್ಷ್ಮಿಗೂ ಕೂಡ ನಿನ್ನ ಯಾವ ಗುಣಗಳನ್ನು ವರ್ಣಿಸಲಿಕ್ಕಾಗೋದಿಲ್ಲ. ನಿನ್ನನ್ನು ಆಶ್ರಯಿಸಿಕೊಂಡಿರ್ತಾಳೆ ಅಂದ ಮೇಲೆ ನೀನು ಎಷ್ಟಾ ವಿಲಕ್ಷಣ ಆಗಿರಬೇಕು. ಅದಕ್ಕೆ ಅವನ ಹೆಸರೇನಂತ ಪುರುಷೋತ್ತಮ. ಇವತ್ತು ಪುರುಷೋತ್ತಮ ಮಾಸ ಆರಂಭ ಆಗ್ತದೆ. ಹಂಗಾಗಿ ಪುರುಷೋತ್ತಮನ ಸ್ಮರಣೆ ಮಾಡಬೇಕು ನಾವು. ಯಾಕೆಂದರೆ ಪುರುಷೋತ್ತಮ ಅನ್ನೋ ಶಬ್ದಕ್ಕೆ ಅರ್ಥನೂ ಅದೇ. ಕ್ಷರಾಕ್ಷರ ಪುರುಷಾಭ್ಯಾಂ ಉತ್ತಮ. ಕ್ಷರಪುರುಷರು ಅಂದರೆ ಬ್ರಹ್ಮದೇವರ ಪರ್ಯಂತ ಎಲ್ಲರೂ ಕ್ಷರಪುರುಷರು. ಅಕ್ಷರಳಾದವಳು ಮಹಾಲಕ್ಷ್ಮಿ, ಅವರಿಗಿಂತ ಉತ್ತಮನಾದವನು. ಆದ್ದರಿಂದ ನಿನಗೆ ಎಣೆಯುಂಟೆ, ನಿನಗೆ ಸರಿಯುಂಟೆ ಯಾರಾದರೂ? ಯಾರೂ ಇಲ್ಲ ಅಂಥೇಳಿ ಮತ್ತೆ ಒಂದು ತತ್ವವನ್ನು ಹೇಳ್ತಾರೆ. ನಿಗಮಸ್ಥಿತೇ ಮತಿ ಮತೋತಿ ಮತೋ ನಿಖಿಲೇಶ್ವರತ್ವ ಸಮಗೆ ತಮಪಿ ತ್ಯಜಂತ್ಯ ಸುಭೃತಃ ಸ್ವನಯ ಕುತೋಕ್ಷರಹಿತೈರಹಿತೈ. ಹೀಗಾಗಿ ನಿನ್ನಂತಹ ಸರ್ವೋತ್ತಮನಾದ ತತ್ವ ನಮ್ಮ ಹತ್ರ ಇರುವಾಗ, ಜ್ಞಾನಿಗಳು ವೇದಗಳು ಎಲ್ಲವನ್ನು ಪ್ರತಿಪಾದನೆ ಮಾಡ್ತಾ ಇರುವಾಗ ನಾವು ನಿಮ್ಮನ್ನು ಕಾಣ್ತಾ ಇಲ್ಲ ಅಂತ ಅನ್ನೋದು, ನಿನ್ನನ್ನು ಕಾಣ್ತಾ ಇಲ್ಲೋದು ಅನ್ನೋ ಅರ್ಥ ಏನು ಅಂದರೆ ವೇದಗಳಿಗೂ ನೀನು ಪರಿಪೂರ್ಣವಾಗಿ ಕಾಣೋದೇ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಹೀಗಾಗಿ ಅದು ಒಂದು ನಿನಗೆ ಶೋಭೆನೇ. ಈಗ ನಮಗೆ ಕಾಣಿಸ್ತಾ ಇಲ್ಲ ನಿನ್ನ ಕಣ್ಣಿಗೆ, ನಿಜವಾಗಿಯೂ ನಿಮ್ಗೆ ಯಾರಿಗೂ ಅನಿಸ್ತಾನೇ ಇಲ್ಲ. ಅಂದರೆ ನಿನ್ನ ನಿಜವಾದ ಸ್ವರೂಪ ಎಲ್ಲರಿಗೂ ಕೂಡ ಅದು ದುರ್ಗಮವಾದದ್ದೇ. ಆದ್ದರಿಂದ ನಿನ್ನ ಈ ಸರ್ವೋತ್ತಮತ್ವದ ಚಿಂತನೆಯನ್ನು ನಾವು ಕೂಡ ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೆ ನಾನು ಮರಿತಾ ಇದ್ದೇವೆ ಅನ್ನೋದು ಕೂಡ ಒಂದು ಭೂಷಣನೇ ಆಗ್ತದೆ ಹೊರತು ದೂಷಣ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಈ ಜಗತ್ತನ್ನು ಸುಳ್ಳು ಅಂತ ಯಾರಾದರೂ ಹೇಳಿದರೆ ಅದೆಂಥ ದಡ್ಡತನ ಆಗ್ತದೆ. ಅದನ್ನು ಹೇಳ್ತಾರೆ, ಅನೃತಂ ಜಗತ್ ಕಲಯತೆ ಲಯತೆ ಯದಿ ಕೋಪಿ ಮಾನ ಸಹಿತಂ ರುಚಿರಂ ಕಥಂ ನಿಜ ನಯೇ ಜನಯೇ ನಹಿರಜ್ವಹೇ ಕ್ಷತಿರಭೂತಿರಭೂತ್. ಜಗತ್ತು ಸುಳ್ಳು ಅಂತ ಹೇಳಿದರೆ ಈ ಜಗತ್ತಿನೊಳಗಿರುವಂಥ ಪದಾರ್ಥಗಳು ನಮಗೆ ಕೊಡಬೇಕಾದದ್ದನ್ನು ಕೊಡೋದೇ ಇಲ್ಲ. ಅದರ ಅರ್ಥ ಏನು ಅಂದರೆ ಈ ಜಗತ್ತಿನೊಳಗೆ ಅರ್ಥಕ್ರಿಯಾಕಾರಿಯಾದದ್ದು ಈ ಜಗತ್ತು. ನೀರಡಿಕೆ ಆಯಿತು ಅಂತಂದ ತಕ್ಷಣ ನಾವು ನಿಮ್ಮ ನೀರು ಕೊಡ್ರಿ ಅಂತ ಕೇಳ್ತೀವಿ. ನಾವು ನೀರು ಕೊಟ್ಟ ಮೇಲೆ, ನೀರು ಕುಡಿದ ಮೇಲೆ ಒಂದು ಕ್ಷಣದೊಳಗೆ ತೃಷಾ ನಿವೃತ್ತಿ ಆಗ್ತದೆ. ಅಂದರೆ ಅರ್ಥ ಏನು ಅಂದರೆ ಅದು ತನ್ನ ಪ್ರಯೋಜನ ಏನದ ಅದನ್ನು ಮಾಡುತ್ತದೆ. ನೀರು ತನ್ನ ಪ್ರಯೋಜನ ಮಾಡುತ್ತೆ. ಇನ್ನೊಂದು ಅರ್ಧ ಗಂಟೆ, ಒಂದು ತಾಸಿನೊಳಗೆ ಉಪನ್ಯಾಸ ನಡೀತಾ ಇದ್ದರೆ ಹಸಿವಾಗ್ತದೆ. ಆವಾಗ ಹಸಿವನ್ನು ಹಿಂಗಿಸುವ ಕೆಲಸ ಊಟ ಮಾಡಿಕೊಡುತ್ತೆ. ಅಂದರೆ ಏನರ್ಥ ಅಂದರೆ ಜಗತ್ತಿನಲ್ಲಿರುವ ಪದಾರ್ಥಗಳೆಲ್ಲ ತಮ್ಮ ಪ್ರಯೋಜನವನ್ನು ಸಾಧಿಸುತ್ತವೆ, ಅರ್ಥಕ್ರಿಯಾಕಾರಿಯಾಗಿವೆ. ಅದು ಸತ್ಯ. ಅಂತಹ ಅರ್ಥಕ್ರಿಯಾಕಾರಿಯಾದ ಪದಾರ್ಥವನ್ನು ಸುಳ್ಳು ಅಂದರೆ ಹೇಗೆ? ಜಗತ್ತನ್ನು ಸುಳ್ಳು ಅಂತಾರಲ್ಲ ಜನ, ಎಂಥ ಹುಚ್ಚುತನ. ಹಾಗೇನಾದರೂ ಸುಳ್ಳಾದ ಪದಾರ್ಥ ನಮಗೆ ಪ್ರಯೋಜನವನ್ನು ಕೊಡುವುದನ್ನು ಸತ್ಯ ಆದರೆ ನಾಳೆ ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡು ಅವರಿಗೆ ಹಗ್ಗವೂ ಕಚ್ಚಲಿಕ್ಕೆ ಶಕ್ಯನ? ಹಗ್ಗದಲ್ಲಿ ಹಾವು ಹೇಗೆ ಸುಳ್ಳು, ಹಾಗೆ ಜಗತ್ತಿನಲ್ಲಿರೋದೆಲ್ಲ ಸುಳ್ಳು ಅಂತ ಅವ್ರು ಹೇಳ್ತಾರಲ್ಲ, ಹಗ್ಗ ಹಾಗಾದರೆ ಬಂದು ಇವ್ರಿಗೆ ಕಚ್ಚಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಆದರೆ ಜಗತ್ತಿನ ಪದಾರ್ಥಗಳು ಅವುಗಳ ಪ್ರಯೋಜನವನ್ನು ಮಾತ್ರ ಮಾಡಿ ತೋರಿಸ್ತವೆ. ನೀರು ತನ್ನ ಪ್ರಯೋಜನವನ್ನು ಕೊಡ್ತದೆ, ಊಟ ತನ್ನ ಪ್ರಯೋಜನವನ್ನು ಕೊಡ್ತದೆ. ಅಂದರೆ ಜಗತ್ತು ಸುಳ್ಳು ಅನ್ನೋದು ಎಂಥ ಅಪರಾಧವಾದೀತು ಅಂತ ಬರೀತಾರೆ. ಎಷ್ಟು ಚಂದದ ಇದು. ಶಾಸ್ತ್ರದ ಪ್ರಪಂಚ ಮಿಥ್ಯಾತ್ವವನ್ನು ದೂರ ಮಾಡುವ ಪಕ್ಷದ ಒಂದು ತತ್ವವನ್ನು ಅವ ಗೋಪಿಕಾ ಸ್ತ್ರೀಯರ ಬಾಯಲ್ಲಿ ಹೇಳಿಸ್ತಾ ಇದ್ದ. ಅಂತಹ ಕೃಷ್ಣ ನೀನು ಸತ್ಯವಾದ ಸೃಷ್ಟಿಯನ್ನು ಮಾಡಿದ ಮಹಾನುಭಾವ ಅಂತ ಹೇಳ್ತಾ ಇದ್ದ. ಭಯಹೇತುತಾಸ್ಯ ನ ಚ ಕಂಪಕತೋ ಭಯಹೇತುತಾಸ್ಯ ಚಿತ ಏವ ಪರಂ ನಹಿ ಚಿದ್ಗತೇರ್ಥ ಮಹಿಮಾನಿಷಿತ ನಹಿ ಚಿದ್ಗತೇರ್ಥ ವಿರಹಾತಿ ಹಿತಾನ್. ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲ ಹಾವು
ನಿಮಗೆ ಹಗ್ಗ ಅನ್ನೋದು ಹಾವಾಗಿ ನಿಮಗೆ ಕಡಿಯಲಿ ಅಂತ ನೀವು ಆಕ್ಷೇಪ ಮಾಡಿದ್ರಲ್ಲ, ಅದಕ್ಕೆ ಎದುರಿಗಿನವ್ರ ಆಕ್ಷೇಪ ಏನಿರ್ತದೆ? ಅವ್ರು ಹೇಳ್ತಾರೆ ನಾವು ಬೆಚ್ಚಿ ಬೀಳೋದಿಲ್ಲ ಅಂತ ಹಗ್ಗ ನೋಡಿ. ಅಂದರೆ ಸುಳ್ಳಾದ ಪದಾರ್ಥದಿಂದ ಕೆಲಸ ಆಯ್ತಲ್ಲ, ನಮಗೆ ಭ್ರಮೆಯನ್ನು ಹುಟ್ಟಿಸ್ತಲ್ಲ, ಅಂದರೆ ಭಯವನ್ನು ಹುಟ್ಟಿಸ್ತಲ್ಲ. ಆ ಭ್ರಮೆ ನಮಗೆ ಭಯವನ್ನು ತಂದು ಕೊಡ್ತಲ್ಲ. ಸುಳ್ಳಾದ ಹಾವು, ಹಗ್ಗದಲ್ಲಿ ಕಾಣಿಸುವ ಹಾವು ಸುಳ್ಳಾಗಿದ್ದರೂ ಕೂಡ ಭಯವನ್ನು ಹುಟ್ಟಿಸ್ತಲ್ಲ. ಹಾಗೆ ಜಗತ್ತು ಕೂಡ ಸುಳ್ಳಾಗಿದ್ದರೂ ತನ್ನ ಪ್ರಯೋಜನವನ್ನು ಕೊಡಬಹುದು. ಹೀಗಾಗಿ ನೀರನ್ನು ಕುಡಿದರೆ ತೃಪ್ತಿ ಆಗ್ತದೆ ಅಂದ ಮಾತ್ರಕ್ಕೆ ನೀರು ಮಾಯಾ ಸೃಷ್ಟಿ ಅಲ್ಲ ಅಂತ ಹೆಂಗೆ ಹೇಳೋದು? ಸುಳ್ಳಾದರೂ ಆಗಿರಬಹುದು. ಯಾಕೆಂದರೆ ಸುಳ್ಳಾದ ಹಾವು ಭಯಪಡಿಸುವಂತೆ ಸುಳ್ಳಾದ ಪದಾರ್ಥಗಳು ತೃಪ್ತಿಪಡಿಸ್ತವೆ ಅಷ್ಟೇ. ಹಿಂಗೆ ಅಂದಿರಿ ನೀವು, ಅದು ಸುಳ್ಳು ಅಂತ. ಯಾಕೆ ಅಂದರೆ ಇನ್ನೂ ಒಳಗೆ ಹೋಗ್ತಾರೆ ವಿಷಯ. ಹೇಳ್ತಾರೆ ಅಲ್ಲಿ ಹಾವು ಸುಳ್ಳಾದ ಹಾವು ನಮಗೆ ಭಯ ಹುಟ್ಟಿಸಿದ್ದಲ್ಲ, ಇದು ಹಾವು ಅನ್ನುವ ಜ್ಞಾನ ಭಯ ಹುಟ್ಟಿಸಿದ್ದಲ್ಲ. ಜ್ಞಾನ ಸತ್ಯನೇ ಅಲ್ಲ. ಹೀಗಾಗಿ ಅಲ್ಲಿಯೂ ಕೂಡ ಭಯಕ್ಕೆ ಕಾರಣವಾದದ್ದು ಮಿಥ್ಯಾಭೂತವಾದ ಸರ್ಪ ಅಲ್ಲ, ಸತ್ಯಭೂತವಾದ ಸರ್ಪಜ್ಞಾನ. ಆದ್ದರಿಂದ ಒಂದು ಅರ್ಥಕ್ರಿಯಾಕಾರಿ ಆಗಬೇಕು, ಒಂದು ಪ್ರಯೋಜನವನ್ನು ಒಂದು ವಸ್ತು ಮಾಡಿಕೊಡಬೇಕು ಅಂದರೆ ಅದು ಸತ್ಯನೇ ಆಗಿರಬೇಕು. ಇನ್ ಎಸೆನ್ಸ್ ಇಟ್ ಈಸ್ ವೆರಿ ಟ್ರೂ. ನೀರು ಇನ್ ಎಸೆನ್ಸ್ ಇಟ್ ಈಸ್ ಎ ಟ್ರೂತ್ಫುಲ್ ಥಿಂಗ್. ಹಾಗೆ ನೀರು ಹೇಗೋ ಹಾಗೆ ಇದು ಕೂಡ. ಆದ್ದರಿಂದ ಇದು ರಜ್ಜು ಸರ್ಪ ಅಂತ ಕರೀತಾರೆ ಅದನ್ನು. ಹಗ್ಗದಲ್ಲಿ ಇರುವ ಹಾವು, ಹಾವು ನಮ್ಮದು ಭಯಕ್ಕೆ ಕಾರಣ ಅಲ್ಲ, ಹಾವಿನ ಜ್ಞಾನ ಕಾರಣ. ಜ್ಞಾನ ಸತ್ಯನೇ, ಆದ್ದರಿಂದ ಸತ್ಯದಿಂದಲೇ ಕೆಲಸ ಆಗುವ ಜಗತ್ತು. ಅದನ್ನೇನು ಗೊತ್ತಾಯಿತು ಅಂದರೆ ಈ ಜಗತ್ತೆಲ್ಲವೂ ಸತ್ಯವಾಗಿದೆ ಅಂತ ಗೊತ್ತಾಯಿತು. ಅಂತಹ ಸತ್ಯ ಸೃಷ್ಟಿ ಮಾಡಿದವನು ಪರಮಾತ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯದಿ ಭೇದ ಶೂನ್ಯಮಖಿಲಂ ಅಖಿಲಂ ಯಸುರಾರ್ಧಿತ ಸುರಸಭಾರ ಸಭಾ ತವಧಾಮ ಕಿಂ ಮುರರಿಪೋರ ರಿಪೋ ಸ್ತುತಿರಪ್ಯುದಾರ ಚರಿತಾಚರಿತ. ಒಂದು ವೇಳೆ ಇದು ಒಂದು ಸತ್ಯವಾದ ಜಗತ್ತು ಅಂತ ಒಂದು ತತ್ವ ಹೇಳಿದರು. ಎರಡನೇ ತತ್ವ ಭೇದ. ಭೇದ ಪಂಚಕ ಅನ್ನೋದು ನಮ್ಮಲ್ಲಿ ಒಂದು ತತ್ವ, ಪಂಚಭೇದ ತಾರತಮ್ಯ ಅಂತ. ಅದು ಸತ್ಯ ಅಂತ ಎರಡನೇ ಪ್ರಮೇಯವನ್ನು ಹೇಳ್ತಾ ಇದ್ದಾರೆ. ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ ಇವರಂತಾರ ಗೋಪಿಕಾಸ್ತ್ರೀಯರು ಅಲ್ಲ, ಇನ್ನು ಜನರೆಲ್ಲ ಯಾವ ಬ್ರಹ್ಮನಿಂದಲೇ ಎಲ್ಲರೂ ಹುಟ್ಟಿದ್ದೀವೋ ಆ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಯಾವ ಭೇದ ಇಲ್ಲ ಅಂತಂತಾರೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಕರೀತಾರೆ. ಆದ್ದರಿಂದ ಅದು ಕೂಡ ತಪ್ಪೇ ಅಲ್ವೇನೋ ಕೃಷ್ಣ ಅಂತಂತಿದ್ದಾರೆ. ಯಾಕೆ ಅಂದರೆ ಹೇಳ್ತಾರೆ ಯದಿ ಭೇದ ಶೂನ್ಯಂ ಅಖಿಲಂ ಜಗತ್. ಅಖಿಲಂ ಅಖಿಲಂ, ಈ ಜಗತ್ತೆಲ್ಲವೂ ಒಂದು ವೇಳೆ ಭೇದ ಶೂನ್ಯವಾಗಿದೆ ಅಂತ ಆದರೆ ಏನು ಸಮಸ್ಯೆ ಆಗ್ತದೆ? ದುಷ್ಟರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಿನಗೆ ಶರಣು ಬಂದಿದ್ದಾರೆ ಎಲ್ಲರೂ ಕೂಡ, ಹೌದಾ? ಆ ಶರಣು ಬಂದಾಗ ನೀನು ಶೇಷಶಾಹಿಯಾಗಿ ಮಲಗಿದ್ದವನು ಎದ್ದು ಬಂದು ಅವತಾರ ಮಾಡಿ ನಮ್ಮ ಮುಂದೆ ಬಂದು ನಿಂತಿದ್ದಿ. ಒಂದು ವೇಳೆ ದುಷ್ಟರು ಶಿಷ್ಟರು ಅಂತ ಬೇರೆ ಇರ್ತಾನೆ ಇರಲಿಲ್ಲ ಅಂತ ಆಗಿಬಿಟ್ಟಿದೆ, ಭೇದ ಇಲ್ಲ ನೀವು ಹೇಳುವಂತೆ ಅಂತಾದರೆ, ದುಷ್ಟರಿಂದ ದಮನಕ್ಕೆ ಒಳಗಾಗಿ ಬಂದ ಶಿಷ್ಟರು ನಿನ್ನಗೆ ಶರಣ ಬಂದ್ರಲ್ಲ, ಆ ಇಡೀ ಪ್ರಸಂಗನೇ ವ್ಯರ್ಥವಾದೀತು ಅಂತ. ಎಷ್ಟು ಚಂದದ ನೋಡಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಏನಂದರೆ ಎಲ್ಲ ಕಡೆ ಭೇದನೇ ಇಲ್ಲ, ಜಗತ್ತೆಲ್ಲ ಒಂದೇ ಆಗಿದೆ, ಒಂದೇ ಬ್ರಹ್ಮನಿಂದ ಸೃಷ್ಟಿಯಾಗಿದೆ ಅಂತ ಅನ್ನೋದಾದರೆ ದುಷ್ಟರು ಶಿಷ್ಟರು ಅಂತ ಎಲ್ಲಿ ಉಳಿತಾರೆ? ಎಲ್ಲ ಒಂದೇ ಆಗೋದು. ನಿಮಗೇನು ದಿತಿಸುತರ ಕಷ್ಟದಿಂದ ಸುರರು ಬಂದು ಪ್ರಾರ್ಥನೆ ಮಾಡಿ ಭೂಭಾರ ಹರಣಕ್ಕಾಗಿ ಕೇಳಿದ್ದಾರೆ ಅಂತ ನೀವು ಬಂದಿದ್ದಲ್ಲ, ಈ ಎಲ್ಲ ಶ್ರಮ ವ್ಯರ್ಥ ಆಗ್ತದೆ. ಅದರ ಅರ್ಥ ಏನು ಅಂದರೆ ಭೇದ ಅನ್ನೋದು ಸಮಸ್ತ ಪ್ರಪಂಚದಲ್ಲಿಯೂ ಇದ್ದೇ ಇದೆ. ಅದಕ್ಕೆ ಹೇಳ್ತಾರೆ ಜೀವೇಶಯೋರ್ ಭಿದಾಚೈವ ಜೀವಭೇದ ಪರಸ್ಪರಂ ಜಡೇಶಯೋರ್ ಜಡಾನಾಂಚ ಜಡ ಜೀವ ಭಿದಾತ ಪಂಚಭೇದ ಇಮೇ ನಿತ್ಯ ಸರ್ವಾವಸ್ಥಾಸು ಸರ್ವಶಃ. ಆಚಾರ್ಯ ಹೇಳಿಬಿಟ್ಟಿದ್ದಾರೆ, ಜೀವರಿಗೆ ಭೇದ, ಜೀವ ಜಡರಿಗೆ ಭೇದ, ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜೀವ ಈಶ್ವರಿಗೆ ಭೇದ. ಹೀಗೆ 5 ಭೇದಗಳು ಕೂಡ ಸತ್ಯವೇ ಆಗಿವೆ. ಆ ಭೇದ ಇಲ್ಲದೆ ಇದ್ದರೆ ಇವತ್ತಿನ ಈ ಪ್ರಸಂಗನೇ ನಡೀತಾ ಇದೆ. ಆದ್ದರಿಂದ ಸತ್ಯವಾದದ್ದು ಅಂತ 2 ಶ್ಲೋಕಗಳಿಂದ ಸಿದ್ಧ ಮಾಡಿದ್ರು. ಇನ್ನು ಈಗ ಆ ಸತ್ಯವಾದ ಜಗತ್ತಿನಲ್ಲಿ ಭೇದವೂ ಸತ್ಯವಾಗಿದೆ ಅನ್ನೋ ಮಾತನ್ನು ಅವರ ಬಾಯಲ್ಲಿ ಹೇಳಿಸ್ತಾರೆ. ಅಂದರೆ ಇದರಲ್ಲಿ ಕೌಶಲ, ವಾದಿರಾಜ ಸ್ವಾಮಿಗಳವರ ಕೌಶಲ ಎಂಥದ್ದು ಅಂತಂದರೆ, ಅವರು ಅಳ್ತಾ ಇದ್ದಾರೆ ಕೃಷ್ಣ ಇಲ್ಲ ಅಂತ, ಕೃಷ್ಣ ದೊರಕಿಲ್ಲ ಅಂತ. ಕೃಷ್ಣ ಎಂಥವನು ಅಂತ ವರ್ಣನೆ ಮಾಡಿ ಅಳ್ತಾ ಇದ್ದಾರೆ. ಆ ವರ್ಣನೆಯೊಳಗೆ ಸಮಗ್ರ ತತ್ವವನ್ನು ಅಡಗಿಸಿದ್ದಾರೆ. ಇದು ಅಸಾಮಾನ್ಯವಾದ ಕೃತಿ ಅಂತ ಇದಕ್ಕೆ ಹೇಳೋದು. ಸಾಮಾನ್ಯ ಕೃತಿಯೊಳಗೆ ಇಂಥದ್ದು ಬರೋದಿಲ್ಲ. ಇದಕ್ಕೆ ಒಂದು ತತ್ವದ ಶಾಸ್ತ್ರದ ಒಂದು ಗ್ರಂಥ ಬರೀಬೇಕು, ಇಲ್ಲ ಕೃಷ್ಣನನ್ನು ಹೊಗಳುವ ಇನ್ನೊಂದು ಗ್ರಂಥ ಬರೀಬೇಕು. ಅದಲ್ಲ, ಈ ಎರಡನ್ನು ಸೇರಿಸಿ
ತತ್ವಕಾವ್ಯ ಅಂತ ಮಾಡಿದ್ದು ಅದರ ಅಪರೂಪ ವಿಶೇಷವಾದ ವಿಷಯ ಅಂತ ತಿಳ್ಕೋಬೇಕು. ಸ್ಮೃತಿ ಭಾರತ ವರ್ಣ ಪುರಾಣ ಪುರ ತನವೇದಶಾಸ್ತ್ರ ವಿಭವಂ ಪರಮಂ ಚಮಾನ ಸಮಯೈ ಅನೃತಂ ವದನ್ನ ಸುಸಭಾಹ. ಅದಕ್ಕೆ ಹೇಳ್ತಾರೆ, ಇಂತಹ ಸುಳ್ಳು ಮಾತನಾಡುವವರು ಜಗತ್ತಿನೊಳಗೆ ಹೇಗೆ ತಾನೇ ಅವರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಯಾಕೆ ಅಂದರೆ ಹೇಳ್ತಾರೆ, ಸ್ಮೃತಿ ಪುರಾಣ ಇತಿಹಾಸ ಪಂಚರಾತ್ರಾದಿ ಆಗಮಗಳು ಇದನ್ನು ಹೇಳಿತ್ತು. ಗೋಪಿಕಾಸ್ತ್ರೀಯರಂತ ನಾವು ಹೇಳ್ತಾ ಇದ್ದದ್ದಲ್ಲ ಸ್ವಾಮಿ, ಇದೆಲ್ಲವೂ ಕೂಡ ವೇದ ಪ್ರಮಿತವಾದಂತಹ ವಿಚಾರ. ಇದರೊಳಗೆ ಮತ್ತು ಒಂದು ನೂಲನ್ನು ತೆಗೆದು ಸತ್ಯವಿಲ್ಲ ಜಗತ್ತು ಅಂತ ಹೇಳಿ, ಭೇದ ಇಲ್ಲ ಜಗತ್ತಿನೊಳಗೆ ಅಂತ ಹೇಳಿ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದಕ್ಕೆ ಅಪರಾಧವನ್ನು ಅರ್ಥ ಮಾಡಿ ಎಲ್ಲ ಮಾಡುವುದವರಿಗೆ ಕಥಂ ಸುಸಭಾಹ ಅನೃತವನ್ನು ಹೇಳುವಂತಹ ಜನ. ಸುಳ್ಳು ಮಾತಾಡೋರು ಎಂದಾದರೂ ಉದ್ಧಾರ ಆಗಿದ್ದು ನೋಡಿದ್ದೀರಾ? ಉದ್ಧಾರ ಆದಂತೆ ಕಂಡರೂ ಉದ್ಧಾರ ಆಗೋದಿಲ್ಲ. ಆದ್ದರಿಂದ ಈ ಸಂಪೂರ್ಣವಾದ ವಿಚಾರವೇ ಸುಳ್ಳು, ಆದ್ದರಿಂದ ಅದು ನಂಬಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಆ ತತ್ವವನ್ನು ಹೇಳ್ತಾರೆ. ಇಷ್ಟು ಚೆನ್ನಾಗಿ ಅಳವ್ರನ್ನೆಲ್ಲಾದ್ರೂ ನೋಡಿದ್ದೀವ ನಾವು? ಅಳಬೇಕಾದ್ರೂ ಭಗವತ್ ತತ್ವವನ್ನು ಹೇಳ್ತಾ ಇದ್ದಾರೆ. ಒಳ್ಳೆ ಅಳತಾ ಇದ್ದಾರೆ, ಅಳುವಾಗ ಇಷ್ಟು ಚಂದ, ಹೀಗೆ ಅಳಬೇಕಂತ ಜಗತ್ತು. ದುಃಖಪಟ್ಟರು ಹೀಗೆ ಕಳಬೇಕು. ಇಷ್ಟೆಲ್ಲ ಮಾಡುವಾಗ ಅವ್ರಿಗೆ ಏನು ಅನಿಸ್ತು? ಹಿಂದೊಂದಾಗಿತ್ತು, ಏನು ಹೇಳ್ತಾರೆ ನೋಡ್ರಿ. ನಯನೈರ್ ದದುರ್ಮುಖ ವಿಧುಂ ವಿಸಹಂ ಸಮಸ್ಯ ಚರಣೆ ಜಯದಾಯಿನಿಸ್ತನ ಯುಗೆ ಕ್ಷಣತಾಂ ಕ್ಷಮಾವಧಿಗತೆ. ಹೀಗೆ ಅವರು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಇರುವಾಗ, ವಿಲಾಪ ಮಾಡ್ತಾ ಇರುವಾಗ ಪರಮಾತ್ಮ ಅಲ್ಲಿ ಆವಿರ್ಭೂತನಾದ ಅಂತ ಹೇಳಿದ್ರು. ಅವನು ಬಂದು ಅವನ ಜೊತೆ ಕಳೆದ ಕಾಲ ರಿವರ್ಸ್ ಆಗಿಬಿಡ್ತದೆ. ಏನು ರಿವರ್ಸ್ ಅಂದರೆ, ನಿನ್ನೆ ಹೇಳಿದ ತ್ರುಟಿ ಯುಗಾಯತೆ ತ್ವಾಮ ಪಶ್ಯತಾಂ ಅಂದಿದ್ದು. ನಾವು ಒಂದು ಕ್ಷಣ ನಿನ್ನನ್ನು ಕಾಣದೇ ಇದ್ದದ್ದಕ್ಕೆ ಇದು ಯುಗದಂತೆ ಕಾಣಿಸ್ತಾ ಇದೆ, ಅಷ್ಟು ದೀರ್ಘವಾಗಿ ಕಾಣಿಸ್ತಾ ಇದೆ. ಇದು ನಿನ್ನೆ ಹೇಳಿದ್ದು. ಈಗ ಅವನು ಬಂದು ಅವನ ಜೊತೆ ಅವರೆಲ್ಲ ಇದ್ದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಅವನು ಎದ್ದು ಹೊರಟ್ರೆ ಇಷ್ಟೊತ್ತು ಕಳೆದ ಕಾಲ ಎಲ್ಲ ಒಂದು ಕ್ಷಣದಂತೆ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ರಿವರ್ಸ್. ಅದು ಹೇಳ್ತಾರೆ ನೋಡ್ರಿ, ಒಂದು ಯುಗವೇ ಕ್ಷಣತಾಂ ಕ್ಷಮಾವಧಿಗತೆ ಕ್ಷಣತ್ವವನ್ನು ಪಡೆಯಿತು. ಹೀಗಾಗಿ ಕಾಲ ಅನ್ನೋದು ಅವನ ಅಧೀನನೇ ಆದ್ದರಿಂದ ಅವನಿಲ್ಲದ ಕಾಲ ದೊಡ್ಡದಾಗಿ ಕಾಣಿಸ್ತದೆ, ಅವನಿದ್ದ ಕಾಲ ಸಣ್ಣದಾಗಿ ಕಾಣಿಸ್ತದೆ. ಇದು ಅವನ ಮಹಿಮೆ ಅಂತ ಅವನ ಕಾಲ ಸ್ವರೂಪವನ್ನು ಚಿಂತನೆ ಮಾಡ್ತಾರೆ. ಇದು ಅಂದರೆ ಯಾರಾದರೂ ಕೃಷ್ಣನ ರಾಸಕ್ರೀಡೆಯನ್ನು ಅರ್ಥಾತ್ ಈ ಗೋಪಿಕಾಸ್ತ್ರೀಯರ ಜೊತೆಗೆ ಇದ್ದದ್ದನ್ನು ಪ್ರಶ್ನೆ ಮಾಡುವವರಾಗಿದ್ದರೆ ಈ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಆ ಗೋಪಿಕಾಸ್ತ್ರೀಯರು ಯಾವ ಮಟ್ಟದವರು ಅಂತ. ನಾವು ಸಾಮಾನ್ಯರ ಬುದ್ಧಿಯಲ್ಲಿ ಅದು ನಿಲುಕೋದೂ ಇಲ್ಲ, ಅಷ್ಟು ಭಗವದ್ಭಕ್ತರವರಲ್ಲ. ಆದ್ದರಿಂದ ಭಗವದ್ಭಕ್ತಿಗೆ ರೂಪ ಇಲ್ಲ, ಅದಕ್ಕೇನಿದ್ರೂ ಕೂಡ ಭಕ್ತಿ ಎಂಬ ಸ್ಥಾಯಿ ಭಾವ. ರಸ ಸಿದ್ಧಾಂತದೊಳಗೆ 2 ಥರ ಭಾವ ಇರ್ತಾವೆ. ಬಂದು ಹೋಗೋ ಭಾವ ಅಂತ ಒಂದಿರ್ತದೆ, ಅದಕ್ಕೆ ವಿಚಾರಿ ಭಾವ ಅಂತ ಕರೀತಾರೆ. ಇನ್ನೊಂದಕ್ಕೆ ಸ್ಥಾಯಿ ಭಾವ, ವಾಟ್ ಈಸ್ ಪರ್ಮನೆಂಟ್, ಅದು ಸ್ಥಾಯಿ ಭಾವ ಅಂತ ಕರೀತಾರೆ. ಈ ನಮ್ಮಲ್ಲಿ ಭಕ್ತಿ ಅನ್ನೋದು ಸ್ಥಾಯಿ ಭಾವ ಅಲ್ಲ, ಅದು ಅಭಿಚಾರಿ ಭಾವ. ಯಾವಾಗಾದರೂ ಒಂಚೂರು ಬರ್ತದೆ, ಯಾವಾಗಾದರೂ ಹೋಗ್ತದೆ. ಆದರೆ ಭಗವದ್ಭಕ್ತರಲ್ಲಿ, ಗೋಪಿಕಾಸ್ತ್ರೀಯರಲ್ಲಿ ಭಕ್ತಿಯೇ ಸ್ಥಾಯಿ ಭಾವ, ಅದು ಪರ್ಮನೆಂಟ್. ಆದ್ದರಿಂದ ಅದನ್ನು ತೋರಿಸ್ತಾ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆಲ್ಲ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಇಷ್ಟು ಹೇಳಿ, ಇತಿ ಸಂಜಾತ ಸುರಮಂಡಲೀಶು ಮಹಿತಃ ಸರ್ಗೋಷ್ಟಮೋಯಂ ಮುದಾಂ 8ನೇ ಸರ್ಗವನ್ನು ಇಲ್ಲಿ ಮುಗಿಸ್ತಾರೆ. 9ನೇ ಸರ್ಗವನ್ನು ಹೇಳೋದೇ ಒಂದು ವಿಶೇಷ. ಯಾಕೆ ಅಂತಂದರೆ 9ನೇ ಸರ್ಗದಲ್ಲಿ ಏನು ಹೇಳಬೇಕು? ಇಡೀ 9ನೇ ಸರ್ಗವನ್ನು ರಾಸಕ್ರೀಡೆಗಾಗಿ ಅದನ್ನು ಎತ್ತಿಟ್ಟಿದ್ದಾರೆ. ಹೇಗೆ ಮಧ್ವವಿಜಯದ 11ನೇ ಸರ್ಗವನ್ನು ಮೋಕ್ಷದಲ್ಲಿ ಇರುವ ಆ ಸ್ವರೂಪದ ಚಿಂತನೆಯನ್ನು ಮಾಡಿ ಎಲ್ಲ ಮೋಕ್ಷದಲ್ಲಿರುವ ಆನಂದದ ಅಭಿವ್ಯಕ್ತಿಯನ್ನು ಮಾಡಿ ತೋರಿಸಿದ್ದಾರೆ. ಹಾಗೆ ಇಡೀ 8ನೇ ಸರ್ಗದ ಉತ್ತರ ಭಾಗ ಮತ್ತು 9ನೇ ಸರ್ಗ ಪರಿಪೂರ್ಣ ಅದು ಶೃಂಗಾರ ಲೀಲೆಯನ್ನು ವರ್ಣನೆ ಮಾಡಿದ್ದಾರೆ. ಜಲಕ್ರೀಡಾದಿ ವಿಶೇಷ ವಿಷಯಗಳು, ಭಗವಂತ ಹೇಗೆ ತನ್ನ ಕ್ರೀಡಾದಿ ಗುಣ ವಿಶಿಷ್ಟ ಅಂತ ದೇವರಿಗೆ ಕರೀತಾನೋ. ದಿವು ಕ್ರೀಡಾಯಾಮ್ ಅಂತ ದೇವ ಶಬ್ದ, ಭಗವಂತ ದೇವರ ದೇವ, ಆದ್ದರಿಂದ ಎಲ್ಲ ಕ್ರೀಡಾದಿಗಳನ್ನು ಅಲ್ಲಿ ತೋರಿಸಿದ್ದಾನೆ. ಅದನ್ನು 9ನೇ ಸರ್ಗದಲ್ಲಿ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ತಿಳಿಬೇಕು, ಅಷ್ಟು ತಿಳ್ಕೊಂಡ್ರೆ 9ನೇ ಸರ್ಗ ಮುಗಿತು, ಇನ್ನೇನಿಲ್ಲ. ಇನ್ನು 10ನೇ ಸರ್ಗದಲ್ಲಿ ಹೇಳ್ತಾರೆ ನೋಡಿ, ಬಹಳ ಅದ್ಭುತವಾಗಿ. ದುರ್ಗಾವನ ಅಂತ, ಅಂಬಿಕಾವನ ಅಂತ ಒಂದು ಜಾಗ, ಅಲ್ಲಿ ನಂದಗೋಪ ಒಂದು ವ್ರತ ಮಾಡ್ತಾ ಇದ್ದ, ರುದ್ರದೇವರ ಕುರಿತಾದ ಒಂದು ವ್ರತ. ಆವಾಗ ಏನಾಯಿತು ಅಂದರೆ ಒಂದು ಪ್ರಸಂಗ ಬಂತು. ದುರ್ಗಾವನೆ ವ್ರತಧರಂ ನಿಶಿನಂದಗೋಪಂ ಸರ್ಪೋಗ್ರಸೀತ್ ಕಿಲ ಬುಭುಕ್ಷಿತ ಚಿತ್ತವೃತ್ತಿ
ಕೃಷ್ಣಂ ವಿಸೃಜ್ಯ ಸಕಲೇಶ್ವರ ಮನ್ಯ ದೇವಂ ಪ್ರತ್ಯರ್ಹಣಾಭಿರತ ಮಿತ್ಯಃ ಮೂಹಮ್ಯಾಮಿ ಇತ್ಯಹಂ ಊಹಯಾಮಿ. ಏನಂತಂದರೆ ಅಂಬಿಕಾವನದಲ್ಲಿ ನಂದಗೋಪ ಪೂಜೆ ಮಾಡ್ತಾ ಇದ್ದಾನೆ. ವ್ರತ ಮಾಡುವಾಗ ಒಂದು ಹಾವು ಕಚ್ಚಿ ಅವನನ್ನು ನುಂಗಲಿಕ್ಕೆ ಬಂತು. ಅಜಗರ, ದೊಡ್ಡದಾದ ಒಂದು ಸರ್ಪ. ಅವನನ್ನು ನುಂಗಲಿಕ್ಕೆ ಅದು ಪ್ರಾರಂಭ ಮಾಡಿದಾಗ ಕೃಷ್ಣ ಅವನನ್ನು ರಕ್ಷಣೆ ಮಾಡ್ತಾನೆ, ನಂದಗೋಪನನ್ನು. ಅವನ ಹೆಸರೇ ನಂದಗೋಪ. ನಂದ ಅಂದರೆ ಕೃಷ್ಣ, ಕೃಷ್ಣನಿಂದ ಗೋಪ, ರಕ್ಷಣೆಗೆ ಒಳಗಾದವನು ಅಂತ ಅರ್ಥ. ನಂದಗೋಪ ಅಂದರೆ ಕೃಷ್ಣನಿಂದ ರಕ್ಷಿತನು ಅಂತ ಅರ್ಥ. ಈಗ ಯಾರಾದರೂ ಹೆಸರಿಡಿದ್ರು ಇಡ್ಬೋದು ನಂದಗೋಪ ಅಂತ. ನಂದಗೋಪಾಲ ಅಂತ ಇರ್ತಾರೆ. ವೇಣುಗೋಪಾಲ, ನಂದಗೋಪಾಲ, ಇದೆಲ್ಲ ಅರ್ಥ ಇದೆ. ಕೃಷ್ಣನಿಂದ ರಕ್ಷಿತರು ಅಂತ ಅರ್ಥ. ಅಂತಹ ನಂದಗೋಪನನ್ನು ಅಕ್ಷರಶಃ ಆ ಹಾವಿನ ಪ್ರಸಂಗದಿಂದ ರಕ್ಷಣೆ ಮಾಡಿದ ಪರಮಾತ್ಮ. ಆದರೆ ಈ ಪ್ರಸಂಗ ನಡೀತಾ ಯಾಕೆ, ಒಳ್ಳೆ ಕೆಲಸ ಮಾಡುವಾಗ ಎಂಥ ವಿಘ್ನ ಯಾಕೆ ಬಂತು ಅಂತಂದರೆ, ಕೃಷ್ಣ ಪಕ್ಕದೊಳಗಿರುವಾಗ ಇನ್ನೊಬ್ಬರ ಬಗ್ಗೆ ಪೂಜೆ ಮಾಡಿದರು, ಅದು ಅಪರಾಧ ಆಯಿತು ಅಂತ ಹೇಳ್ತಾರೆ. ಇದು ವಾದರಾಜರಂತಾರೆ. ರಾಜರು ಚಿಂತನೆ ಇತಿ ಇತಿ ಅಹಂ ಊಹಯಾಮಿ, ನಾನು ಅನ್ಕೋತೀನಿ ವಾಟ್ ಐ ಥಿಂಕ್ ಅಬೌಟ್ ದಿಸ್ ಈಸ್. ಏನಂತಂದರೆ, ಕೃಷ್ಣ ಪಕ್ಕದಾಗ ಕೂತ ಮಗನಾಗಿ ಬಂದಿದ್ದಾನೆ, ಆವಾಗ ಇನ್ನೊಬ್ಬರ ಕುರಿತು ನಾನು ತಪಸ್ಸು ಮಾಡ್ತೀನಿ ಅಂತ ಅನ್ನೋದು ಹೆಂಗೆ? ಅವನು ಮಾಡ್ತಾನೆ, ಅವನು ಏನು ಮಾಡಿದ್ರು ಸರಿ. ಅವನೇ ಇನ್ನೊಬ್ಬರ ಕುರಿತು ತಪಸ್ಸು ಮಾಡಿದ ಅನೇಕ ಪ್ರಸಂಗಗಳು ಶಾಸ್ತ್ರದಲ್ಲಿದೆ. ಆದರೆ ಕೃಷ್ಣನೇ ನಮ್ಮ ಜೊತೆಗಿದ್ದಾಗ ಇನ್ನೊಬ್ಬರ ಬಗ್ಗೆ ಪೂಜೆಯನ್ನು ಮಾಡೋದೇ ತಪ್ಪಾಯ್ತೇನೋ, ಅದಕ್ಕಾಗಿ ಒಂದು ಸಣ್ಣ ಶಿಕ್ಷೆ ಕೊಟ್ಟ ಅಂತ ಅನ್ಬೋದು ಅಂತ ರಾಜರು ಬರೀತಾರೆ. ಇತಿ ಊಹಯಾಮಿ ಪ್ರತ್ಯರ್ಹಣಾಭಿರಾತ ಮಿತ್ಯಹಂ ಊಹಯಾಮಿ ಅಂತ ಹೇಳಿ ಅದನ್ನು ಬರೀತಾರೆ. ಅನ್ಯ ದೇವತಾಕ ಪೂಜೆಯನ್ನು ಮಾಡಬಾರದು ಅಂತ ಅಭಿಪ್ರಾಯ. ಆಮೇಲೆ 10ನೇ ಸರ್ಗದಲ್ಲಿ ಮುಂದುವರೆಸ್ತಾರೆ. ಅರಿಷ್ಟ ಮತ್ತು ಕೇಶಿ ಮೊದಲಾದ ರಾಕ್ಷಸರನ್ನು ಅವನು ಸಂಹಾರ ಮಾಡಿದ ಕಥೆಯನ್ನು ಹೇಳ್ತಾರೆ. ಯದೀಯ ನಾಮ ಸ್ಮರತಾಂ ಮುನೀನಾಂ ಅರಿಷ್ಟಮಾತ್ಯಂತಿಕ ನಾಶಮೇತಿ ತದೇಕನಾಥಂ ರಜಮೇತ್ಯ ಜೈತ್ರ ಮರಿಷ್ಟ ಪುಷ್ಟಿರ್ ನಹಿ ದೃಷ್ಟ ಪೂರ್ವ. ಅರಿಷ್ಟಾಸುರ ಅಂತ ಬಂದಿದ್ದ, ಅವನು ಗೂಳಿ ರೂಪದೊಳಗೆ ಬಂದಿದ್ದ ಅರಿಷ್ಟ. ಅವ್ರು ಹೇಳಿದ್ರು, ಅರಿಷ್ಟ ಅನ್ನೋದನ್ನು ಕೊಲ್ಲೋದಿಲ್ಲ ಅಂತ ಪರಮಾತ್ಮ, ನಾವು ಕೊಲ್ಲೋದನ್ನು ಬಹಳ ಸರಳವಾಗಿ ತಿಳಿಬೋದು. ಯಾಕೆಂದರೆ ಜಗತ್ತಿನ ಅರಿಷ್ಟವನ್ನೆಲ್ಲ ಅವನು ದೂರ ಮಾಡ್ತಾನೆ. ಹಾಗಾಗಿ ಅರಿಷ್ಟನ ಹೆಸರಿನೊಳಗೆ ಬಂದವನು, ಅವನಂತೂ ದೂರ ಮಾಡೇ ಮಾಡ್ತಾನೆ. ಯದಿ ನಾಮ ಪರೋ ನ ಭವೇತ್ ಸ ಹರಿ ಕಥಮಸ್ಯ ವಶೇ ಜಗದೇತದವು ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವ ತು ನಿತ್ಯ ಸುಖಂ ನ ಭವೇತ್. ಯಾಕೆ ಕೃಷ್ಣನ ಅನುಗ್ರಹ ಇಲ್ಲದೆ ಸುಖ ಅನ್ನೋದಾಗೋದಿಲ್ಲ, ಅರಿಷ್ಟ ಅನ್ನೋದು ನಿವಾರಣೆ ಆಗೋದಿಲ್ಲ. ಆದ್ದರಿಂದ ಅರಿಷ್ಟನ ಸಂಹಾರವನ್ನು ಮಾಡಿ ಜಗತ್ತಿನ ಅರಿಷ್ಟವನ್ನು ದೂರ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ ತಿಳಿತಾರೆ. ಹೇಳ್ತಾರೆ, ಸವಿಸ್ತೃತಾಸ್ಯ ಕಿಲ ವಿಶ್ವಮೂರ್ತಿಂ ಗ್ರಸಿಷ್ಠುರಭ್ಯಾಗದ. ಎಲ್ಲರೂ ಸ್ವಲ್ಪ ಮೊಬೈಲ್ ಬಂದ್ ಮಾಡಿಬಿಡ್ರಿ. ಗ್ರಸಿಷ್ಠುರಭ್ಯಾಗಮ ದ್ರಗ್ಯ ಕೀರ್ತಿಂ ಅದೋ ಯದೋರ್ ವಂಶ ಮಣಿಸ್ವಪಾಣಿಂ ಪ್ರವೇಶಯನ್ನೀಪ್ಸಿತಮೇವ ಮೇಮೆ. ಕೇಶಿ ಅವನು ಅಶ್ವ ರೂಪದಿಂದ ಬಂದ. ಕೇಶಿ ಅಂತ ಒಬ್ಬನು, ಅರಿಷ್ಟ ಅಂತ ಒಬ್ಬನು, ನಮ್ಮ ಕೇಶಿ. ಅದಕ್ಕೆ ಅವನಿಗೆ ಕೇಶಿ ರಾಜ ಅಂತ ಕರೀತಾರೆ. ಕೇಶಿಯನ್ನು ಕೊಂದವನು ಅಥವಾ ಕೇಶಿಹ ಅಂತ ಕರೀತಾರೆ. ಈ ಕೇಶಿ ಏನಿದ್ದಾನಲ್ಲ, ಅಶ್ವ ಅನ್ನೋ ರೂಪದಲ್ಲಿ ಯಾಕೆ ಬಂದ ಅಂದರೆ ಅವನಿಗೆ ನಾಳೆ ಇಲ್ಲ, ಅದಕ್ಕಾಗಿ ಅವನ ಅಶ್ವ ರೂಪದಲ್ಲಿ ಬಂದ. ಶ್ವಹ ಅಂದ್ರೆ ನಾಳೆ, ಶ್ವಹ ಅಂದ್ರೆ ನಾಳೆ, ಅಶ್ವ ಅಂದ್ರೆ ಏನು? ನಾಳೆ ಇಲ್ಲದವನು. ನಾಳೆ ಇಲ್ಲದವನು ಅಂದ್ರೆ ಇವತ್ತು ಸಾಯುವವನು ಅಂತ ಅರ್ಥ. ಅದಕ್ಕಾಗಿ ಕೇಶಿ ಅಶ್ವದ ರೂಪದಲ್ಲಿ ಬಂದನೇನು ಅಂತ ರಾಜರು ಚಿಂತನೆ ಮಾಡ್ತಾರೆ. ಹೀಗೆಲ್ಲರೂ ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಭಗವಂತನ ವಿಶೇಷವಾದ ವಿಚಾರವನ್ನು, ಮೆರುಗನ್ನು ಕೊಡ್ತಾ ಇದ್ದ. ಈಗ ಮುಖ್ಯವಾದ ಪ್ರಸಂಗ ಘಟ್ಟವನ್ನು ತಲುಪ್ತಾರೆ. ಅಲ್ಲಿ ಹೇಳ್ತಾರೆ, ಅಥೋ ವಿಪಕ್ಷಂ ಕುಶಲೇನ ನಿಂದನ್ ಸುರರ್ಷಿಭಿರಭ್ಯೇತ್ಯ ಶಶಂಸ ಕಂಸಂ ಪಿತಾನ ಸೋಯಂ ತವ ಭೋಜರಾಜಸ್ತ್ವಮಂಗ ಮಾಯಾಮಯ ಜಾರಜಾತಃ. ನಾರದರು ಒಂದ್ಸಲ ಕಂಸನ ಹತ್ತಿರ ಬರ್ತಾರೆ, ಭಗವತ್ ಕಾರ್ಯ ಸಾಧನೆ ಆಗಬೇಕು. ಅದಕ್ಕಾಗಿ ನಾರದರು ಕಂಸನ ಹತ್ತಿರ ಬಂದು ಅವನಿಗೆ ಆ ಪ್ರತಿಪಕ್ಷದ ಅಂದರೆ ಸುರಕಾರ್ಯ ಸಾಧಕರು ಯಾರಿದ್ದಾರಲ್ಲ, ಸುರಕಾರ್ಯವನ್ನು ಮಾಡುವವರು ನಾರದರು, ಸುರರ ಕಾರ್ಯವನ್ನು ದೂಷಣೆ ಮಾಡ್ತಾ ಆ ಕೃಷ್ಣನು ಇಲ್ಲಿ ಅವತಾರ ಮಾಡಿ ನಿನ್ನ ಮೃತ್ಯುವಾಗಿ ಇದ್ದಾನೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಅವನ ಹತ್ರ ಬರ್ತಾರೆ. ಬಂದು ಹೇಳ್ತಾರೆ, ನೀನು ಪ್ರತಿರೋಧವನ್ನು ಮಾಡದೆ ಹೀಗೆ ಕೂಡಬಾರ್ದು, ನಿನ್ನ ಸ್ವಭಾವ ಅದಲ್ಲ. ಯಾಕೆ ಅಂದರೆ ನೀನು ಉಗ್ರಸೇನನ ಮಗನೇ ಅಲ್ಲ ಅಂತ. ಆಶ್ಚರ್ಯ ಆಯಿತು. ಅಲ್ಲ, ಉಗ್ರಸೇನನ ಮಗನೇ ಕಂಸ ಅಲ್ಲ, ಯಾಕಲ್ಲ ಅಂತಂದರೆ ಅದಕ್ಕೆ ಹರಿವಂಶದಲ್ಲಿ ಉತ್ತರ ಸಿಕ್ತು. ಆ ಹರಿವಂಶದ ಪ್ರಸಂಗವನ್ನು ಇಲ್ಲಿ ನೆನಪು ಮಾಡ್ತಾರೆ ರಾಜರು. ಹರಿವಂಶದಲ್ಲಿ ಏನು ಬರ್ತದೆ ಒಂದು ಪ್ರಸಂಗ ಅಂದರೆ, ಉಗ್ರಸೇನನ ರೂಪದಲ್ಲಿ ಒಬ್ಬ ದುಷ್ಟ ದ್ರುಮಿಲ ಅನ್ನುವ ದೈತ್ಯ ಬಂದು ಅಲ್ಲಿ ಹುಟ್ಟಿದವನು. ಅಂದರೆ ಕಂಸನಿಗೆ ಉಗ್ರಸೇನ ಅಂತ ಒಳ್ಳೆಯವನು,
ಆದರೂ ಕೂಡ ಅವನಿಗಿಂತ ದುಷ್ಟ ಮಕ್ಕಳು ಯಾಕೆ ಹುಟ್ಟಿದ್ರು ಅಂದರೆ ಯಾವುದೋ ಒಂದು ದುಷ್ಟ ಪ್ರಸಂಗ ನಡೆದಿರಬೇಕಂತೆ, ಅದನ್ನು ನೆನಪು ಮಾಡ್ತಾರಂತೆ. ಪಿತಾನ ಸೋಯಂ ತವ ಭೋಜರಾಜ ಸ್ತಮಂಗ ಮಾಯಾಮಯ ಜಾರಜಾತ, ಜಾರತನದಲ್ಲಿ ಹುಟ್ಟಿದವನು ಯಾರು, ಅವನ ತಾಯಿ ತಪ್ಪಲ್ಲ, ಆದರೆ ಈ ಯಾರು ಉಗ್ರಸೇನನ ರೂಪದಲ್ಲಿ ಬಂದಿದ್ದ ದ್ರುಮಿಳ ಅನ್ನುವ ರಾಕ್ಷಸ. ಇದು ಹರಿವಂಶದಲ್ಲಿ ಬರ್ತದೆ. ಆ ದ್ರುಮಿಳನಿಂದ ಹುಟ್ಟಿದ ಮಗುವಾದ್ದರಿಂದ ಕಂಸ ಇಂತಹ ಮಹಾನೀಚನಾಗಿದ್ದ, ಕಾಲನೇಮಿ. ಆದ್ದರಿಂದ ನೀನು ಹೀಗಿದ್ದಿ, ನಿನಗೆ ನಿನ್ನ ಯೋಗ್ಯತೆಗೆ ಇದು ಸಣ್ಣ ಕೆಲಸ ಆಯಿತು. ಇಷ್ಟೊತ್ತು ನೀನು ಸುಮ್ಮ ಕೂತಿದ್ದೇ ಹೆಚ್ಚಾಯಿತು. ಕೃಷ್ಣನಿಗೆ ಪ್ರತಿರೋಧವನ್ನು ನೀನು ಮಾಡಬೇಕು ಅಂತ ಅವನನ್ನು ಅಲ್ಲಿ ಹೇಳ್ತಾರೆ. ಆದ್ದರಿಂದ ತವ ಅನುಗಾಮೆ ಯೇ ಭುವಿ ದಾನವಾಸ್ತೆ ತ್ವಮಗ್ರಗಣ್ಯೋ ಸುರ ಸಂಚಯೇಶು. ಅಸುರ ಸಂಚಯದಲ್ಲಿ, ಅಸುರ ಯೋನಿಯೊಳಗೇನೆ, ಅಸುರ ಜಾತಿಯೊಳಗೇನೆ ತ್ವಮಗ್ರಗಣ್ಯ, ನೀನು ಭಾರಿ ದೊಡ್ಡವನು. ಆದ್ದರಿಂದ ನೀನು ಪ್ರತಿರೋಧವನ್ನು ಮಾಡದೆ ಹೀಗಿರಬಾರದು. ಯಾರನ್ನೂ ಕಳಿಸಿಕೊಟ್ಟೆ, ಯಾರೂ ಕೆಲಸ ಆಗಲಿಲ್ಲ, ಎಲ್ಲರೂ ಸತ್ತು ಹೋಗ್ಬಿಟ್ಟು. ಹಿಂದೆ ಪೂತನೆ, ಶಕಟ ಎಲ್ಲ ಮೊದಲಾದವರು ಯಾರೂ ಕೆಲಸ ಕೊಡಲಿಲ್ಲ. ಆದ್ದರಿಂದ ನೀನು ಈಗ ಆ ಕೆಲಸವನ್ನು ಮಾಡಬೇಕು, ಏನಾದರೂ ಮಾಡಿ ಕೃಷ್ಣನನ್ನು ನಿನ್ನ ಹತ್ತಿರ ಕರೆಸಿಕೋ ಅಂತ ಹೇಳಿದ್ರು. ಅಂದರೆ ಕಂಸನೇ ಕರೆಸಿದ ಅಂತ ಆಗಿ ಕೃಷ್ಣ ಕೊಲ್ಲಬೇಕಲ್ಲ. ಕೃಷ್ಣನಿಗೂ ತಾನು ತನ್ನ ಮೇಲೆ ಯಾವುದು ಇಟ್ಕೊಳ್ಳೋದಿಲ್ಲ, ಪರಮಾತ್ಮ ನಿಮ್ಗೆ ಗೊತ್ತಿದೆ. ತಾನೇ ಹೋಗಿ ಕಂಸನನ್ನು ಕೊಲ್ಲೋದಿಲ್ಲ. ಕಂಸನ ಅಪರಾಧಗಳು ಹೆಚ್ಚಾಗಿ ಅವನನ್ನು ಕರೆಸಬೇಕು. ಆ ಕಾರಣವನ್ನು, ಆ ಭಗವತ್ ಕಾರ್ಯವನ್ನು ಮಾಡಲಿಕ್ಕಾಗಿ ನಾರದರು ಅವನಿಗೆ ಒಂದು ಪ್ರಚೋದನೆಯನ್ನು ಕೊಟ್ಟಿದ್ದಾರೆ. ಆವಾಗ ಕಂಸ ವಿಚಾರ ಮಾಡಿದ, ಏನು ಮಾಡಿ ಕರೆಸ್ಬೋದು, ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಕರೆಸ್ಬೋದು. ಈಗ ಹಿಂದೆ ದಕ್ಷ ಪ್ರಜಾಪತಿ ಒಂದು ಕಾರ್ಯಕ್ರಮ ಮಾಡಿ ಅವಮಾನ ಮಾಡಿದ್ದಾನೆ ತನ್ನ ಅಳಿಯನಿಗೆ ಸುಮ್ಮನೆ ಅವಮಾನ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೋ ಒಂದು ಪ್ರಸಂಗ ಇರಬೇಕು. ಅದಕ್ಕಾಗಿ ಒಂದು ದೊಡ್ಡ ಯಜ್ಞವನ್ನು ಮಾಡಿ ಅಲ್ಲಿ ಅವನಿಗೆ ಆಹ್ವಾನವನ್ನು ಕೊಡದೆ ಮಗಳು ಅವಮಾನಿತರಾಗುವಂತೆ ಮಾಡಿ ಅಳಿಯನಿಗೆ ಅವಮಾನ ಮಾಡಿದ್ದ. ಹಾಗೆ ಇಲ್ಲೂ ಕೂಡ ಒಂದು ಪ್ರಸಂಗ ಬೇಕು ಅಂತ ಹೇಳಿ ಒಂದು ವಿಚಾರ ಮಾಡಿ ಬಿಲ್ಲು ಹಬ್ಬ ಅಂತ ಮಾಡಿ, ಏನು ಧನುರ್ ಮಹೋತ್ಸವ ಅಂತ ಮಾಡಿ ಅದರೊಳಗೆ ಅವನನ್ನು ಕರೆಸಿಕೊಂಡು ಅವನನ್ನು ತನ್ನ ಮಲ್ಲರಿಂದ ಕೊಲ್ಲಿಸೋದು ಅಂತ ಒಂದು ವಿಚಾರ ಮಾಡಿದ್ವಿ. ಆದರೆ ಕರೆಯೋನಿಗೆ ಯಾರು ಹೋಗ್ಬೇಕು, ಕರೆದ್ರೆ ನಾವು ಬರ್ತಾನೆ ಕೃಷ್ಣ, ನಾವು ಕರೆದ್ರೆ ಬರ್ತಾನೆ, ಅಲ್ಲಿ ಸಜ್ಜನಿಕೆ ಬೇಕಲ್ಲ. ಅದಕ್ಕಾಗಿ ಅಕ್ರೂರನ್ನು ಕಳೆದ. ಇದ್ದಿದ್ರೊಳಗೆ ಕೃಷ್ಣನಿಗೆ ಮೇಲೆ ಅಕ್ರೂರನಿಗೆ ಬಹಳ ಪ್ರೀತಿ, ಅಕ್ರೂರನ ಮೇಲೆ ಕೃಷ್ಣನಿಗೆ ಪ್ರೀತಿ ಅಂತ ಗೊತ್ತಿತ್ತು. ಅವನ ಹತ್ರನೂ ಎಲ್ಲ ಇರ್ತಾರೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಯಾರು ಇವನ ಕಡೆಯವರು ಅಂತ ಗೊತ್ತು ಮಾಡ್ಕೊಂಡಿದ್ದ. ಅದರಿಂದ ಗೊತ್ತಾಯಿತು ಅಕ್ರೂರನನ್ನು ಕರೆಸಿದರೆ ಕೆಲಸ ಪೂರ್ಣ ಆಗ್ತದೆ. ಅದಕ್ಕಾಗಿ ಅಕ್ರೂರನ್ನ ಕಳಿಸ್ಕೊಟ್ಟ. ಅಕ್ರೂರನಿಗೆ ಬಹಳ ಸಂತೋಷ ಆಗಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಯಾರೋ ಒಬ್ರಿಗೆ ಅದು ಹೇಳ್ತಾನೆ, ನಾವು ಏನೋ ಮನಸ್ಸಿನೊಳಗೆ ಇವತ್ತು ತಿನ್ನಬೇಕು ಅಂದ್ಕೊಂಡಿವಿ, ಆದರೆ ಹುಷಾರಿಲ್ಲ, ದವಾಖಾನೆಗೆ ಹೋದ್ರು, ಡಾಕ್ಟರ್ ಹೇಳಿದ್ರು ಅದನ್ನೇ ತಿನ್ನಬೇಕು ಅಂತ, ಅದು ತಿಂದರೆ ಇವತ್ತು ಹುಷಾರಾಗ್ತದೆ. ಎಷ್ಟು ಸಂತೋಷ ಆಗಿತ್ತು. ಹಂಗಾಯ್ತು ಅಕ್ರೂರನಿಗೆ. ಮೊದಲಿಗೆ ಕೃಷ್ಣನ ಹತ್ತಿರ ಹೋಗಬೇಕು ಅಂತ ಅವನು ಅಂದ್ಕೊಂಡಿದ್ದ. ಇತೀರ ಇತ್ವಾಬ್ಜ ಜನೇ ಸುತೇಗತೆ ವ್ಯದೃಶ್ಯತಾರಿ ಪ್ರಹಿತಶ್ವಫಲ್ಕಜ ಮೃಗಾದಿ ಪ್ರಗಸ್ತ ವಿಮುಕ್ತ ವೀಕ್ಷಿತಸ್ವ ವರ್ಗಹೃಷ್ಯ ಮೃಗಶಾವ ವಿಭ್ರಮ ವರ್ಗಹೃಷ್ಯನ್ ಮೃಗಶಾವ ವಿಭ್ರಮ. ಒಂದು ಯಾವ್ದು ಹೇಳ್ತಾರೆ ಅಂದರೆ ಮೃಗ ಅಂದರೆ ಜಿಂಕೆಯು ಸಿಂಹದ ಬಾಯಿಗೆ ಸಿಕ್ಕು ಒದ್ದಾಡ್ತಾ ಇರುವಾಗ ಅದರ ಬಾಯಿಯಿಂದ ಬಿಟ್ಟರೆ ಅದು ಹೆಂಗೆ ಓಡಿ ಹೋಗ್ತದೆ ತನ್ನ ಜೀವನವನ್ನು ಉಳಿಸ್ಕೊಳ್ಳಿಕ್ಕೆ. ಹಾಗೆ ಈ ದುಷ್ಟ ಕಂಸನ ಹತ್ತಿರ ಕಷ್ಟದಲ್ಲಿ ಇರುವ ಕ್ರೂರ ಕೃಷ್ಣನ ಹತ್ತಿರ ಹೋಗಬಾ ಅಂದರೆ ಎಷ್ಟು ಸಂತೋಷದಿಂದ ಹೋಗ್ಲಿಕ್ಕೆ. ಹೀಗಾಗಿ ಅವನು ಓಡ್ತಾ ಹೋಗಿದ್ದ. ಶಫಲ್ಕ ಅನ್ನುವನ ಮಗ, ಶಫಲ್ಕಜ ಅಂತಂದರೆ ಇವನು. ಹಿಂದೆ ಆ ಕಥೆ ನಿಮಗೆಲ್ಲ ಗೊತ್ತದ. ಗಾಂಧಿನಿ ಅಂತ ಅವನ ತಾಯಿ ಶಫಲ್ಕನಿಗೆ ಗಾಂಧಿನಿಯನ್ನು ಮದುವೆ ಮಾಡಿಕೊಟ್ಟಾಗ ಅಲ್ಲಿ ಹುಟ್ಟಿದವನು ಅಕ್ರೂರನು. ಆ ಗಾಂಧಿನಿ ಕಥೆನೂ ಬಹಳ ಸ್ವಾರಸ್ಯವಾಗಿ ಹೇಳುತ್ತಾರೆ, ನಿಮಗೆಲ್ಲ ಗೊತ್ತಿದೆ. ಆ ಅಕ್ರೂರ ಅಲ್ಲಿ ಹೋಗ್ತಾ ಇದ್ದ. ಹೋಗಿ ವ್ರಜೇಶ ಗೋದೋಹನ ಕರ್ಮಣಿ ಸ್ಥಿತಂ, ಹೋಗಿ ನೋಡ್ತಾನೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ. ದೂರದೊಳಗೆ ಹಾಲು ಕರಿತಾ ಕೂತಿದ್ದಾನೆ, ಗೋದೋಹನ ಮಾಡ್ತಾ ಇದ್ದಾನೆ. ನೋಡಿ ಬಹಳ ಸಂತೋಷ ಆಗಿದೆ. ದದರ್ಶ ಸಂದರ್ಶ ಇತುಂ ಸಮುದ್ಯತಂ ಸ್ವಭಕ್ತ ಸರ್ವೇಪ್ಸಿತ ದೋಹ ದಕ್ಷತಾಂ. ತನ್ನ ನಿಜವಾದ ಪ್ರಭು ಯಾರಿದ್ದಾನೆ ಪರಮಾತ್ಮ, ಅವನನ್ನು ನೀರದ ವಿಗ್ರಹ ನೆನೆವೇನ್ ಅನುದಿನ ಅಂತ ಹೇಳಿ ಹೇಗೆ ಹೇಳಿದ್ದಾರೋ ಹಾಗೆ ಅವನನ್ನು ನೋಡಿದ ತಕ್ಷಣ ಅದ್ಭುತವಾದ ರೂಪ ಕಾಣಿಸ್ತು. ಬಹಳ ಸಂತೋಷದಿಂದ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನನಾಮ ನಾರಾಯಣ ಮಾದಿಪುರುಷಂ ನನರ್ಥ ನವ್ಯೋತ್ಸವ ಜಾತ ಸಂಭ್ರಮ ನನಾದ ನಾನಾ ದುರಿತೌಗ ಮರ್ದಯನ್ ನನಂದನಂದಸ್ಯ ತಪಫಲೋದಯನ್. ಹಾಗೆ ಪರಮಾತ್ಮ ನಾರಾಯಣ ಆದಿಪುರುಷ ಮೊದಲಾಗಿ ಎಲ್ಲ ರೀತಿಯಿಂದ
ಸ್ಮರಣೆ ಮಾಡಿ ಭಾಗವತದಲ್ಲಿ ಹರಿವಂಶದಲ್ಲಂತೂ ಹೇಳ್ತಾರೆ, ಅವನು ಓಡಾಡಿದ ಚಿಹ್ನೆಗಳು ಕಾಣಿಸಿದ ಮೇಲೆ ಅದರ ಮೇಲೆ ಬಿದ್ದು ಹೊರಳಾಡ್ತಾನಂತೆ ಅಕ್ರೂರು ಪಾದದ ಮೇಲೆ. ಇನ್ನು ಮುಂದೆ ಕೃಷ್ಣ ಇದ್ದಾನೆ, ಅವನ ಪಾದದ ಮೇಲೆ ಬೀಳಬೇಕು, ಅಲ್ಲ ಅವನು ಎಲ್ಲಿ ಪಾದವನ್ನು ಇಟ್ಟು ಓಡಾಡಿದ್ನು ಆ ಪಾದಗಳ ಮೇಲೆ ಹೊರಳಾಡ್ತಾನೆ, ಆ ಚಿಹ್ನೆಗಳ ಮೇಲೆ ಹೊರಳಾಡ್ತಾನೆ. ಅಷ್ಟು ಸಂತೋಷ ಅವನಿಗಾಗಿದೆ. ಆವಾಗ ಅವನು ಹೋಗಿ ಕೃಷ್ಣನಿಗೆ ಭೇಟಿಯಾದ ತಕ್ಷಣ ಕೃಷ್ಣನಿಗೆ ಬಹಳ ಪ್ರೀತಿಯಾಗಿ ಅವನನ್ನು ಆಲಿಂಗನ ಮಾಡಿಕೊಂಡ. ಆಲಿಂಗನದ ಕೆಲವು ಪ್ರಸಂಗಗಳಲ್ಲಿ ಇದು ವಿಶೇಷವಾಗಿ ಬಂದದ್ದು. ನಿಮಗೆಲ್ಲ ಗೊತ್ತಿದೆ, ಶುಕಾಚಾರ್ಯರಿಗೆ ಆಲಿಂಗನ ಕೊಟ್ಟಿದ್ದನ್ನು ಕೇಳಿದ್ದೀವಿ, ಆಚಾರ್ಯರಿಗೆ ಬದರಿಕಾಶ್ರಮದಲ್ಲಿ ಆಲಿಂಗನವನ್ನು ಕೊಟ್ಟಿದ್ದನ್ನು ಕೇಳಿದ್ದೀವಿ. ಹಾಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲಿ ಅಕ್ರೂರ ಬಂದ ತಕ್ಷಣ ಅವನನ್ನು ಆಲಿಂಗನ ಮಾಡಿಕೊಂಡ. ಅದನ್ನು ರಾಜರು ಯಾವ ರೀತಿ ನೋಡ್ತಾರೆ ನೋಡಿ. ಆಲಿಂಗನ ಮಾಡ್ಕೊಂಡಿದ್ದ ಕರೆ ತಮಾಲಿಲಿಂಗೆ ದೃಢಮಚ್ಯುತ ಪ್ರಿಯಂ ಸಶಂಕ ಮೇಣಾಂಕ ಶುಚಿಸ್ಮೃತಾನನಃ ಅನಾದಿಸಿದ್ಧಂ ಭವರೂಪ ಬಂಧನಂ ತದಾಶ್ರಿತಂ ವಿಶ್ಲತಯನ್ನಿವಾಂಜಸ. ಅವನನ್ನು ಬಿಗದ, ಯಾಕೆ ಅಂದರೆ ಅವನ ಭವವನ್ನು ಸಡಲು ಮಾಡಿದ. ಕೃಷ್ಣ ನಮ್ಮನ್ನು ಹಿಡಿದರೆ ನಮ್ಮ ಸಂಸಾರ ನಮ್ಮನ್ನು ಬಿಡುತ್ತದೆ, ನಾವು ಸಂಸಾರವನ್ನು ಹಿಡಿದರೆ ಕೃಷ್ಣ ನಮ್ಮನ್ನು ಬಿಡುತ್ತಾನೆ. ಇದನ್ನು ತೋರಿಸಲಿಕ್ಕೆ ಆ ರೀತಿಯಾಗಿ ಆಲಿಂಗನ ಮಾಡಿಕೊಂಡೇನು ಅಂತ ಕವಿಗಳು ರಾಜರು ಅದನ್ನು ಚಿಂತನೆ ಮಾಡ್ತಾರೆ. ಶ್ಲಥ ಅಂತಂದರೆ ವಿಶ್ಲಥ ಅಂತಂದರೆ ಬಿಟ್ಕೊಳ್ಳೋದು. ಅವನು ಬಿಗದಪ್ಪಿದ, ಅವನ ಪೂರ್ಣವಾದ ಉದ್ಧಾರ ಆಗೋಯ್ತು, ಆದ್ದರಿಂದ ಕೃಷ್ಣ ಅನುಗ್ರಹ ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾನಂತೆ ಕೃಷ್ಣ, ಕುಶಲೋಪರಿ ಮಾಡಬೇಕಲ್ಲ, ಬಂದ ತಕ್ಷಣ ಎಲ್ಲ ಚೆನ್ನಾಗಿದೆಯಾ ಅಂತೇಳಿ. ಹೇಗೆ ಭರತ ಕೃಷ್ಣನನ್ನು ರಾಮನನ್ನು ಭೇಟಿಯಾಗಲಿಕ್ಕೆ ಅಂತ ಕಾಡಿಗೆ ಬಂದಾಗ ಅರಣ್ಯ ಕಾಂಡದಲ್ಲಿ ನೀವು ಕೇಳ್ತೀರಿ ಹೇಗಿದ್ದಾರೆ ಅಂತ. ಇಡೀ ಒಂದು ರಾಜ ಹೇಗೆ ನಡ್ಕೊಳ್ಬೇಕು ಅನ್ನುವ ಪರಿಭಾಷೆಯನ್ನು ಒಂದು ಶ್ಲೋಕದಲ್ಲಿ ಅವನಿಗೆ ಪ್ರಶ್ನೆ ಕೇಳೋದ್ರ ಮುಖಾಂತರ ತೋರಿಸ್ಬಿಟ್ಟು ವಾಲ್ಮೀಕಿ ಋಷಿಗಳು ಅದನ್ನು ಚಿತ್ರಣ ಮಾಡಿದರು. ಏನಂತ, ರಾಮನು ಭರತನಿಗೆ ಪ್ರಶ್ನೆಯನ್ನು ಕೇಳಿದ, ಊರಲ್ಲೆಲ್ಲ ಚೆನ್ನಾಗಿದೆಯಾ ಅಂತ ಶುರು ಮಾಡಿ ಏನೇನು ಕೇಳಿದನೋ ಅದೆಲ್ಲವೂ ರಾಜನೀತಿಯು. ಅಂತಹ ರಾಮದೇವರ ಅದ್ಭುತವಾದದ್ದನ್ನು ತೋರಿಸಿದೆ. ಹಾಗೆ ಇಲ್ಲಿ ಕೃಷ್ಣ ಕೇಳ್ತಾ ಇದ್ದಾನೆ, ಕ್ಷೇಮಕ್ಕಿಂ ತವ ನಪ್ಪಿತಾ ಚ ಕುಶಲಿ ಸ್ವಾಧ್ಯಾಯ ತೀರ್ಥಾಪ್ಲುತಿ ಸ್ವರ್ಗ್ಯಾರಾಧನ ಮುಖ್ಯ ಶೋಭನ ಕೃತಿರ್ ವಿಘ್ನೋಜ್ಜಿತಾ ವರ್ತತೆ ಕಿಂ ಸಂಸಾರ ವಿಮುಕ್ತಗೆ ಪ್ರಯತಸೆ ಕಂಸಸ್ಯ ಕಾವಾ ಸ್ಪೃಹ ಸತ್ವಂ ವೇತ್ಸಕಿಲಂ ಯದದ್ಯ ಹಿ ಮಯಾ ಕಾರ್ಯಂ ಚ ತಜ್ಞಾಪಯ ಅಂತ ಕೇಳ್ದ. ಏನಂದರೆ ಅಲ್ಲಿ ಕ್ಷೇಮಕ್ಕಿಂ, ನಿನಗೆಲ್ಲ ಚೆನ್ನಾಗಿದ್ದೀರಾ ನಂಬರ್ 1. ಆಮೇಲೆ ನಮ್ಮ ಅಪ್ಪಾಜಿ ಹೇಗಿದ್ದ, ವಸುದೇವ ಊರಿನೊಳಗೆ ಹೇಗಿದ್ದಾರೆ, ಯಾಕೆಂದರೆ ಅವನ ಆಸ್ಥಾನದಲ್ಲೇ ಅವರು ಬಿದ್ದು ಒದ್ದಾಡ್ತಾ ಇದ್ದಾರೆ, ಅವನ ಕೈಯಲ್ಲೇ ಅವನು ಸಿಗಾಕೊಂಡಿದ್ದಾರೆ. ಆದ್ದರಿಂದ ಅವನು ಹೇಗಿದ್ದಾನೆ, ಕುಶಲಿ ವರ್ತತೆ ಕೇಳಿದ. ಆಮೇಲೆ ಕೇಳ್ತಾನೆ, ಅಭ್ಯಾಸ ಮಾಡ್ತಿದ್ದ ಮನೆಯೊಳಗೆ ಅಧ್ಯಯನಾದಿಗಳು ಹೇಗೆ ಮಾಡ್ತಿದ್ದಿ. ಈಗ ಮೊದಲಿಂದ 2 ಪ್ರಶ್ನೆ ಸುಮ್ಮನೆ ಕೇಳಿದ್ದೆ, ನಿಜವಾದ ಪ್ರಶ್ನೆ ಇದ್ದದ್ದು ಸ್ವಾಧ್ಯಾಯ ತೀರ್ಥ, ಒಳ್ಳೆ ತೀರ್ಥ ಸಂಚಾರವನ್ನೆಲ್ಲ ಮಾಡ್ತಾ ಇದ್ದೀಯ. ಸ್ವರ್ಗ್ಯಾರಾಧನ ಮುಖ್ಯ ಶೋಭನ ಕೃತಿ, ಯಾವ್ಯಾವ ಉತ್ತಮವಾದ ಕೆಲಸಗಳು, ತೀರ್ಥಯಾತ್ರೆ, ದೇವಪೂಜೆ ಮೊದಲಾದ ಎಲ್ಲ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಾವ. ಆಮೇಲೆ ಕಂಸನ ಸುದ್ದಿ ಏನು ಅಂತ ಕೇಳ್ತಾನೆ, ಕೊನೆಗೆ ಬಂದ. ಆಮೇಲೆ ಒಂದು ಪ್ರಶ್ನೆ ಹಾಕ್ತಾನೆ, ಇದು ಜಗತ್ತಿಗೆ ಕೇಳಿದ ಪ್ರಶ್ನೆ ಅಂತ. ಏನಂದರೆ, ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ, ಈ ಸಂಸಾರದಿಂದ ಮುಕ್ತಿಗಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀಯ, ಆರ್ ಯು ಟ್ರೈಂಗ್ ಟು ಗೆಟ್ ಔಟ್ ಆಫ್ ದಿಸ್ ಅಂತ ಕೇಳ್ತಾನೆ. ಈ ಸಂಸಾರದಿಂದ ಹೋಗ್ಲಿಕ್ಕೆ ಏನಾದರೂ ಮಾಡ್ತಾ ಇದ್ದೀಯ ಅನ್ನೋ ಅರ್ಥ ಏನು ಅಂದರೆ, ಯೋಗ್ಯವಾದದ್ದು ಉತ್ತಮವಾದದ್ದನ್ನು ಏನು ಮಾಡ್ತಾ ಇದ್ದೀನಿ ನನಗೆ ಹೇಳು. ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದ, ನಾವು ಸುಮ್ಮನೆ ಕೇಳ್ತಾ ಇದ್ವಿ. ಈ ಪ್ರಶ್ನೆಯನ್ನು ರಾಜರಂತಾರೆ, ಇದು ಅವನಿಗೆ ಕೇಳಿದ್ದು ನಮಗೆ ಕೇಳಿದ್ದು ಅಂತ ಬರೀತಾರೆ. ನಿಜವಾಗಿಯೂ ಕೇಳಿದ್ದು ನಮಗೆ. ನಾವೇನಾದರೂ ಉತ್ತಮವಾದದ್ದನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮೊಳಗಿರುವ ಒಬ್ಬ ಕಂಸ ಇದ್ದಾನ, ಅವನದು ಕಾವಾರ್ಥ, ಅವನದೇನು ಸುದ್ದಿ, ಆ ಕಂಸನನ್ನು ಸುಮ್ಮ ಕೂರಿಸಿದ್ದೀರಿ ನೀವೇನಾದರೂ. ಈ ಪ್ರಶ್ನೆ ನಿಜವಾಗಿಯೂ ಅವನಿಗಲ್ಲ, ಅಕ್ರೂರನಿಗಲ್ಲ, ಅದು ನಮಗೆ, ಕ್ರೂರರಾದ ನಮಗೆ, ಅಕ್ರೂರನಾದ ಅವನಿಗಲ್ಲ. ಹಿಂಗೆ ರಾಜರು ಬರೀತಾರೆ. ಅದಕ್ಕಂತಾನೆ ಅಕ್ರೂರನು ಭಾಳ ಚೆನ್ನಾಗಿ ಉತ್ತರ ಕೊಡ್ತಾನೆ. ಚೆನ್ನಾಗಿ ಕೇಳಿದ ಪ್ರಶ್ನೆಗೆ ಒಳ್ಳೆಯ ಉತ್ತರವನ್ನೇ ಬರೀಬೇಕು. ಅಕ್ರೂರ ಬರದ ಏನಂತ ಬರದ ಅಂದರೆ ಹೇಳಿದ, ಕಿಂ ವಿಷ್ಣು ಬಹುನೋದಿತೇನ ವಿದಿತಂ ವಿಶ್ವಂ ಭವದ್ದರ್ಶನಾತ್ ಶತ್ರುರ್ಮಿತ್ರ ಮಭೂದ್ಭವೋಪಿ ಯತಹಂ ಕಂಸೇನ ಸಂಪ್ರೇಷಿತಃ. ಆಮೇಲೆ ಅದ್ರಾಕ್ಷಂ ತವ ಸುಂದರಂ ವಪುರಯಂ ಸರ್ವಜ್ಞ ಚೂಡಾಮಣೆ ಪ್ರಶ್ನಸ್ತೆ ನೃವಿಡಂಬನಾಯ ಮಮ ಚ ಪ್ರತ್ಯುಕ್ತಿ ರೀಷೇದೃಷಿ. ನನ್ನ ರಿಪ್ಲೈ ಒಂದೇ, ಏನಂತಂದರೆ, ನಿನಗೆ ಗೊತ್ತಿಲ್ಲ ಅದು ಯಾವುದಿಲ್ಲ, ನಿನಗೆಲ್ಲ ಗೊತ್ತಿದೆ ಅನ್ನೋದೇ ನನ್ನ ರಿಪ್ಲೈ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಉತ್ತರ ಕೊಡೋದಿಲ್ಲ, ಯಾಕಂದ್ರೆ ಉತ್ತರ ಕೊಡ್ತೀನಿ ಅನ್ನೋ ಅರ್ಥ ಏನು, ಐ ಟೇಕ್ ಇಟ್ ಆನ್ ಮೀ ಅಂತ.
ನಾನು ಸ್ವತಂತ್ರ ಅಂತ ಒಂದು ಭಾವನೆ ಬಂದುಬಿಡ್ತು. ನಿನ್ನ ಪ್ರಶ್ನೆಗೆ ನನ್ನ ಉತ್ತರ ಅಂತಿಲ್ಲ, ನಿನ್ನದೇ ಪ್ರಶ್ನೆ ನಿನ್ನದೇ ಉತ್ತರ ಅಂತ ಅಕ್ರೂರ ಚಿಂತನೆ ಮಾಡಿದ. ಹೇಳ್ತಾರೆ, ಏನು ಹೇಳಿ ಏನು ಪ್ರಯೋಜನ ಕೃಷ್ಣ, ಹೆಚ್ಚು ಮಾತಾಡಿ ಏನು ಪ್ರಯೋಜನ? ಯಾಕೆ ಅಂದರೆ ಕಂಸನಿಂದ ನಾನು ಕಳಿಸಲ್ಪಟ್ಟಿದ್ದೇನೆ, ಮುಂದೆ ದೊಡ್ಡ ಕೆಲಸ ಆಗಬೇಕಾಗಿದೆ. ನಿನ್ನ ಸುಂದರವಾದ ಆ ರೂಪವನ್ನು ನೋಡಲಿಕ್ಕೆ ಮಥುರಾ ಪಟ್ಟಣದಲ್ಲಿ ಜನ ಎಲ್ಲ ಕಾಯ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿನ ಏನು ಹೇಳಾರೆ ಅಂತ ಹೇಳಿ. ಹಾಗೆ ನನ್ನದ ಏನು ನಡೀತಾ ಇದೆ, ನಾವೆಲ್ಲ ಏನು ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋದು ಕ್ಷಣ ಕ್ಷಣಕ್ಕೆ ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಆದಂತಹ ನೀನು ಅತ್ಯತಿಷ್ಠ ದಶಾಂಗುಲಂ, ಎಲ್ಲಕ್ಕಿಂತ ಮುಂದೆ ನಿಂತು ಅದನ್ನು ಅರಿಯುವವನಾಗಿದ್ದೆ. ಆದ್ದರಿಂದ ನಾನೇನು ಉತ್ತರ ಕೊಡುವುದಿಲ್ಲ ಅಂತಂದ. ಯಾರು ಅವನ ಸ್ನೇಹಿತ ಅಲ್ಲ, ಅದಕ್ಕೆ ಬಹಳ ಬುದ್ಧಿವಂತನಾಗಿ ಉತ್ತರ ಕೊಟ್ಟ. ಆದರೂ ಒಂದು ಮಾತು ಹೇಳ್ದ, ಏನಂದರೆ ಡೀಟೇಲ್ ಬಂದದ್ದಕ್ಕಾದರೂ ಹೇಳಬೇಕಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ, ಪಕ್ಕದೊಳಗಿದ್ದ ಜನಕ್ಕೆ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ಕಂಸಃ ಸಂಪ್ರತಿ ಕಾರ್ಮುಕೋತ್ಸವ ಕಥಾ ವ್ಯಾಜೇನ ತೇ ವಿಪ್ರಿಯಂ ಕರ್ತುಂ ವಾಂಛತಿ ತೇನ ಮಾತುಲಮಹಂ ಸಾರ್ಥಂ ವಿಧಾತುಂ ಭವಾನ್ ಗತ್ವಾ ತತ್ರ ವಿಬುರ್ಧುನೋತು ಸಬಲಂ ಶತ್ರುಂ ಪುನಃ ಪ್ರಸ್ಫುರತ್ ಭೃಚ್ಛಾಪೋತ್ಸವಮಾರಚಯ್ಯ ಭವತಾಂ ಮಾಧಿಂ ಸಮಾಧಿ ಭಜತಾಮಾಧಿಂ ಸಮಾಧಿ ಪ್ರಿಯ. ಅಲ್ಲಿಕ್ಕೂ ಕಷ್ಟ ಅದ, ಅಷ್ಟು ದೀರ್ಘವಾದ ಶ್ಲೋಕಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಹೇಳ್ತಾರೆ ನೋಡಿ, ಕಂಸ ಧನುರ್ಯಾಗ ಅಂತ ಒಂದು ಮಾಡ್ತಾ ಇದ್ದಾನೆ, ಕನ್ನಡದೊಳಗೆ ಅದನ್ನು ಬಿಲ್ಲು ಹಬ್ಬ ಅಂತ ಕರೀತಾರೆ. ಆ ಧನುರ್ಯಾಗದಲ್ಲಿ ಆ ನೆಪದಲ್ಲಿ ನಿನಗೆ ಏನೋ ಒಂದು ಅಪ್ರೀತಿಯನ್ನು ಮಾಡಲಿಕ್ಕೆ, ಅರ್ಥಾತ್ ನಿನ್ನ ದ್ವೇಷವನ್ನು ಮಾಡಲಿಕ್ಕೆ ಸಂಚು ಮಾಡಿದ್ದಾನೆ ಕಂಸ. ಅದಕ್ಕಾಗಿ ನೀನು ಬರಬೇಕು ಅಂತ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ನೀನು ಸಮಾಧಿ ಪ್ರಿಯ ಆದದ್ದರಿಂದ ಸಮಾಧಿ ಮಾಡುವಾಗ ಹಿಂಗೆ ಹುಬ್ಬು ಏರಿಸ್ತಾರೋ, ಹುಬ್ಬನ್ನು ಮಧ್ಯದೊಳಗೆ ಇಟ್ಟು ಆ ಕಣ್ಣನ್ನು ಆ ಕಡೆ ಭ್ರೂ ಮಧ್ಯದಲ್ಲಿ ಸೇರಿಸಿ ಆವಾಗ ಧ್ಯಾನ ಮಾಡಿ ಸಮಾಧಿ ಅವಸ್ಥೆಯನ್ನು ಪಡಿಬೇಕು. ಆ ಭ್ರೂವನ್ನು ಧನುರಾಕಾರದಲ್ಲೇ ಮಾಡ್ತಾರೆ. ಸಮಾಧಿ ಪ್ರಿಯನಾದವನು ನೀನು, ಆದ್ದರಿಂದ ಆ ಧನುರಾಕಾರದಲ್ಲಿ ಇರುವ ಆ ಧನುಸ್ಸನ್ನು ಮುರಿಬೇಕು, ಅಲ್ಲಿ ನೀವು ಬರಬೇಕು ಅನ್ನೋದಕ್ಕಾಗಿ ಇದನ್ನು ಕರೀಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ ಚೆನ್ನಾಗಿ ಅಲ್ಲಿ ವಿವರಣೆ ಮಾಡ್ತಾನೆ. ಆಗಲೇ ಅವಶ್ಯವಾಗಿ ನಾನು ಬರ್ತೀನಿ, ನಾನು ಬಂದಿರೋದರಲ್ಲಿ ಮುಖ್ಯ ಕೆಲಸ ಇದೆ. ಯಾಕೆಂದರೆ ಕಂಸನನ್ನು ಕೊಂದರೆ ಮುಂದೆ ದೊಡ್ಡ ಸೇನೆ ಓಪನ್ ಆಗಿಬಿಡುತ್ತೆ. ಯಾಕೆಂದರೆ ಜರಾಸಂಧನಿಗೂ ಕೃಷ್ಣನಿಗೂ ಏನು ಜಗಳ ಇಲ್ಲ, ಕಂಸನನ್ನು ಕೊಂದರೆ ದೊಡ್ಡ ಜಗಳ ಶುರುವಾಗುತ್ತೆ. ಹೀಗಾಗಿ ಭೂಭಾರೋತ್ತಾರಣಾಯಚ ಅಂತೇನು ಕೃಷ್ಣ ಇದ್ದಾನೆ, ಅವನಿಗೆ ಬೇಕಾದ ದೊಡ್ಡ ಕೆಲಸ ಅಲ್ಲಿಂದ ಆಗ್ತದೆ. ಆದ್ದರಿಂದ ನಂಬರ್ 1 ಕಂಸನನ್ನು ಕೊಲ್ಲಬೇಕು ಅನ್ನೋದಕ್ಕಾಗಿ ಮಾಡ್ತೀನಿ ಅಂತ ಅವಶ್ಯವಾಗಿ ಅವನನ್ನು ಮುಂದೆ ಕಳಿಸಿದ್ದಂತೆ. ಮುಂದೆ ಕಳಿಸಿದರೆ ಅವನು ಹೋಗ್ಲಿಕ್ಕೆ ಇಚ್ಛೆ ಇರಲಿಲ್ಲ ಅಕ್ರೂರನಿಗೆ. ನಿನ್ನ ಜೊತೆಗೇ ಇರಬೇಕು ಕೃಷ್ಣ ಅಂತಂದ. ಇಲ್ಲ, ನೀನು ಮುಂದೆ ಹೊರಡು, ನಾನು ರಾಮ ಇಬ್ಬರು ಬಲರಾಮ ಜೊತೆಗೆ ಬರ್ತೀವಿ ಅಂತ ಹೇಳಿ ಕಳಿಸಿದ. ಆವಾಗ ಹೇಳ್ತಾರೆ, ಒಂಚೂರು ಮನಸ್ಸಿಗೆ ಅವನಿಗೆ ಇಷ್ಟ ಇರಲೇ ಇದ್ದರೂ ಕೂಡ ಸಂತೋಷವನ್ನು ಅವನ ಜೊತೆ ಇದ್ದದ್ದನ್ನು ಪಟ್ಟು ಹಿಂದೆ ತಿರುಗಿ ನೋಡ್ತಾ ಇದ್ದಾನೆ ಅಕ್ರೂರ. ನೋಡಿ ಆ ಸಂತೋಷದ ಮುಖದಲ್ಲಿ ಸ್ವಲ್ಪ ಅವನಿಗಿಂತ ಮುಂಚೆ ಹೋಗಬೇಕನ್ನುವ ದುಃಖದಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ಅಂತ ಬರೀತಾರೆ. ಆವಾಗ ಕೃಷ್ಣ ತಾನೂ ಕೂಡ ಅವರ ಜೊತೆ ಹೊರಟ. ಮಥುರಾ ಪಟ್ಟಣಕ್ಕೆ ಹೊರಟ. ದಾರಿಯೊಳಗೆ ಒಂದು ಹಾಲ್ಟ್ ಮಾಡಿದ್ದ. ಯಾರು? ಅಕ್ರೂರ. ಮಧ್ಯಾಹ್ನದ ಹೊತ್ತು ಯಮುನಾ ನದಿಯ ದಂಡೆಯೊಳಗೆ ಅವನ ರಥವನ್ನು ನಿಲ್ಲಿಸಿದ್ದ. ಅಲ್ಲಿ ಕೃಷ್ಣ ಬಂದ. ಇಲ್ಲಿ ಯಮುನಾ ನದಿಯೊಳಗೆ ಅವನು ಸಂಧ್ಯಾವಂದನೆ ಮಾಡ್ತಾ ಇದ್ದ ಅಕ್ರೂರ. ಮಧ್ಯಾಹ್ನ ಸಂಧ್ಯಾವಂದನೆ ನಾವೆಲ್ಲ ಬಿಟ್ಟು ಎಷ್ಟೋ ವರ್ಷಗಳೇ ಆಗೋಗಿರ್ಬೇಕಂತ ಅನಿಸ್ತು. ಅಥವಾ ಅವತ್ತು ಉಪನಯನ ದಿವಸ ಪ್ರಾಯಶಃ ಅದು ಗಡಿಬಿಡಿ ಅಂತ ಅದನ್ನು ಮಾಡಿಸಿದ್ದು ಡೌಟೆ. ಈ ರೀತಿಯಾದ ಸ್ಥಿತಿಯೊಳಗೆ ನಾವೆಲ್ಲ ಇರ್ತೀವಿ. ಆದರೆ ಮಾಧ್ಯಾಹ್ನಿಕವನ್ನು ತಪ್ಪದೇ ಮಾಡುವಂತಹ ಆಗಿನ ಜನ ಅವನು ರಥವನ್ನು ಅಲ್ಲಿ ನಿಲ್ಲಿಸಿ ಸಂತೋಷದಿಂದ ಸೂರ್ಯನಾರಾಯಣನ ಚಿಂತನೆ ಮಾಡ್ತಾ ಇದ್ದಾನೆ. ನೋಡಿದರೆ ನಾರಾಯಣನ ಎಲ್ಲಿ ನೋಡಬೇಕು? ನಾರಾಯಣನನ್ನು ಧ್ಯಾನ ಮಾಡಿ ನೋಡೋದಲ್ಲ, ಎದುರಿಗೆ ನಿಂತು ಬಿಟ್ಟಿದ್ದಾನೆ. ದಿನ ಮಾಡೋ ಸಂಧ್ಯಾವಂದನೆಗೂ ಇವತ್ತು ಮಾಡೋ ಸಂಧ್ಯಾವಂದನೆ ಭಾಳ ವ್ಯತ್ಯಾಸ. ಯಾಕೆ ಹೇಳಿದ್ರೆ ಕೃಷ್ಣ ಎದುರಿಗೆ ನಿಂತಿದ್ದಾನೆ. ಆದ್ದರಿಂದ ಹೇಳ್ತಾರೆ, ಅದೃಶ್ಯಮಸ್ಯೈವ ವಿಚಿತ್ರ ರೂಪಂ ದದರ್ಶ ಸೇವಾ ಫಲರೂಪಮನ್ಯೇ. ಇಷ್ಟು ದಿವಸ ಮಾಡಿದ ಸೇವೆಗೆ ಫಲ ಅನ್ನುವಂತೆ ದೇವರು ಆ ರೂಪವನ್ನು ತಂದು ಆನ್ನಿಕವನ್ನು ಮಾಡುವಾಗ ಸವಿತ್ರ ಸೂರ್ಯ ನಾರಾಯಣನನ್ನೇ ಕೃಷ್ಣ ರೂಪದಿಂದ ಪರಮಾತ್ಮನನ್ನು ನೋಡ್ತಾ ಇದ್ದಾನೆ ಆ ಶಫಲ್ಕಜನಾದ ಅಕ್ರೂರ ಅಂತೇಳಿ ಅದನ್ನು ಮಧ್ಯದೊಳಗೆ ವಿವರಣೆ ಮಾಡುತ್ತಾರೆ. ಹೀಗೆ ಅದೆಲ್ಲ ನಡೆದ ಮೇಲೆ ಕೃಷ್ಣ ಹೇಳ್ತಾನೆ, ಮುಪಗಮ್ಯಾಥ ಕೃತಸ್ಥಾನತ್ಪುರಾದ್ಭೈ ಪುರಸ್ತತ್ವಂ ಪುರಂ ಯಾಹೀತ್ಯವದದ್ಗಾಂಧಿನಿ ಸುತಂ. ಅಕ್ರೂರನಿಗೆ ಹೇಳಿದ, ನೀನು ಮುಂದೆ ಮನೆಗೆ ಹೋಗ್ಬಿಡು, ಮಥುರಾ ಪಟ್ಟಣಕ್ಕೆ ನಾನು ಒಳಗೆ ಬರೋದಿಲ್ಲ, ಇವತ್ತು ಇಲ್ಲೇ ಹೊರಗಿರ್ತೀನಿ, ನಾಳೆ ಎಲ್ಲ ಪೂಜಾದಿಗಳನ್ನು ಹೊರಗೆ ಸ್ವೀಕಾರ ಮಾಡ್ತೀನಿ, ಗೆಸ್ಟ್ ಹೌಸ್ ಇತ್ತು ಹೊರಗೊಂದು.
ಅದು ಬರೀತಾರೆ ನೋಡ್ರಿ ಏನಂತ, ಕೃತಸ್ಥಾನ ಪುರಾತ್ ಬಹಿ. ಬಹಿಹಿ ಕೃತಸ್ಥಾನ ಅಂತಂದ್ರೆ ಏನರ್ಥ? ಊರಿನ ಆಚೆ ಇರುವಂತಹ ಒಂದು ಮನೆ ಅಂದರೆ ಗೆಸ್ಟ್ ಹೌಸ್. ಅಲ್ಲಿ ಇರ್ತೀನಿ ನಾನು ಇವತ್ತು. ನಾವೆಲ್ಲ ನೀನು ಮುಂದೆ ಹೋಗಬೇಕು, ಹೋಗಿ ಎಲ್ಲ ಸಜ್ಜೀಕರಣ ಆದಮೇಲೆ ನಾನು ಪುರಪ್ರವೇಶವನ್ನು ಮಾಡ್ತೀನಿ. ಯಾಕೆಂದರೆ ಹೀಗೆ ಬಂದುಬಿಟ್ಟ ಅಂತಂದರೆ ಕೃಷ್ಣ ದಾರಿಯೊಳಗೆ ಎಲ್ಲರಿಗೂ ಅನೇಕ ಉದ್ಧಾರಗಳನ್ನು ಮಾಡಬೇಕು, ಅನೇಕ ಸಂಹಾರಗಳನ್ನು ಮಾಡಬೇಕು, ಅವೆಲ್ಲ ಕೆಲಸ ಉಳಿತದೆ. ಆದ್ದರಿಂದ ನಾನು ಇವತ್ತು ಇಲ್ಲೇ ತಂಗಿರ್ತೀನಿ ಅಂತ ಹೇಳಿ ಆ ಗಾಂಧಿನಿ ಸುತನನ್ನು ಮುಂದೆ ಕಳಿಸಿಕೊಟ್ಟಿದ್ದಾನೆ. ಆಮೇಲೆ ಬೆಳಗ್ಗೆ ಗೊತ್ತಾಯಿತು ಜನಕ್ಕೆಲ್ಲ ಕೃಷ್ಣ ಬಂದಿದ್ದಾನೆ, ಊರ ಹೊರಗೆ ಅವನ ವಾಸ್ತವ್ಯ ಇದೆ ಅಂತ ಹೇಳಿ. ಆವಾಗ ಪ್ರವಿಶ್ಯ ವರಜತಸ್ತಸ್ಯ ಹೃದಯಾಖ್ಯ ಪುರೀಂ ಹರಿಹಿ ಇನೋದಯೇ ನಿರ್ವಿಶೇಷೆ ಮಧುರಾಂ ಮಧುರಾಪುರೀಂ. ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಮಧುರಾ ಪಟ್ಟಣವನ್ನು ಅವನು ಪ್ರವೇಶ ಮಾಡ್ತಾ ಇದ್ದಾನೆ. ಹೇಗೆ ಅಂತಂದರೆ ಹೇಳ್ತಾರೆ, ಅಕ್ರೂರನ ಹೃದಯ ಮಂಟಪಕ್ಕೆ ಅಥವಾ ಹೃದಯ ಪುರಿಗೆ ಪ್ರವೇಶ ಮಾಡ್ತಾ ಇದ್ದಾನೇನೋ ಅನ್ನುವಂತೆ ಮಧುರಾ ಪಟ್ಟಣವನ್ನು ಅವನು ಪ್ರವೇಶ ಮಾಡಿದ. ಅಕ್ರೂರ ಬಹಳ ಒಲ್ಲದ ಮನಸ್ಸಿನಿಂದ ಹೋಗಿದ್ದ, ಅವನ ಮನಸ್ಸಿಗೂ ಪ್ರವೇಶ ಮಾಡಿದ. ಯಾಕೆಂದರೆ ಮಧುರೆಗೆ ಬಂದ, ಮಥುರಾ ಪಟ್ಟಣಕ್ಕೂ ಬಂದ. ಬರುವಾಗ ದಾರಿಯೊಳಗೆ ಅನೇಕ ಜನರನ್ನು ಉದ್ಧಾರ ಮಾಡಿದೆ. ಈ ಎಲ್ಲ ಕಥೆ ನಿಮ್ಗೆ ಗೊತ್ತಿರೋದು. ವಿಶೇಷ ಏನು ಅಂತ ಇದರ ದೃಷ್ಟಿಯಿಂದ ನೋಡಬೇಕು. ಅಲ್ಲಿ ಹೇಳ್ತಾರೆ ನೋಡಿ ಏನಂತಂದರೆ, ಮಧುರ ವಚನ ಮಾತ್ರೇಣಾಂಗರಾಗಂ ದದೌಯ ಪುಲಕಿತ ರುಚಿರಾಂಗಿ ಚಂಚಲಾಪಾಂಗ ಭೃಂಗಿ ಅನುಚಿತಮಭಿಧಾನಂ ತ್ಯಾಜಯನ್ ವಾಸುದೇವಃ ಖಲು ಕುಲ ವನದಾವಸ್ತಾಂ ತತಾನ ರುಜುಗಾತ್ರೀಂ ತತಾನಾರ್ಜುಗಾತ್ರೀಂ. ದಾರಿಯೊಳಗೆ ತ್ರಿವಕ್ರ ಅನ್ನೋಳು ಬಂದು ಇದನ್ನು ಕೊಟ್ಟಳು ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಕಥೆ. ತ್ರಿವಕ್ರೆ ಬಂದು ಆ ಗಂಧವನ್ನು ಅರ್ಪಣೆ ಮಾಡಿದ್ಲು. ರುಜುಗಾತ್ರಿಯನ್ನಾಗಿ ಅವಳನ್ನು ಮಾಡಿದ. ರುಜು ಅಂದರೆ ನೇರ. ಅವಳು ವಕ್ರವಾಗಿದ್ದಲ್ಲ, 3 ಕಡೆ ವಕ್ರ ಆಗಿದ್ದಕ್ಕೆ ಅವಳು ತ್ರಿವಕ್ರ ಅಂತ. ಅವಳನ್ನು ರುಜುಗಾತ್ರಿಯನ್ನಾಗಿ ಜಸ್ಟ್ ಸ್ಪರ್ಶ ಮಾಡಿದ. ಅದರಿಂದಲೇ ಅವನು ನೇರವಾದ ಶರೀರವನ್ನು ಹೊಂದುವಂತೆ ಮಾಡಿದ. ನಾವು ತ್ರಿವಕ್ರರು ನಿಜವಾಗಿಯೂ, ಅದಕ್ಕಾಗಿ ನಮಗೆ ತ್ರಿಕರಣಗಳಿಂದ ವಕ್ರರಾದವರು ನಾವು. ಆದ್ದರಿಂದ ತ್ರಿವಕ್ರರು. 3 ಕರಣಗಳು. ತ್ರಿಕರಣ ಅಂದರೆ ಕಾಯೇನ ವಾಚಾ ಮನಸ ಅಂತ ಕರೀತಾರಲ್ಲ, ಅಲ್ಲಿ 3 ಕರಣಗಳು ಶುದ್ಧವಾಗಿರಬೇಕು. ವಕ್ರವಾಗಿರುವವರನ್ನು ಶುದ್ಧ ಮಾಡಬೇಕು ಅಂದರೆ ನಾವು ದೇವರಿಗೆ ಗಂಧ ಸಮರ್ಪಣೆಯನ್ನು ಮಾಡಬೇಕು. ಅಂದರೆ ನಾವು ಇದು ತ್ರಿವಕ್ರೆಯನ್ನು ಉದ್ಧಾರ ಮಾಡಿದ್ದು ಒಂದು ಪ್ರಸಂಗ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹೀಗೆ ಮಾಡಬೇಕು ಅಂತ ರಾಜರಂತ. ಪ್ರತಿನಿತ್ಯ ಗಂಧದ ಸ್ಮರಣೆ. ಅದು ಹೇಳ್ತಾರೆ, ಗಂಧೋದಕವನ್ನು ಶಾಲಿಗ್ರಾಮದ ಮೇಲೆ ಹಾಕಿದರೆ ಕೋಟಿ ಪುಣ್ಯ ಬರ್ತದೆ ಪ್ರತಿನಿತ್ಯ ಅಂತ ಹೇಳ್ತಾರೆ. ಒಂದು ಪ್ರತಿನಿತ್ಯ ಮಾಡುವ ಗಂಧೋದಕವನ್ನು ಅಭಿಷೇಕ ಮಾಡ್ತೀವಲ್ಲ, ವರುಣ ಹಸ್ತೇನ ಸ್ನಾನಂ ಅಂತೇಳಿ, ಅದನ್ನು ಮಾಡೋದ್ರಿಂದಲೇ ಅಷ್ಟು ಪುಣ್ಯ ಬರ್ತದೆ. ಆದ್ದರಿಂದ ಶಾಲಿಗ್ರಾಮದ ಅರ್ಚನೆ ಮಾಡಿರಿ ಅಂತ ಅಭಿಪ್ರಾಯ ಇಲ್ಲಿ. ಯಾಕೆಂದರೆ ಅಲ್ಲಿ ಏನು ನಡೀತು ಅನ್ನೋದಂತೂ ಸತ್ಯನೇ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದರ ರಾಜರು ನಮಗೇನು ಉಪದೇಶ ಮಾಡ್ತಾ ಇದ್ದಾರೆ ಅದನ್ನು ನಾವು ತಿಳಿಬೇಕು. ಆದ್ದರಿಂದ ಅದನ್ನು ಮಾಡಿದ್ದಾರೆ. ಮುಂದೆ ಹೇಳ್ತಾರೆ, ಸದ್ವಂಶಜಾತೋಪಿ ಗುಣಾನ್ವಿತೋಪಿ ಶಿಕ್ಷಾನುರೂಪೋಪಿ ಸ ತೇನ ಚಾಪಃ ಭಗ್ನಶನೈರ್ವಕ್ರ ಹೃದೋ ಹಿ ಪುಂಸಃ ಕೋವಾ ಗುಣ ಕೋವಿದ ಮಾನಯೋಗ್ಯ. ಮುಂದೆ ಅವನು ನೇರವಾಗಿ ಆ ಬಿಲ್ಲಿಯಲ್ಲಿ ಇಟ್ಟಿದ್ರು. ಅಲ್ಲಿಗೆ ಬಂದ. ಆ ಬಿಲ್ಲನ್ನು ತಾನು ಹೆದೆ ಏರಿಸಿದ. ಹೆದೆ ಏರಿದ ತಕ್ಷಣ ಬಿಲ್ಲು ಮುರಿದು ಬಿದ್ದುಬಿಡ್ತು. ಆವಾಗ ಹೇಳಿದರು, ಸರಿ ಆಯಿತು, ಇದನ್ನೇ ಮಾಡಲಿಕ್ಕೆ ಕೃಷ್ಣ ಬಂದಿದ್ದಲ್ಲ. ಯಾಕೆ ಅಂದರೆ ಆ ಬಿಲ್ಲನ್ನು ಮುರಿಯುವಾಗ ಏನು ಶಬ್ದ ಆಯಿತು, ಅದರಿಂದ ಹೃದಯ ವಿದ್ರಾವ ಆಯಿತು. ಯಾರಿಗೆ? ಆ ಶಬ್ದ ಅಷ್ಟು ಜೋರಾಗಿತ್ತು. ಕಂಸನಿಗೆ ಹೃದಯದೊಳಗೊಂದು ವಿಭ್ರಮ ಆಗೋಯ್ತು. ಯಾಕೆಂದರೆ ಆ ಶಬ್ದವನ್ನು ಕೇಳಿ. ಅದಕ್ಕೆ ಹೇಳಿದರು, ಇದು ಒಂದು ಸೂಚನೆ ಕೊಟ್ಟಿದ್ದೇನು ಕೃಷ್ಣ. ಈ ಧನುರ್ಬಾಣವನ್ನು ಮುರಿದಲ್ಲ, ಧನುರ್ಗಳನ್ನು ಮುರಿದಾಗ ಅದಕ್ಕೊಂದು ಸೂಚನೆ ಏನಿರ್ಬೋದು ಅಂತಂದರೆ ಸದ್ವಂಶ ಜಾತ. ವಂಶ ಅಂದರೆ ಸಂಸ್ಕೃತದೊಳಗೆ ಇದು ಕರೀತಾರೆ ಬಿದಿರು. ಸದ್ವಂಶ ಜಾತವಾದದ್ದು ಆ ಬಿದಿರು, ಆ ಧನಸ್ಸು. ಆಮೇಲೆ ಗುಣಾನ್ವಿತ. ಗುಣ ಅಂತಂದರೆ ಅದಕ್ಕೆ ಹತ್ತಿರುವಂಥ ಹಗ್ಗ. ಒಂದು ಧನಸ್ಸು ನೆನಪು ಮಾಡಿಕೊಂಡ್ರೆ ಅದಕ್ಕೊಂದು ಬಿದಿರಿನ ಆಕಾರ ಇರ್ತದೆ, ಅದಕ್ಕೊಂದು ಧನುವಿನ ಆಕಾರ, ಅದಕ್ಕೆ ಒಂದು ಹಗ್ಗ ಕಟ್ಟಿರ್ತಾರೆ, ಜಾ ಅಂತ ಕರೀತಾರೆ. ಅದು ಗುಣ. ಆಮೇಲೆ ಶಿಕ್ಷಾನುರೂಪ, ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಾಗಿ ಅದು ಒಳ್ಳೆ ಕುರಿ ಮಾಡಿ ಆ ಧನಸ್ಸನ್ನು ಇಟ್ಟಿರ್ತಾರೆ. ಹೀಗಿದ್ದರೂ ಕೂಡ ಒಬ್ಬ ಸಮರ್ಥನಾದವನು ಆ ಧನುಸ್ಸನ್ನು ಮುರಿತಾನಲ್ಲ. ಇದು ಏನು ತೋರಿಸ್ತದೆ ಅಂತಂದರೆ ನಾವು ಸದ್ವಂಶ ಜಾತೋಪಿ, ಅದನ್ನೇ ಇನ್ನೊಂದು ಅರ್ಥ ಮಾಡ್ತಾರೆ, ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದೇವೆ. ಆಮೇಲೆ ಗುಣಾನ್ವಿತೋಪಿ, ಒಳ್ಳೆಯ ಗುಣಗಳು ಹೇಳಿಸಿ, ಅರ್ಥಾತ್ ಗುರುಗಳಿಂದ ಶಿಕ್ಷಿತ ತಿಳಿಯಲ್ಪಟ್ಟಿವೆ.
ಆದರೂ ನಮ್ಮ ಮನಸ್ಸು ಧನುಸ್ಸಿನಂತೆ ವಕ್ರವಾಗಿದ್ದರೆ ಅಂತ ಬರೀತಾರೆ. ನಾ ಹೇಳಿದ್ದಲ್ಲ, ರಾಜರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ನೋಡಿ. ಕೋವಾ ಗುಣ ಕೋವಿದ ಮಾನಯೋಗ್ಯ. ಯಾರು ತಾನೇ ಧನುಸ್ಸಿನಂತೆ ತಮ್ಮ ಮನಸ್ಸನ್ನು ವಕ್ರವಾಗಿಟ್ಟುಕೊಂಡವರು ದೊಡ್ಡ ಕುಲದಲ್ಲೇ ಹುಟ್ಟಲಿ, ನಾವು ದೊಡ್ಡ ಕುಲದವರು ಅಂತ ಹೇಳಿ ಮೊದಲಿಗೆ ಎಲೆ ಹಾಕ್ಸ್ತಾರೆ. ನಿಮ್ಮ ಎಲೆ ಇಲ್ಲಿ ಮೊದಲನೇದಿರ್ಬೋದು, ಅಲ್ಲಿ ಕೊನೆಯದಾಗ್ತದೆ ನೆನಪಿರಲಿ. ಯಾಕೆಂದರೆ ಮನಸ್ಸಿನೊಳಗಿರುವ ಆ ವಕ್ರತೆ ಹೋಗದೈತೆ ಪ್ರಯೋಜನ. ಅದನ್ನು ಹೇಳ್ತಾರೆ ರಾಜರು. ಕುಟಿಲ ಹೃದಯ ಇತ್ತು ಅಂತಂದರೆ, ಯಾಕಂದ್ರೆ ಕುಟಿಲತೆ ಅದರೊಳಗೆ ಇರ್ತದೆ ನೋಡಿ, ಆ ಧನುಸ್ಸಿನೊಳಗೆ. ಹಾಗಿರಬಾರದು ಅಂತ ಹೇಳ್ತಾರೆ, ನೇರವಾಗಿರ್ಬೇಕು. ಕೃಷ್ಣ ಅಂದ ಇದು ಕುಟಿಲವಾಗಿದೆ, ಬೇಡ ನೇರ ಮಾಡಿಬಿಡ್ತೀನಿ ಅಂತ ಮುರಿದು ಹಾಕ್ಬಿಟ್ಟು. ಆ ಕಾರಣ ಇದಕ್ಕಾಗಿರ್ಬೋದು ಅಂತ ರಾಜರು ಬರೀತಾರೆ. ಆದಮೇಲೆ ಹೇಳ್ತಾರೆ, ಕಂಸನಿಗೆ ಭಯ ಆಯ್ತಲ್ಲ, ಇದೊಂದು ಅದ್ಭುತವಾದ ಒಂದು ಕಾವ್ಯವನ್ನು ಬರೀತಾರೆ. ಏನಂತಂದರೆ, ಭಯನೇ ಎದ್ದು ಬಂದು ಮಾತಾಡ್ತಂತೆ ಕಂಸನ ಹತ್ರ. ಪರ್ಸಾನಿಫೈಡ್, ಭಯನೇ ಪರ್ಸಾನಿಫಿಕೇಶನ್ ಆಯಿತು. ಏನಂದರೆ ಕಂಸನಿಗೂ ಭಯಕ್ಕೂ ಒಂದು ಡಿಸ್ಕಷನ್ ಆಯಿತು. ಈ ಅಪರೂಪವಾದ ಸನ್ನಿವೇಶ ಎಲ್ಲೂ ಚಿತ್ರಣ ಆಗಿಲ್ಲ ನೋಡಿರ್ಬೇಕಾದ್ರೆ. ಯಾರಾದರೂ ಈ ಅಭಿಪ್ರಾಯ ಹೇಳ್ಯಾರ, ಕಂಸನಿಗೆ ಭಯ ಆಯಿತು, ಭಯವೇ ಎದ್ದು ಬಂದು ಮಾತಾಡಿತು. ಏನಂತ ಮಾತಾಡಿತು ನೋಡ್ರಿ, ಹೇಳ್ತಾರೆ. ಕಸ್ತ್ವಂ ಸೋಹ ಮರೆ ತ್ವದಂಕ ತ್ವದಂತ ಕತಟ ದಭ್ಯಾಗತೋ ವೈಭಟಃ ಪೃಥ್ವ್ಯಾಂ ಕ್ವಾಸ್ತಿ ಮಮಾಂತಕಸ್ಸ ಭುವನೆ ಅಂತರ್ಬಹಿರ್ವರ್ತತೆ ನಾಮಾಪ್ಯಸ್ಯ ನ ದೈವಕೀ ಸುತ ಇತಿ ಖ್ಯಾತಸ್ಸ ತನ್ನಂದನೋ ಧ್ವಸ್ತೋ ಹ್ಯದ್ಯಮೃತಿರ್ನ ತಸ್ಯ ನಿಹತ ಸ್ಥೇನ ತ್ವದೀಯಾಃ ಪರಂ. ಯಾಕೆಷ್ಟು ಶ್ಲೋಕ ಕಷ್ಟ ಆದರೂ ಓದ್ತಾ ಇದ್ದೀನಿ ಅಂತಂದರೆ, ಆ ಶ್ಲೋಕ ನಮ್ಮ ಕಿವಿಗೆ ಬೀಳಬೇಕು. ಅರ್ಥ ಹೇಳಲಿಕ್ಕೆ, ಅರ್ಥಾನುಸಂಧಾನ ಮಾಡಲಿಕ್ಕೆ ಸರಳತೆ. ದಿನನಿತ್ಯ ಪಾರಾಯಣ ಮಾಡಿದರೆ ಶ್ಲೋಕ ಸ್ವಲ್ಪ ವಶ ಆಗ್ತದೆ, ಪಾರಾಯಣ ಮಾಡಲಿಕ್ಕೆ ಆಗಿರೋದಿಲ್ಲ. ಅದು ಒಂದು. ಎರಡನೇದ್ದು, ಶ್ಲೋಕವನ್ನು ಉಚ್ಚಾರಣೆ ಮಾಡೋದ್ರಿಂದ ರಾಜರಿಗೆ ನಾವು ಸೇವೆ ಮಾಡೋದಿಲ್ಲ, ಇಲ್ಲಾಂದ್ರೆ ಮಾಡಲಿಕ್ಕಾಗೋದು. ಅಭಿಪ್ರಾಯ ತಿಳ್ಕೊಂಡ್ರೂ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಒಂದಿಷ್ಟು ಸ್ಮರಣೆ ಆಗಬೇಕು, ಗ್ರಂಥದ ಸ್ಮರಣೆ ಆಗಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಕಂಸನ ಹತ್ರ ಭಯ ಎದ್ದು ಬಂದು ಮಾತಾಡ್ತಾರೆ. ಯಾರು ನೀನು ಅಂತ ಕೇಳಿದಂತೆ ಭಯಕ್ಕೆ. ಅದಕ್ಕೆ ಹೇಳಿದ್ರು, ನಾನು ಕೃಷ್ಣನ ಭಟ ಅಂತ ಹೇಳಿದೆ. ಭಯ ಯಾಕೆ ಅಂದರೆ, ಕೃಷ್ಣನ ಪ್ರತಿನಿಧಿಯಾಗಿ ಈಗಾಗಲೇ ಭಯ ಅವನ ಮುಂದೆ ಬಂದು ನಿಂತು ಬಿಟ್ಟಿದೆ. ಅದಕ್ಕಾಗಿ ಕೃಷ್ಣನ ಭಟ ಅಂತ ಹೇಳ್ತಾರೆ. ಅಲ್ಲ, ನೀ ಯಾಕೆ ಬಂದಿ? ನನಗೆ ಯಾವ ಭಯ ಇಲ್ಲಲ್ಲ, ಜಗತ್ತಿನೊಳಗೆ ನನ್ನನ್ನು ಸೋಲಿಸೋರು ಯಾರಿದ್ದಾರೆ? ಅದಕ್ಕಾಗಿ ನಿನ್ನನ್ನು ಯಾರು ಕಳಿಸಿದರು? ನಿನ್ನನ್ನು ಮುಖಾಂತರವಾಗಿ ನನ್ನನ್ನು ಕೊಲ್ಲುವವರು ಯಾರಿದ್ದಾರೆ ಅಂತಂದರೆ ಮೂರ್ಖ. ಏನಂದರೆ, ಭುವನೇಶು ಅಂತರ್ಬಹಿಶ್ಚ ಬರ್ತದೆ. ಎಲ್ಲಿದ್ದಾರೆ ಅಂತ ನೀನು ಕೇಳುತ್ತಿದ್ದಿ, ನೀನೆಂಥ ಮೂರ್ಖ. ನಿನ್ನ ಹಿಂದೆ, ನಿನ್ನ ಮುಂದೆ, ನಿನ್ನ ಪಕ್ಕದೊಳಗೆ ಎಲ್ಲ ಕಡೆ ಪರಮಾತ್ಮ ಇದ್ದ. ಅವನೇ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಭಯವನ್ನು. ಆವಾಗ ಅವನಂತಾನಂತೆ, ಅವನ ಹೆಸರೇನು ಹಾಗಾದರೆ ಅಂತ ಕೇಳಿದರೆ, ಅವನ ಹೆಸರು ದೇವಕೀ ಸುತಃ. ದೇವಕಿಯನ್ನು ನೆನಪು ಮಾಡ್ಕೊಂಡು. ದೇವಕೀ ಸುತ ಯಾಕಂದ್ರೆ ಗೊತ್ತೇನು, ಕಂಸನಿಗೆ ದೇವಕಿ ಕಷ್ಟ ಕೊಟ್ಟಿಲ್ಲ ಇಷ್ಟು ವರ್ಷ. ಈಗ ಇಲ್ಲಿ ವಾಸುದೇವ ಅನ್ನಲಿಲ್ಲ, ಮಾಧವ ಅನ್ನಲಿಲ್ಲ, ಕೃಷ್ಣ ಅಂತ ಕರೀಲಿಲ್ಲ, ದೇವಕೀ ಸುತಃ ಅಂತ. ಯಾಕೆ ದೇವಕೀ ಸುತ ಅನ್ನೋ ಶಬ್ದ ಯೂಸ್ ಮಾಡಿದರು ಅಂದರೆ, ಯಾವ ತಂಗಿಯಾದ ದೇವಕಿಯನ್ನು ನೀನು ಇಷ್ಟು ದಿವಸ ಸೆರೆಯಲ್ಲಿಟ್ಟು ಕಷ್ಟ ಕೊಟ್ಟಿಯೋ ಅವಳ ಮಗ ನಿನ್ನನ್ನು ಕೊಲ್ತಾ ಇದ್ದಾನೆ. ಅವನ ಪ್ರತಿನಿಧಿಯಾಗಿ ನಾನು ಭಯ ಬಂದಿದ್ದೀನಿ ನೋಡು ಅಂತ ಮಿಸ್ಟರ್ ಭಯ ಹೇಳಿದ ಮೇಲೆ ಅವನಂದ, ದೇವಕೀ ಸುತರು ನಾನೆಲ್ಲ ಕೊಂದು ಬಿಟ್ಟಿದ್ದೇನಪ್ಪ. ಒಂದು ಹೆಣ್ಣು ಹುಡುಗಿ ಇತ್ತು, ಅದು ಕೂಡ ಆಕಾಶಕ್ಕೆ ಹೋಗಿಬಿಡ್ತು. ಇಲ್ಲ ಮೂರ್ಖ, ನಿನಗೆ ಗೊತ್ತಿಲ್ಲ, ಅವನು ನಿನಗಿಂತ ಬುದ್ಧಿವಂತ, ನಿನಗಿಂತ ಮೊದಲೇ ಬೇರೆ ಕಡೆ ಹೋಗಿ ಸೇರ್ಕೊಂಡಿದ್ದಾನೆ. ಅದಕ್ಕಾಗಿ ಅವನು ನಿನ್ನನ್ನು ಕೊಲ್ಲಿಕ್ಕೆ ಬರ್ತಾನೆ. ಆವಾಗ ಒಂದು ಪ್ರಶ್ನೆ ಬಂತಂತವನಿಗೆ, ಯಾರೇ ಬರಲಿ ನನ್ನ ಬಾಹುಬಲಕ್ಕಂತೂ ಇದುವರೆಗೂ ಯಾರೂ ನನ್ನನ್ನು ಸೋಲಿಸ್ಲಿಕ್ಕಾಗಿಲ್ಲ. ಆದ್ದರಿಂದ ನನಗೆ ಯಾವ ಭಯ ಇರಬೇಕು ಅಂತಂದಾಗ, ಅದಕ್ಕಾಗಿ ನನ್ನನ್ನು ಅವನೇನು ಕೊಲ್ತಾನೆ ಅಂತ ಕೇಳಿದಾಗ, ಅದಕ್ಕೆ ಅವನಂತೂ ದೃಷ್ಟಂ ವಸ್ತು ಭಯಂಕರಂ ವಿರಚಯೇ ಶಂಕಾ ಸಹಸ್ರಾರ್ಪಕಃ. ಅವ್ರು ಹೇಳಿದ, ನಿನ್ನನ್ನು ಕೊಲ್ತಾನೆ ಅನ್ನೋದನ್ನು ನೀನೇ ಹೇಳ್ತಾ ಇದ್ದಿ. ಯಾಕೆ ಗೊತ್ತೇನು, ಒಂದು ಭಯ ನಿನ್ನ ಮುಂದೆ ಬಂದು ನಿಂತು ಮಾತನಾಡಿದರೆ, ಈ ಭಯವನ್ನು ಕೇವಲ ತನ್ನ ಶಬ್ದದಿಂದ ಸೃಷ್ಟಿ ಮಾಡಬಲ್ಲ ಕೃಷ್ಣ ನಿನ್ನ ಎದುರಿಗೆ ಬಂದು ನಿನ್ನನ್ನು ಕೊಲ್ಲಿಕ್ಕಾಗೋದಿಲ್ಲ. ಏನು ದೊಡ್ಡ ವಿಷಯ. ಎಲ್ಲೋ ಧನುಸ್ಸು ಮುರಿದು ಅದರ ಶಬ್ದದಿಂದ ನಾನು ಬಂದಿದ್ದೇನೆ ಭಯ ಅಂತ ಅವನೇ ಬಂದ ಅಂತಂದರೆ, ಅದನ್ನು ಮುರಿದಂಗೆ ನಿನ್ನನ್ನು ಮುರಿಯೋದಿಲ್ಲೇನೋ ಅಂತ ಕೇಳ್ತಾನೆ ಆ ಭಯ. ಅಂದರೆ ಕಂಸನಿಗೆ ಏನೇನು ಮನಸ್ಸೊಳಗೆ ಆಲೋಚನೆ ಬಂದಿರಬಹುದು ಅಂತ ಅನ್ನೋದನ್ನು ಈ ರೀತಿಯಾಗಿ ರಾಜರು ಬರೀತಾರೆ. ಇದು ಒಂದೇ ಅಲ್ಲ, ಇನ್ನೂ 3-4 ಶ್ಲೋಕಗಳಲ್ಲಿ ಇದನ್ನು ವಿಸ್ತಾರ ಮಾಡ್ತಾರೆ. ಅಂತೂ ನಾವು ತಿಳಿಬೇಕಾದದ್ದು ಕಾವ್ಯದ ಚಮತ್ಕಾರ ಅಂತಂದರೆ, ಯಾವ ವಸ್ತು ನಿರ್ಜೀವ ಅಂತ ಅಂದ್ಕೊಂಡಿರ್ತೀವಿ ಅದರಿಂದ ಮಾತನಾಡಿಸ್ತಾರೆ. ಮಣ್ಣು ಮಾತನಾಡಿತು, ಕಲ್ಲು ಮಾತನಾಡಿತು, ನೀರು ಮಾತನಾಡಿತು ಅಂತೆಲ್ಲ ವೇದದೊಳಗೆ ಬರುತ್ತೆ. ಅದು ವೇದದೊಳಗಿರುವ ಮಾತುಗಳೆಲ್ಲ ಸತ್ಯ. ಅಭಿಮಾನಿ ವ್ಯಪದೇಶ ಅಂತಲ್ಲಿ ಬರುತ್ತೆ. ಹಾಗೆ ಇಲ್ಲೂ ಕೂಡ ಭಯಕ್ಕೆ ಅಭಿಮಾನಿ ಮತ್ತು ಪರಮಾತ್ಮ. ನಮಗೆ ಭಯ ಕೊಡೋನು ಅವನೇ, ನರಸಿಂಹದೇವರು ಭಯಕ್ಕೆ ಅಭಿಮಾನಿ.
ಮನ್ಯು ನಾಮಕ ಪರಮಾತ್ಮ ಇದ್ದಾನಲ್ಲ, ಸಿಟ್ಟಿಗೂ ಭಯಕ್ಕೂ ಅವನೇ ಅಭಿಮಾನಿ, ಅರ್ಥಾತ್ ನಡೆಸುವವನು. ಆದ್ದರಿಂದ ಆ ನರಸಿಂಹ ರೂಪದಂತೆ ಇವನು ಬಂದು ನಿಂತಿದ್ದಾನೆ ಅಂತನ್ನೋದನ್ನು ಬಹಳ ಸುಂದರವಾಗಿ ಇದನ್ನು ಹೇಳಿರ್ತಾರೆ. ದೃಷ್ಟಂ ವಸ್ತು ಭಯಂಕರಂ ವಿರಚಯಿ ಶಂಕಾ ಸಹಸ್ರಾರ್ಪಕ ಎಂಬುದಾಗಿ ಹೇಳ್ತಾರೆ. ಇತ್ತಂ ಸಾಧ್ವಸ ಸಂದಿಗ್ಧ ಬುದ್ಧಿರ್ನಿದ್ರಾಂ ನಸೋದ್ಯಗ. ಇಷ್ಟೊತ್ತು ಮಾತನಾಡಿ ಭಯ ಬಿದ್ದ ಮೇಲೆ ಯಾರಿಗೆ ನಿದ್ದೆ ಬರ್ತದೆ? ರಾತ್ರಿ ನಿದ್ದೆ ಬರೋದಿಲ್ಲ. ಕಾಮದ ಹುಚ್ಚು ಹಿಡಿದವರಿಗೆ ನಿದ್ದೆ ಬರೋದಿಲ್ಲ, ಭಯಭೀತರಾದವರಿಗೆ ನಿದ್ದೆ ಬರೋದಿಲ್ಲ. ಇದನ್ನು ವಿದುರ ನೀತಿಯೊಳಗೆ ವಿದುರ ಹೇಳ್ತಾನೆ. ಯಾರಿಗೆ? ನಿಮಗೆಲ್ಲ ಗೊತ್ತು. ಪ್ರಜಾಗರ ಪರ್ವದೊಳಗೆ ಧೃತರಾಷ್ಟ್ರನಿಗೆ ಹೇಳ್ತಾನೆ, ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ವಿದುರ, ನನ್ನ ಹತ್ರ ಬಂದು ಒಂದೆರಡು ಮಾತಾಡು ಅಂತಂದಾಗ, ನೋಡಪ್ಪ, ಮತ್ತೊಬ್ಬರ ಆಸ್ತಿ ಹೊಡೆದವರಿಗೆ ನಿದ್ದೆ ಬರೋದಿಲ್ಲ, ಆಮೇಲೆ ಕಾಮಾಂಧರಾದವರಿಗೆ ನಿದ್ದೆ ಬರೋದಿಲ್ಲ, ಮತ್ತು ಯಾವುದೋ ವಿಷಯಕ್ಕೆ ಅವ್ಯಕ್ತವಾದ ಭಯ ಇದ್ದರೆ ನಿದ್ದೆ ಬರೋದಿಲ್ಲ. 4 ರೀಸನ್ ಕೊಡ್ತಾನೆ, ಇನ್ನೊಂದೆರಡು ಸೇರಿ. ಅದರೊಳಗಿನ ಒಂದು ರೀಸನ್ ಇವನಿಗೂ ಇದೆ. ಯಾಕೆ ಅಂದರೆ ಇವನಿಗೆ ಮರಣದ ಭಯ ಆಗಿದೆ. ಆ ಭಯದಿಂದ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಸಹ ನ ಅಧ್ಯಗಾತ್ ಲಬ್ಧ ನಿದ್ರೋಪಿ, ಸ್ವಲ್ಪ ಆವಾಗ ಒಂದು ಜಂಪು ಬಂದರೂ ಕೂಡ ದುಸ್ವಪ್ನ ಬೀಳ್ತಾ ಇದೆ. ನಿದ್ದೆ ಬಂದರೂ ಸುಖ ಇಲ್ಲ, ಬರದೇ ಇದ್ರೂ ಸುಖ ಇಲ್ಲ. ಹೀಗೆ ಒಂದು ರಾತ್ರಿ ಕಳೀಲಿಕ್ಕೆ ಇವನಿಗೆ, ಯಾರು ಕಂಸನಿಗೆ ಬಹಳ ಕಷ್ಟ ಆಯಿತು ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಆನೆಗೆ ವ್ಯವಸ್ಥೆ ಮಾಡಿದ್ರು. ಮೊದಲಿಗೆ ಕೂಲಯಾಪೀಡ ಅಂತ ಒಂದು ಆನೆ, ಮದೋನ್ಮತ್ತವಾದ ಆನೆಯನ್ನು ತಂದು ನಿಲ್ಲಿಸಿದ್ರು. ಬಹಳ ಚೆಂದಾಗೇ ಇದೆ ಅಂತ ರಾಜರು ಬರೀತಾರೆ. ಆನೆ ಬಂದದ್ದು ಸರಿ, ಯಾಕೆ ಅಂದರೆ ಇವನು ನರಸಿಂಹ, ಸಿಂಹಕ್ಕೆ ಆನೆಯ ಮೇಲೆ ಬಹಳ ಪ್ರೀತಿ. ಆನೆಯನ್ನು ಕೊಂದು ತಿನ್ನೋದು ಸಿಂಹಕ್ಕೆ, ಅದರಲ್ಲೂ ಮದ ಇರಬೇಕು ಆನೆಗೆ. ಅಂತಹ ಮದೋನ್ಮತ್ತವಾದ ಆನೆಯ ತಲೆಯ ಮಾಂಸವನ್ನು ತಿನ್ನೋದು ಸಿಂಹ. ಭತ್ತೇಭೇಂದ್ರ ವಿಭಿನ್ನ ಕುಂಭ ಪಿಶಿತ ಗ್ರಾಸೈಕ ಬದ್ಧಸ್ಪೃಹ. ಮದೋನ್ಮತ್ತವಾದ ಆನೆಯ ತಲೆಯ ಮಾಂಸವನ್ನು ಹಿಡಿದು ತಿಂತದ ಅದು. ಆದ್ದರಿಂದ ಈ ಆನೆಯನ್ನು ತಂದದ್ದು ನರಸಿಂಹನಂತೆ ಇರುವ ಇವನಿಗೆ ಬಹಳ ಯೋಗ್ಯವಾಯಿತು ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ ಅಂತ ಬರೀತಾರೆ ನೋಡಿ. ರಕ್ಷೋ ವಿದಾರಣ ವಿಲಾಸ ಧೃತಾಂತ್ರಮಾಲ ವಕ್ಷಸ್ಥಲಾದ್ ಅದ್ಭುತ ಸ್ಥಲಾದ್ಭುತ ನೃಸಿಂಹ ಇವ ದ್ವಿಪಾರಿ. ಒಂದು ನರಸಿಂಹದೇವರೇ ಇನ್ನೊಂದು ರೂಪದಂತೆ ಕೃಷ್ಣ ಬಂದು ಆನೆಯ ಬಾಲದಿಂದ ಮೊದಲದನ್ನು ಎತ್ತಿ ಎಸಿತಾನೆ, ನಿರ್ವಿಣ್ಣ ಮಾಡ್ತಾನೆ. ಆಮೇಲೆ ಅದರ ಮೇಲೆ ಹತ್ತಿ ಅದರ ಕುಂಭಸ್ಥಳದಿಂದ ಮಾಂಸವನ್ನು ಹೇಗೆ ಸಿಂಹವು ಕಸಿದುಕೊಳ್ಳುತ್ತದೋ ಹಾಗೆ ಅದನ್ನು ಹೊಡೆದು ಆನೆಯನ್ನು ಕೊಲ್ತಾನೆ ಅಂತ ಹೇಳ್ತಾರೆ. ಅಲ್ಲಿಗೆ ಆನೆ ಸಾಯಿತು. ಆಮೇಲೆ ಚಾಣೂರ ಮುಷ್ಟಿಕರು ಇಬ್ಬರು ಮಲ್ಲರನ್ನು ಕರೆದು ನಿಲ್ಲಿಸಿದ್ದ. ಫಸ್ಟ್ ಲೇಯರ್ ಆಫ್ ಡಿಫೆನ್ಸ್, ಸೆಕೆಂಡ್ ಲೇಯರ್ ಆಫ್ ಡಿಫೆನ್ಸ್ ಅಂತಂತಾರೆ. ಹೀಗೆಲ್ಲ ಡಿಫೆನ್ಸ್ ಮಾಡಿ ಕೊನೆಗೆ ಒಳಗೆ ಕೂತಾನೆ ಅವನು ಮಹಾಶಯ. ಅದಕ್ಕಾಗಿ 2ನೇ ಲೇಯರಿಗೆ ಬಂತು. ಅಲ್ಲಿ ಮುಷ್ಟಿಕ ಚಾಣೂರಿದ್ದಾರೆ. ಅವನಂದ, ಇಷ್ಟೊತ್ತು ನಾನೇ ಮಾಡಿದೆ, ಎಲ್ಲ ನಾನೇ ಮಾಡಿದೆ ಅಂತ ಆಗೋದು ಬೇಡ, ಬಲರಾಮ ನೀನು ಒಂದು ಸ್ವಲ್ಪ, ಅಣ್ಣ ನೀವೊಂದು ಸ್ವಲ್ಪ ಇವನ್ನ ಮುಷ್ಟಿಕನನ್ನು ನೋಡ್ಕೋ, ನಾನು ಚಾಣೂರನ್ನು ನೋಡ್ತೀನಿ. ಕಂಸ ಚಾಣೂರ ಮರ್ದನಂ ಅಂತ ಕೃಷ್ಣನ ಹೆಸರು. ಅದರೊಳಗೆ ಮುಷ್ಟಿಕನನ್ನು ಸೇರಿಸಿಲ್ಲ, ಯಾಕೆಂದರೆ ಬಲರಾಮನಿಗೆ ಬಿಟ್ಟು ಕೊಟ್ಟ. ಅದಕ್ಕಾಗಿ ಅವನನ್ನೇ ಕೊಟ್ಟ. ಇಬ್ಬರೂ ಕೂಡ ಮುಷ್ಟಿಕನಿಗೆ ಮುಷ್ಟಿ ಪ್ರಹಾರದಿಂದ ಬಲರಾಮನಿಗೆ ಭಾರಿ ಮಲ್ಲ ಯುದ್ಧದೊಳಗೆ ಅವನು ಭಾರಿ ತಯಾರಿ. ಭೀಮಸೇನನ್ನು ಬಿಟ್ಟರೆ ಬಲರಾಮನೇ ಶ್ರೇಷ್ಠನಾದವನು ಮಲ್ಲ ಯುದ್ಧದೊಳಗೆ. ಅದಕ್ಕಾಗಿ ಅವನು ಕೂಡ ತನ್ನ ಅದ್ಭುತವಾದ ಶಕ್ತಿಯಿಂದ ಅವನನ್ನು ಕೊಂದಿದ್ದಾನೆ. ಇದೆಲ್ಲ ಆದ ಮೇಲೆ ಮುಂದೆ ಹೇಳ್ತಾರೆ, ಕೋಪಾಟೋಪ ವಶೇನ ರಕ್ತ ನಯನಂ ತಂ ಖಡ್ಗ ಚರ್ಮೋಲ್ಲಸತ್ ಪಾಣಿಂ ಪಾಪ ವಿಮೋತ್ಪತಂತ ಮಮತಂ ಮೂರ್ಧಿ ಪ್ರಗೃಹ್ಯ ಪ್ರಭು ಅಂಥೇಳಿ ಆ ಕೇಶಪಾಶಗಳನ್ನು ಹಿಡ್ಕೊಂಡು ಭೂಮಿಗೆ ಬರೀ ಎಳೆದು ತಂದು ಎಸೆದ ಕಂಸನು. ಇವರನ್ನು ಕೊಂದ ಮೇಲೆ ಕಂಸನ ಪ್ರಬೋಧ. ಹರಿವಂಶದಲ್ಲೂ ಭಾಗವತದಲ್ಲೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ. ಅವನಿಗೆ ಪ್ರಹಾರ ಮಾಡಲಿಲ್ಲ, ಬರೇ ಕೈ ಹಿಡಿದು ಮಾತ್ರಕ್ಕೆ ಸತ್ತು ಹೋದ ಕಂಸ ಅಂತೇಳಿ ಗಾಬರಿಯಿಂದ, ಹಾರ್ಟ್ ಫೇಲ್ ಅಂತ. ಹಾಗಾಗಿ ಸತ್ತು ಹೋಗ್ಬಿಟ್ಟ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಇಲ್ಲಿ ಅವನನ್ನು ತಂದು ಅವನನ್ನು ಜೋರಾಗಿ ಎತ್ತಿ ಎಸೆದ. ತನ್ನ ತಾಯಿಯ ಕೂದಲನ್ನು ಹಿಡಿದಿದ್ದಲ್ಲ, ಕೇಶಪಾಶಗಳನ್ನು ಹಿಡಿದಿದ್ದಾನೆ, ದೇವಕಿಯನ್ನು. ಅದಕ್ಕಾಗಿ ಇರಬಹುದು ಅಂತ ಅನಿಸ್ತದೆ. ಹೀಗಾಗಿ ಅವನನ್ನು ತಂದು ಭಯದಿಂದ ಅವನನ್ನು ಕೆಳಗೆ ಹಾಕಿದ್ದಾನೆ ಕೃಷ್ಣ. ಆಮೇಲೆ ಸಂಹಾರ ಮಾಡಿದ್ದಾನೆ. ಕಂಸನನ್ನು ಸಂಹಾರ ಮಾಡಿದ ಮೇಲೆ ಎಲ್ಲ ಕಡೆ ಬಹಳ ತೃಪ್ತಿಯಾಗಿದೆ. ಜನಕ್ಕೆಲ್ಲ ಅದ್ಭುತವಾದ ಸಂತೋಷ. ಯಾವ ಸಂತೋಷ? ದುಷ್ಟರ ಕೈಯಲ್ಲಿ ಇಡೀ ರಾಜ್ಯಭಾರ ಬಿದ್ದಿತ್ತು, ಆ ದುಷ್ಟರನ್ನು ದೂರ ಮಾಡಿದ ಪರಮಾತ್ಮ. ಆದ್ದರಿಂದ ಬಹಳ ಸಂತೋಷ ಆಯಿತು. ಏನು ಮಾಡಬೇಕೀಗ? ಯಾರಾದರೂ ಒಬ್ಬರು ರಾಜನನ್ನು ಕೂಡಿಸ್ಬೇಕು. ಜನ ಎಲ್ಲ ನೀನೇ ನಮ್ಮ ರಾಜ ಅಂತ ಅಲ್ಲಿಗೆ ಶುರು ಮಾಡಿದ್ರು. ಮಥುರಾಧೀಶ ಅಂತ ಅವನು ಕರೀತಾರೆ. ಹೆಸರು ರಾಜರದೇ, ಆದರೆ ಅವನು ರಾಜನಾಗಲಿಲ್ಲ. ಯಾವ ಕಾಲಕ್ಕೂ ರಾಜನ ಸಿಂಹಾಸನದ ಮೇಲೆ ಕೂಡಲಿಲ್ಲ. ವಿಚಾರ ಮಾಡಿದ, ಉಗ್ರಸೇನನ್ನೇ ಕರೆದು ಕೂಡಿಸ್ಬೇಕು.
ಯಾರಿಗೇ ಆದರೂ ಒಂದು ಯೋಗ್ಯವಾದ ಎಕ್ಸಿಟ್ ಇರಬೇಕು ಜೀವನದೊಳಗೆ. ವಯಸ್ಸಾಗಿತ್ತು ಉಗ್ರಸೇನನಿಗೆ, ಈಗ ಅವನು ರಾಜನಾಗಿ ಅಲ್ಲಿಂದ ಹೊರಗೆ ಹೋಗ್ಬೇಕು. ಪಾಪ ಸೆರೆಮನೆಯೊಳಗಿದ್ದ ಮಗನ ಕೈಯಿಂದಲೇ ಇವರೆಲ್ಲ ಈಗಿನ ಇತ್ತೀಚಿನ ಕಥೆಯನ್ನು ಕೇಳಿದಾಗೆಲ್ಲ ಅದೇ ಗೊತ್ತಾಗ್ತದೆ. ದುಷ್ಟರೆಲ್ಲ ತಮ್ಮ ತಮ್ಮ ತಂದೆಯನ್ನೇ ಹೇಗೆ ಒಳಗೆ ಸೆರೆಮನೆಯಲ್ಲಿ ಇಟ್ಟಿದ್ರು ಅಂತ. ಇದು ಮೊದಲಿಂದ ಬಂದ ಪ್ರಧಾನೆ. ಕಂಸ ತನ್ನ ತಂದೆಯನ್ನೇ ಸೆರೆಮನೆಯಲ್ಲಿ ಇಟ್ಟಿದ್ದು. ಆ ಸೆರೆಮನೆಯಿಂದ ಅವನನ್ನು ಕರ್ಕೊಂಡು ಬಂದು ತತಃ ಸದಸಿ ಉಗ್ರಸೇನ ಆಹೂಯ ಮಧುರಾಪತಿ ಯದೂನಾಂ ಅಧಿಪಂ ಚಕ್ರೆ ಮುದಾ ಪ್ರಣಯವತ್ಸಲ. ಅವನನ್ನು ಕರೆದುಕೊಂಡು ಬಂದು ಯದುಪತಿ ಅದು ಮಥುರಾಧಿಪತಿ ಅಂತ ಆಗಿ ಮಾಡಿದ. ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಅವನು ಹೇಳಿದ ನನಗೆ ರಾಜ್ಯ ಬೇಕು ಅಂತಂದು. ಯಾರಿಗೆ ಪಟ್ಟಾಭಿಷೇಕ ಮಾಡಿದ್ನೋ ಅವನು ರಾಜ್ಯವನ್ನು ಕೇಳಿದಂತೆ. ಅವನು ಹೇಳಿದ ಈ ರಾಜ್ಯ ಬೇಡ ಸ್ವಾಮಿ ನನಗೆ. ಯಾವ ರಾಜ್ಯ ಅಂತ ಕೇಳ್ತಾನೆ. ರಾಜ್ಯಂ ಮೇ ತವ ಶಾಸ್ತ್ರಮೇವ ನಿಯಮಾ ಸೇನಾ ತಿತಿಕ್ಷಾಂಗನ ನಿತ್ಯಂ ಭಕ್ತಿ ವಿರಕ್ತಿ ದೈನ್ಯ ಶಮನ ಜ್ಞಾನಾದಿ ಲಾಭೋಧನಂ ಶ್ರೋತ್ರಾಂತಿಕ ಸಂಗತೆ ತವ ಯಶೋ ಧಾರೇ ಸುರಾಚ್ಛಾಮರೆ ಛತ್ರಂ ಮೂರ್ಧಿಕೃತಂ ಭವಾತಪಹರಂ ಹಸ್ತಾರವಿಂದಂ ತವ. ಏನು ಅದ್ಭುತವಾಗಿ ಬರೀತಾರೆ ಈ ಶ್ಲೋಕವನ್ನು ಮತ್ತೆ ನಾವು ಹೇಳ್ಕೋಬೇಕು. ಹಿಂದೆ ಅಕ್ರೂರನ ವಿಷಯದೊಳಗೆ ಒಂದು ಶ್ಲೋಕ ಬಂದಿತ್ತು. ಹಾಗೆ ಇದು ಒಂದು ನಮಗಾಗೇ ಬರೆದ ಶ್ಲೋಕ ಅಂತ ಹೇಳ್ಬೋದು. ನಾವು ಯಾವ ರಾಜ್ಯವನ್ನು ಕೇಳಬೇಕು ಅಂತ ಅನ್ಲಿಕ್ಕೆ ಅವನು ಹೇಳ್ತಾನೆ, ನೀನು ಮಥುರಾಧೀಶನನ್ನಾಗಿ ನನ್ನ ಮಾಡಿದ್ದಿ, ಆದರೆ ನನಗೆ ಯಾವ ರಾಜ್ಯ ಬೇಕು ಗೊತ್ತೇನು ಕೃಷ್ಣ ಅಂಥೇಳಿ ಅವನು ಕೇಳ್ತಾ ಇದ್ದಾನೆ. ಏನಂತ, ನನಗೆ ರಾಜ್ಯ ಇರಬೇಕು, ಅದರಲ್ಲಿ ಶಾಸ್ತ್ರನೇ ನನ್ನ ರಾಣಿಯಾಗಿರಬೇಕು. ಅಂದರೆ ವಿದ್ಯಾ ಅಂತ ಕರೀತಾರೆ, ಅದೇ ನನ್ನ ರಾಣಿಯಾಗಿರಬೇಕು. ಆಮೇಲೆ ನಿಯಮಾಸೇನ, ನಾನು ಮಾಡುವ ನಿಷ್ಠುರವಾದ ನಿಯಮಗಳು, ಭಗವದ್ಭಕ್ತಿಗೆ ಬೇಕಾಗುವ ನಿಯಮಗಳವ, ಯಮ ನಿಯಮ ಪ್ರತ್ಯಾಹಾರ ಅಂತೆಲ್ಲ ಹೇಳ್ತಾರೆ, ಅದೇ ಸೇನಾ ನಮ್ಮ ಸೇನೆಯಾಗಿರಬೇಕು. ತಿತಿಕ್ಷಾಂಗನ, ಇನ್ನೊಂದು ಅರ್ಥದೊಳಗೆ ತಿತಿಕ್ಷಾನೇ ನನ್ನ ಹೆಂಡತಿ ಆಗಲಿ ಅಂತ ಹೇಳಿ. ತಿತಿಕ್ಷಾ ಅಂತಂದರೆ ಏನರ್ಥ? ಸಹನೆ ಅನ್ನೋದು ನನ್ನ ಹೆಂಡತಿ ಆಗಬೇಕು. ಅಥವಾ ಅಲಂ ಬುದ್ಧಿ, ಸಾಕು ಅನ್ನೋ ಬುದ್ಧಿ. ತಿತಿಕ್ಷಾ ಅಂದರೆ ಇನಫ್ ಅಂತ ಅನ್ನೋ ಬುದ್ಧಿ ಬರಬೇಕು, ಅದು ನನ್ನ ಹೆಂಡತಿ ಆಗಬೇಕು. ನಿತ್ಯಂ ಭಕ್ತಿ ವಿರಕ್ತಿ ದೈನ್ಯ ಶಮನ ಜ್ಞಾನಾದಿ ಲಾಭ. ದುಡ್ಡಿರಬೇಕು, ಸಿಕ್ಕಾಪಟ್ಟೆ ಕೋಶಾಗಾರ ತುಂಬ ದುಡ್ಡಿರಬೇಕು. ಯಾವ ದುಡ್ಡಿರಬೇಕು ಅಂತ ರಾಜರಂತಾರೆ. ನಿತ್ಯದಲ್ಲಿ ಭಕ್ತಿ ವಿರಕ್ತಿ ದೈನ್ಯ ಶಮ ಅಂದರೆ ನಿನ್ನೊಳಗೆ ಇಟ್ಟ ಮನಸ್ಸು ಮತ್ತು ಜ್ಞಾನ, ಇವೆಲ್ಲವೂ ಸೇರಿದ ಒಂದು ದೊಡ್ಡ ಕೋಶಾಗಾರ ನನಗಿರಬೇಕು. ಅಂತಹ ಒಂದು ರಾಜ್ಯ ಇರಬೇಕು. ಮತ್ತು ನನ್ನ ಕಿವಿ ಹತ್ತಿರ ಯಾವಾಗಲೂ ನಿನ್ನ ಧ್ವನಿ ಕೇಳಿಸ್ತಾ ಇರಬೇಕು, ನಿನ್ನ ಮಾತು ಕೇಳಿಸ್ತಾ ಇರಬೇಕು, ಅಥವಾ ನಿನ್ನ ಸ್ತುತಿ ಕೇಳಿಸ್ತಾ ಇರಬೇಕು. ಅದೇ ನನಗೆ ಹಾಕೋ ಚಾಮರ. ಆಮೇಲೆ ಛತ್ರ ಒಂದಿರ್ತದಲ್ಲ, ರಾಜನಿಗೆ ಛತ್ರ ಇಲ್ಲ, ರಾಜನೇ ಅನ್ನೋದಿಲ್ಲ. ಅದು ಛತ್ರ ಯಾವುದು ಅಂದರೆ ನಿನ್ನ ಕರಾರವಿಂದ, ನಿನ್ನ ಕೈ ಎಂಬ ಅರವಿಂದ, ಹಸ್ತಾರವಿಂದ ಏನಿದೆ ಅದೇ ನನಗೆ ಛತ್ರವಾಗಿ ಯಾವಾಗಲೂ ಇರಬೇಕು. ಇಂತಹ ರಾಜ್ಯ ಕೊಡುವುದಾದರೆ ಕೊಡುವಂತ ಯಾರು? ಕಂಸನ ತಂದೆ ಉಗ್ರಸೇನ ಅಂತ ಅದ್ಭುತವಾದ ಮಾತು ಹೇಳಿದ. ನಿಜವಾಗಿಯೂ ನಾವು ಎಲ್ಲ ಇದೇ ರಾಜ್ಯವನ್ನು ಕೊಡುವಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ನಾವು ರಾಜರಾಗಿರ್ಬೇಕು, ನಮ್ಮ ಮನೆಯೊಳಗೆ ನಾವೇ ರಾಜರು. ಆದರೆ ರಾಜರು ಯಾವ ಅರ್ಥದೊಳಗಿದೆ? ಈ ಅರ್ಥದೊಳಗಿರಬೇಕು. ನಮಗೆ ತಿತಿಕ್ಷಾ ಅನ್ನೋ ಪತ್ನಿ ಇರಬೇಕು ಎಲ್ಲರಿಗೂ. ಇದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ, ಎಲ್ಲರಿಗೂ ಬೇಕಾಗುವ ಪತ್ನಿ ಅಂದರೆ ಅದು ತಿತಿಕ್ಷಾ. ಅಲಂ ಬುದ್ಧಿ, ಸಾಕು ಅನ್ನಿಸುವ ಬುದ್ಧಿ. ಇನ್ನೂ ಬೇಕು ಅನ್ನೋರು ದರಿದ್ರರು, ಸಾಕು ಅನ್ನೋರು ಶ್ರೀಮಂತರು. ಜಗತ್ತಿನೊಳಗೆ ಮಹಾಭಾರತದಲ್ಲೇ ಹೇಳ್ತಾರೆ, ಯಾರಿಗೆ ಬೇಕು ಅಂತ ಇರ್ತದೋ ಅವರು ದರಿದ್ರರು, ಯಾರಿಗೆ ಸಾಕು ಅಂತ ಇರ್ತದೋ ಅವರು ಶ್ರೀಮಂತರು. ಹಾಗೆ ಇದನ್ನು ಕೇಳಿದಾರೆ ಅಂತ ಹೇಳ್ತಾರೆ. ಇದನ್ನು ರಾಜರು ಕಲ್ಪನೆ ಮಾಡಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಕೆಲವು ಮಾತುಗಳನ್ನು ಹೇಳಿ ಮುಂದಿನ ವಿಷಯವನ್ನು ನೋಡೋಣ. ವ್ರಜೆ ಗೃಹಸ್ಥೋಚಿತ ರಮ್ಯಲೀಲಾ ಪ್ರಚಕ್ರತುರ್ಯೌ ಸಮಮಂಗನಾಭಿ ಅಥೋಪನೀತೌ ವಿಧಿನೋಪನೀತೌ ಸುತೌ ವಿತೇನೆ ಕಿಲ ಶೂರಸೂನು. ಈ ಕಡೆ ಬಂದಿದ್ದಾರೆ, ಮಥುರಾ ಪಟ್ಟಣಕ್ಕೆ ಬಂದಿದ್ದರಿಂದ ಈಗ ವಸುದೇವ ಅವನನ್ನು ನೋಡ್ಕೊಳ್ತಾ ಇದ್ದಾನೆ. ತಂದೆ, ನಿಜವಾದ ತಂದೆ ವಸುದೇವನೇ. ಆ ವಸುದೇವ ಈ ಬಲರಾಮ ಶ್ರೀಕೃಷ್ಣರಿಗೆ ಉಪನಯನವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಉಪನಯನ ಮಾಡಿದರು ಕೃಷ್ಣನಿಗೆ ಮತ್ತು ರಾಮನಿಗೆ. ಉಪನಯನವನ್ನು ಮಾಡಿದಾಗ ಅಗ್ನಿ ಪರಿಚರ್ಯ ಮಾಡಬೇಕು. ಉಪನೀತ ಮಕ್ಕಳು ಮಾಡೋ ಕೆಲಸ ಏನು? ಅಗ್ನಿ ಪರಿಚರ್ಯ, ಅಗ್ನಿ ಕಾರ್ಯ ಅಂತ ಮಾಡಬೇಕು. ಆ ಅಗ್ನಿ ಕಾರ್ಯವನ್ನು ಹುಡುಗರು ಮಾಡ್ತಾ ಇರುವಾಗ ಅಗ್ನಿ ಜೋರಾಗಿ ಪ್ರಜ್ವಾಲನ ಮಾಡ್ತಾ ಇದ್ರು. ಯಾಕೆ ಅಂದರೆ ಅಗ್ನಿದೇವನಿಗೆ ಬಹಳ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದರೆ, ಮುಂದೆ ನರಕಾಸುರನ ಹತ್ತಿರ ಇರುವ ತನ್ನ ಮಕ್ಕಳು, ಆ 16,000 ಜನ ಏನಿದ್ದಾರಲ್ಲ, ಒಂದು ಬಿಟ್ಟು ಒಬ್ಬ ಹುಡುಗಿಯನ್ನು ಬಿಟ್ಟು ಉಳಿದ 15,999 ಜನ ಅಗ್ನಿಪುತ್ರಿಯರು. ಆ ಅಗ್ನಿಪುತ್ರಿಯರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಕೃಷ್ಣ ಬಂದಿದ್ದಾನೆ ಅಂತ ಅವನಿಗೆ ಸಂತೋಷ ಆಯಿತು. ಮುಂಜೆ ಮಾಡದಿದ್ರೆ ಮದುವೆ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟು ಮಜಾ ಅದ ನೋಡಿ. ಉಪನಯನ ಮಾಡಿದ್ದಕ್ಕೆ ಅಗ್ನಿ ಯಾಕೆ ಸಂತೋಷ ಆದ ಅಂತಂದರೆ, ಉಪನಯನ ಅನ್ನೋದು ಮದುವೆಗೆ ಮೊದಲನೇ ಕೆಲಸ. ಅರ್ಥಾತ್
ಉಪನಯನ ಆಗದೆ ಯಾವ ಕರ್ಮಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನ್ನ ಮಕ್ಕಳನ್ನು ಇವನು ಮದುವೆ ಆಗ್ತಾನೆ ಅಂತ ಹೇಳಿದರು. ಆಚಾರ್ಯರು ಅರ್ಥಾತ್ ಗರ್ಗಾಚಾರ್ಯರು ಉಪನಯನದ ಮಾಡುವಾಗ ಗಾಯತ್ರಿ ಉಪದೇಶವನ್ನು ಮಾಡಿದರು ಅಂತ ಕಾಣಿಸ್ತು. ಆದರೆ ಅವ್ರು ಏನು ಮಾಡಿದ್ದು ನಿಜವಾಗಿ ಅಂತ ರಾಜರು ಬರೀತಾರೆ. ಭಾಗವತದಲ್ಲಿ ಗಾಯತ್ರಿ ಉಪದೇಶ ಮಾಡಿದರು ಅಂತ ಬರೀತಾರಲ್ಲ, ಮಾಡಿದ್ದೇನು ಅಂತ ರಾಜರು ಬರೀತಾರೆ. ಏನಂತ? ಆಚಾರ್ಯ ಸಕಲ ವಿಧೇ ಪುರಾಣ ಪುಂಸೆ ಗಾಯತ್ರಿ ಅನು ಮದಿಷ್ಯನ್ ಮೇತ್ಥ ಮೋಹ ತದ್ವ್ಯಾಜಾತ್ ತವ ಗುಣಚಿಂತಕಾಯ ಮಹ್ಯಂ ಸದ್ಬುದ್ಧಿಂ ದಿಶ ದಯೇತ್ಯಸೌ ಯಯಾಚೆ. ಅವರು ಕೊಡಲಿಲ್ಲ, ಕೇಳಿದ್ರಂತೆ. ಕೊಡಬೇಕಾದವರು ಉಪದೇಶ ಕೊಡಬೇಕಾದವರು ಉಪದೇಶವನ್ನು ಕೇಳಿದರು. ಏನು ಕೇಳಿದರು ಅಂತಂದರೆ ಸದ್ಬುದ್ಧಿಂ ದಿಶ. ಅದರ ಅರ್ಥದೇ ಅಲ್ಲ. ಗಾಯತ್ರಿ ಮಂತ್ರ ಅರ್ಥ ಏನು? ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳಿಗೆ ಕಾರಣನಾದ ದೇವತಾಶ್ರೇಷ್ಠನಾದ ಸೂರ್ಯಾಂತರ್ಗತ ನಾರಾಯಣನನ್ನು ನಮ್ಮ ಒಳ್ಳೆಯ ಬುದ್ಧಿಗಾಗಿ ಧ್ಯಾನ ಮಾಡೋಣ. ಇಷ್ಟು ಅಭಿಪ್ರಾಯ ಇರುತ್ತೆ. ಅದೇನದು ಧಿಯೋ ಯವನ ಪ್ರಚೋದಯ ಅನ್ನೋದಕ್ಕೆ. ಅದನ್ನು ಅವನಿಗೆ ಹೇಳಲಿಲ್ಲ, ಅದನ್ನು ಅವರೇ ಕೇಳಿದರು ಗರ್ಗಾಚಾರ್ಯ. ನನಗೆ ಧಿಯೋ ಯವನ ಪ್ರಚೋದಯ ಅಂತ ಹೇಳಿ ಮಾಡಿದರು ಅಂತ ಇಲ್ಲಿ ರಾಜರು ಬರೀತಾರೆ. ಆಮೇಲೆ ಗುರುಗಳಿಗೆ ದಕ್ಷಿಣೆಯನ್ನು ಕೊಡಬೇಕಾಯಿತು. ಇದು ಅಧ್ಯಯನಕ್ಕಾಗಿ ಸಂದೀಪಿನಿ ಗುರುಗಳ ಹತ್ರ ಕಳಿಸಿದರು. ಏನು ಮಾಡಿದರು ಅಂತ ಚತುಷ್ಷಷ್ಟಿ ದಿನೈಸ್ಸ ತಾವತ್ತು 64 ದಿನ ಇಂಟರ್ನ್ಶಿಪ್ ಮಾಡಿದ್ರು ಕೃಷ್ಣ. ಇವತ್ತೆಲ್ಲ ಇಂಟರ್ನ್ಶಿಪ್ ಮಾಡಿದ್ರಲ್ಲ, ಮೊದಲನೇ ಇಂಟರ್ನ್ಶಿಪ್ ಜಗತ್ತಿನೊಳಗೆ ಮಾಡಿದ್ದ ಅವನೇ. ಯಾಕೆಂದರೆ ಅದು ಶಾರ್ಟ್ ಇರ್ತದೆ, ಚುಟುಕು ಕೆಲಸ. ಅದನ್ನು ಮಾಡಿದ ಮೊದಲನೇ ವ್ಯಕ್ತಿ ಕೃಷ್ಣನೇ. ಯಾಕೆಂದರೆ 64 ದಿನ ಬೇಕಾಯಿತು ಅವರಿಗೆ ಹೇಳಿಕೊಳ್ಳಿ. ಒಂದು ವಿದ್ಯೆಯನ್ನು ಒಂದಿನ ಹೇಳ್ಬೋದಪ್ಪ, ಒಂದು ದಿನದೊಳಗೆ 2 ವಿದ್ಯೆ ಹೆಂಗೆ ಹೇಳೋದು ಅನ್ನುವ ಕಾರಣಕ್ಕಾಗಿ 64 ವಿದ್ಯೆಗಳು ಅಂತ ಶಾಸ್ತ್ರದಲ್ಲಿ ಇದೆ. ಆ ಚತುಷ್ಷಷ್ಟಿ ವಿದ್ಯೆಗಳನ್ನು ಕಲಿಯಲಿಕ್ಕೆ ಅಷ್ಟು ದಿನ ಸ್ಪೆಂಡ್ ಮಾಡಬೇಕಾಯಿತು ಕೃಷ್ಣ ಅನಿವಾರ್ಯವಾಗಿ. ಯಾಕೆಂದರೆ ಗುರುಗಳ ಶಕ್ತಿಗನುಸಾರವಾಗಿ ಶಿಷ್ಯ ಕಲಿಬೇಕಾಯಿತು. ಆದ್ದರಿಂದ 64 ದಿನ ಕಲಿತ. ಆಮೇಲೆ ನಿಮಗೇನು ಇದನ್ನು ಕೊಡಬೇಕು ಅಂತ ತೋರಿಸಿ. ಇದನ್ನೆಲ್ಲ ಯಾಕೆ ಮಾಡಿ ತೋರಿಸಿದ ಕೃಷ್ಣ? ಅಲ್ಲ, ಇಷ್ಟೊತ್ತಿಗಾಗಲೇ ದೊಡ್ಡ ದೊಡ್ಡ ಆನೆಯನ್ನು ಕೊಂದಿದ್ದ, ಮಲ್ಲರನ್ನು ಗೆದ್ದಿದ್ದ, ಅಲ್ಲಿ ಅಗ್ನಿಯನ್ನು ಕುಡಿದಿದ್ದ, ವೃಂದಾವನದೊಳಗಂತೂ ಬೇಕಾದ ಕೆಲಸಗಳನ್ನು ಮಾಡಿದ್ದ. ನಿನ್ನೆ ಕೇಳಿದ್ದೇನೆ ಅಂತಂದರೆ, ನೀವು ಉಪನಯನವನ್ನು ಮಾಡಿ ಗುರುಗಳ ಹತ್ತಿರ ಹೋಗಬೇಕು. ನಿಜವಾದ ಉಪನಯನ ಅಂದರೆ ಅದೇ. ನಮ್ಮಲ್ಲಿ ಆಗೋದೆಲ್ಲ ಬ್ರಹ್ಮೋಪದೇಶ ಮಾತ್ರ, ಉಪನಯನ ಆಗೋದೇ ಇಲ್ಲ. ಯಾರು ಏನರ್ಥ ಅಂದರೆ, ಮುಂಚೆ ಆದ ತಕ್ಷಣ ಯಾರಾದರೂ ವಿದ್ಯಾಪೀಠ ಕಳಿಸೋರು ಇದ್ದೀರಾ? ಗುರುಗಳ ಹತ್ರ ಕಳಿಸೋದಿಲ್ಲ. ಅದು ಉಪನಯನನೇ ಅರ್ಥ. ಉಪನಯನ ಅಂತಂದರೆ ಸಮೀಪಕ್ಕೆ ಒಯ್ಯುವುದು ಅಥವಾ ಎತ್ತರಕ್ಕೆ ಒಯ್ಯುವುದು ಅಂತ. ಈ ಎರಡನ್ನೂ ನಾವು ಮಾಡೋದಿಲ್ಲ. ಗುರುಗಳ ಹತ್ತಿರನೂ ಕರ್ಕೊಂಡು ಹೋಗೋದಿಲ್ಲ, ಎತ್ತರಕ್ಕೂ ಅವ್ರನ್ನ ಒಯ್ದಿಡೋದಿಲ್ಲ. ಆದ್ದರಿಂದ ಆ ಉಪನಯನ ಮಿಸ್ ಆಗಬಾರ್ದು. ಎಲ್ಲ ಹುಡುಗರಿಗೆ ಅದು ಸಿಗಬೇಕು. ಒಬ್ಬ ಉತ್ತಮರಾದ ಗುರುಗಳ ಹತ್ತಿರ ಅಧ್ಯಯನ ಮಾಡಿಸಬೇಕು ಅನ್ನೋದನ್ನು ತೋರಿಸಲಿಕ್ಕೆ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ ಅಂತ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದನ್ನು ಅವನೇ ಮಾಡಿ ತೋರಿಸದೇ ಇದ್ರೆ ಹೆಂಗಾಗ್ತದೆ? ಹೇಳಿದಿಲ್ಲ, ಮೋದಿ ಕಾನ್ವಾಯ್ ಒಳಗೆ 2 ಕಾರ್ ಇಟ್ಕೊಂಡಾನಂತ. 15 ಕಾರುಗಳಿದ್ದದ್ದು 2 ಕಾರ್ ಆಯಿತು. ಯಾಕೆ ಅಂದರೆ ಅದು ನೋಡಿದರೆ ಸೆಕ್ಯೂರಿಟಿ ಥ್ರೆಟ್ ಆಗ್ಬೋದು. ಆದರೂ ಆ ಕೆಲಸ ಮಾಡಿದ. ಯಾಕೆಂದರೆ ನಾನೇ ಉಪದೇಶ ಮಾಡಿ ನಾನೇ ಮಾಡದೇ ಇದ್ದರೆ ಹೆಂಗೆ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈ ಕೆಲಸ ಮಾಡಿ ತೋರಿಸಿದ್ರು ಪ್ರಧಾನಮಂತ್ರಿಗಳು. ಇವ ನಿಜವಾದ ಪ್ರಧಾನ, ಇವನೇ ಮಂತ್ರಿ. ಆದ್ದರಿಂದ ಅದನ್ನು ಮಾಡಿ ತೋರಿಸಿದ ಅವನು. ಏನಂದರೆ ಮುಂಜಾನೆ ಆಗಬೇಕು, ಗುರುಗಳ ಹತ್ರ ಹೋಗಬೇಕು, ಕಲಿಬೇಕು. ಕೆಲಸ ದೊಡ್ಡದಾದ. ಅದಕ್ಕಾಗಿ 64 ದಿನದ ಸಣ್ಣ ಕೆಲಸವನ್ನು ಮಾಡಿದ. ಅಷ್ಟರೊಳಗೆ ಮುಗಿಸಿ ಮಾಡ್ತಾ ಇದ್ದಾನೆ. ಆವಾಗ ಗುರುಗಳಿಗೆ ಏನು ಕೊಡಬೇಕು ಗುರುದಕ್ಷಿಣೆ ಅಂತ ಕೇಳಿದಾಗ, ನನ್ನ ಮಗನನ್ನು ತಂದು ಕೊಡುವುದು. ಸತ್ತು ಹೋಗಿದ್ದ ಮಗ ಯಮಸದ, ಅದು ಅಪಮೃತ್ಯುವಾಗಿ ಹೋಗಿದ್ದ. ಆದ್ದರಿಂದ ಅವನನ್ನು ತಂದು ಗುರುಗಳಿಗೆ ಅವನನ್ನು ಒಪ್ಪಿಸಿದ. ಇತಿ ಪ್ರಹೃಷ್ಟರೋಮ ಪ್ರಣಯನ್ ಮುಹುರ್ಮುಹು. ಹೀಗೆ ರೋಮಾಂಚನ ಆಯಿತು. ನರಕದಿಂದ ಕರ್ಕೊಂಡು ಬಂದು ಮಗನನ್ನು ತಂದು ಕೊಡೋದು ಅಂದರೆ ಅದು ಯಾರಿಗೆ ಸಾಧ್ಯ? ಅದು ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ ಬಂದು, ಆ ಮೃತ್ಯುವಿಗೆ ಮೃತ್ಯುವಿನಾದ ಶ್ರೀಕೃಷ್ಣನಿಗೆ ಅದು ಸಾಧ್ಯ ಅಂತ ಹೇಳಿ ಮತ್ತೆ ಮತ್ತೆ ಗುರುಗಳಿಗೆ ಅದು ಸ್ಮರಣೆ ಆಯಿತು. ಆ ಕಾರಣಕ್ಕಾಗಿ ಬಹಳ ಸಂತೋಷಪಟ್ಟರು ಎಲ್ಲರೂ. ಗುರುಗಳಿಗೆ ಆ ಗುರುದಕ್ಷಿಣೆಯನ್ನು ಕೊಡದೆ ವಿದ್ಯೆ ಪರಿಪೂರ್ಣ ಆಗೋದಿಲ್ಲ ಅನ್ನೋದನ್ನು ಕೃಷ್ಣ ತೋರಿಸ್ತಾ ಇದ್ದಾನೆ ಇದರ ಮೂಲಕವಾಗಿ. ಇಷ್ಟಾದಮೇಲೆ ಅಲ್ಲಿಗೆ ಇತಿ ಸಂಜಾತ ಸುರಮಂಡಲೇಶು ಮಹಿತಃ ಸರ್ಗೋ ಮುದಾಂ ದ್ವಾದಶಃ. 12 ಸರ್ಗಗಳು ಅಲ್ಲಿಗೆ ಮುಗಿತಾ ಇದ್ದಾವೆ. ಎಷ್ಟು ಹೇಳಬೇಕು ಗೊತ್ತಿಲ್ಲ, ಎಷ್ಟು ಮಾಡಬೇಕು ಗೊತ್ತಿಲ್ಲ. ನಮ್ಮ ಶಕ್ತಿ ಸಣ್ಣದು, ಭಕ್ತಿ ಸಣ್ಣದು. ಅದರೊಳಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಸೇರಿಸಿ. ಆದರೂ ಇಷ್ಟು ಸರ್ಗಗಳನ್ನು 3 ದಿವಸದೊಳಗೆ ಇಷ್ಟಾದರೂ ಸ್ವಲ್ಪ ಕೇಳಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಆ ಗುರುಗಳ ಅನುಗ್ರಹ, ರಾಜರ ಅನುಗ್ರಹನೇ ಅದು ಅಂತ ನಾವು ಚಿಂತನೆ ಮಾಡಬೇಕು. ಗುರುತು ಹಾಕೊಂಡ್ಬರ್ಲಿಕ್ಕೂ ಸಮಯ ಹಿಡಿದು. ಇಷ್ಟು ವಿಸ್ತಾರವಾಗಿರುವಂತಹ ವಿಷಯ ಅದು. ಅದರೊಳಗಡೆ
ತ್ರಯೋದಶ ಸರ್ಗ ಒಳಗೆ ಕಂಸೇ ಬಲೈ ಸಹ ಮೃತೆ ಸತೀಯಾವಶಿಷ್ಟ ವಂಶಂ ಸುಮಾತುರಪಿ ತಾದೃಶಮಸ್ತಿ ನಾಮ್ನಿ ಕೃತ್ವೋಚಿತಂ ವಿದದತೀವ ನಿಜಾವಿಧಾನಂ ಪಿತ್ರೇ ನ್ಯವೇದಯತ್ ಅಥಾಚ್ಯುತ ಕೃತ್ಯಕರ್ಮ. ಈ ಕಡೆ ಕಂಸನನ್ನು ಕೊಂದಿದ್ದಕ್ಕಾಗಿ ಅವನ ಹೆಂಡತಿಯರೆಲ್ಲ ಬಹಳ ದುಃಖ ಪಡ್ತಾ ಇದ್ದಾರೆ. ಅಸ್ಥಿ ಪ್ರಾಸ್ತಿ ಅಂತ ಅವ್ರು ಇದ್ದಾರೆ. ಇಲ್ಲಿ ಅಸ್ಥಿಯನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಅವಳು ತನ್ನ ತಂದೆಯ ಮನೆಗೆ ಹೋಗಿ ಹೇಳ್ತಾ ಇದ್ದಾಳೆ, ನನ್ನ ಮಾಂಗಲ್ಯವನ್ನು ಕೃಷ್ಣ ಕಸಗೊಂಡ. ಯಾವ ಮಾಂಗಲ್ಯ? ಅಂತಹ ಮಾಂಗಲ್ಯ ಇದ್ದು ಪ್ರಯೋಜನ ಇದ್ದಿಲ್ಲ. ಜಗತ್ತಿನ ಎಲ್ಲ ಮಾಂಗಲ್ಯಗಳನ್ನು ಬಂಧನದಲ್ಲಿಟ್ಟ ಆ ಕಂಸನ ಯೋಗ್ಯವಾದ ರೂಪ ಇದನ್ನೇ ಪಡೆದಿದ್ದ. ಆದರೂ ಕೂಡ ಹೋಗಿ ಹೇಳಿದ ಮೇಲೆ ಯಾರು ಅವಳ ಅಪ್ಪ ಅಂದರೆ ಮಾಗಧ ಅಂತ ಯಾರನ್ನು ಕರಿತೀವೋ, ಜರಾಸಂಧ, ಅವನೇ ಬೇಕಾಗಿತ್ತು ಕೃಷ್ಣನಿಗೆ. ಇದು ಒಂದು ಒಳ್ಳೆ ಓಪನಿಂಗ್ ಆಯಿತು ಕೃಷ್ಣನಿಗೆ. ಯಾಕೆಂದರೆ ಜರಾಸಂಧನ ಹತ್ರ 23 ಅಕ್ಷೋಹಿಣಿ ಸೈನ್ಯ ಇತ್ತು. ಪಾಂಡವರು ಕೌರವರು ಸೇರಿಸಿದರೆ 18. ಅದಲ್ಲ, ಅದಿಷ್ಟನ್ನು ಬಿಟ್ಟು 23 ಅಕ್ಷೋಹಿಣಿ ಸೈನ್ಯ ಇದ್ದ ಜರಾಸಂಧ ಇದ್ದ. ಹೀಗಾಗಿ ಭೂಭಾರ ಅನ್ನೋದು ಅಲ್ಲೇ ಹೆಚ್ಚಿತ್ತು. ಮೇಜರ್ ಅದೇ ಓಪನ್ ಆಗಬೇಕಾಗಿತ್ತು. ಆ ಮಾರ್ಕೆಟ್ ತೆಗಿಬೇಕಾಗಿತ್ತು ಹೊರಗೆ. ಅದಕ್ಕಾಗಿ ಈ ಕೆಲಸ ಮಾಡಿದ್ದ ಕೃಷ್ಣ. ಹೀಗಾಗಿ ಮಾಗಧ ಸಿಟ್ಟಿಗೆ ಬಂದು ಆ ಅಚ್ಯುತನನ್ನು ನಾನು ಬಲಿ ಹಾಕ್ತೀನಿ ಅಂತ ಹೇಳಿ ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದ. ಅನೇಕ ಬಾರಿ ಯುದ್ಧವನ್ನು ಮಾಡ್ತಾ ಮಾಡ್ತಾ ಅವನು ತನ್ನ ಜನರನ್ನು ಕರ್ಕೊಂಡು ಬರೋದು. ಪ್ರತಿ ಸಲ ಏನು 23 ಅಕ್ಷೋಹಿಣಿ ಸೈನ್ಯ ತರೋದಿಲ್ಲ, ಒಂದು ತುಕಡಿ ತೊಗೊಂಬರ್ತಾರೆ. ಅದನ್ನು ಸಂಹಾರ ಮಾಡೋದು, ಅವನನ್ನು ಮಾತ್ರ ಕೊಲ್ಲೋದು. ಯಾಕೆ ಅಂದರೆ ಸ್ವಲ್ಪ ನೋಡು, ಅದು ಲಾಕ್ ಮಾಡಬೇಕು. ಅದನ್ನು ಲಾಕೇ ಮಾಡಿಬಿಡ್ತು. ಆವಾಗ ಯಾವಾಗ ಅಸ್ಥಿಪ್ರಾಸ್ತಿಯರು ಹೀಗೆ ಹೇಳಿದ ಮೇಲೆ ಅವನು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮೇಲಿಂದ ಮೇಲೆ ಯುದ್ಧ ಆಗ್ತಾ ಇರುವಾಗ ವಿಚಾರ ಮಾಡಿದ ಕೃಷ್ಣ, ಈ ಮಥುರಾ ಪಟ್ಟಣದೊಳಗೆ ಜನರನ್ನು ಇರಿಸೋದು ಬೇಡ ಅಂತ ಹೇಳಿ ಆವಾಗ ನಿರ್ಮಾಣ ಮಾಡಿದ ದ್ವಾರಕಾಪಟ್ಟಣ. ತನ್ನ ಇನ್ನೊಂದು ವಿಶೇಷವಾದ ಪುರಂ ಹಿರಣ್ಯಾಮಲ ರತ್ನಚಿತ್ರಂ ಅರಿಂದಮೋ ಅಚೀಕರದ ಅಬ್ಧಿ ಮಧ್ಯೆ. ಅಬ್ಧಿ ಮಧ್ಯೆ ಅಂದರೆ ಸಮುದ್ರದ ಮಧ್ಯದೊಳಗೆ. ಇವತ್ತು ದ್ವಾರಕಾ ಒಳಗೆ ಕಾಣಿಸ್ತದೆ ನಮಗೆ ಅಂತ ಎಲ್ಲ ಸಂಶೋಧನೆ ಮಾಡಿದ್ದಾರೆ. ಆ ಅಬ್ಧಿ ಮಧ್ಯದಲ್ಲಿರುವಂತಹ ದ್ವಾರಕಾ ಪಟ್ಟಣದಲ್ಲಿ ಎಲ್ಲರನ್ನು ಶಿಫ್ಟ್ ಮಾಡಿದ ಕ್ಷಣಾರ್ಧದೊಳಗೆ. ಎಲ್ಲಿ ದ್ವಾರಕಾ, ಎಲ್ಲಿ ಮಥುರಾ ನಿಮಗೆಲ್ಲ ಗೊತ್ತಿದೆ. ಅಲ್ಲಿಂದ ಅಲ್ಲಿಗೆ ಹೆಂಗೆ ಶಿಫ್ಟ್ ಆಗಿರ್ಬೇಕು ಜನ, ಅದು ಕೃಷ್ಣ ಲೀಲಾ ಆದ್ದರಿಂದ ಅದಾಗ್ತದೆ. ಎಲ್ಲರನ್ನೂ ಅಲ್ಲಿ ಕಳಿಸಿದ ಮೇಲೆ ಕಾಲಯವನನ್ನು ಕರ್ಕೊಂಡು ಅನೇಕ ಬಾರಿ 17 ಬಾರಿ ಸೋತ ಮೇಲೆ ಬಹಳ ಅವನಿಗೂ ಶ್ರಮ ಆಗಿಬಿಟ್ಟಿತ್ತು. ಕಾಲಯವನ ಅಂತ ಮಹಾ ನೀಚ ಒಬ್ಬನಿದ್ದ, ಇವನ ಭೃತ್ಯನೇ. ಅವನನ್ನು ಕರ್ಕೊಂಡು ಬಂದ ಮೇಲೆ ಆ ಮುಚುಕುಂದ ಗುಹೆಯೊಳಗೆ ಆ ಕಾಲಯವನನ್ನು ಕೂಡ ಆ ಮುಚುಕುಂದನಿಂದಲೇ ಸಂಹಾರ ಮಾಡಿಸ್ತಾನೆ ಕೃಷ್ಣ. ಯಾಕಂದರೆ ಅವನದೂ ಒಂದು ಅಪೇಕ್ಷೆ ಇತ್ತಲ್ಲ, ಯಾರು ಅವನ ದೃಷ್ಟಿಗೆ ಬೀಳ್ತಾರೋ ಅವರು ಭಸ್ಮ ಆಗಬೇಕು ಅಂತ ಹೇಳಿ. ಹಾಗಾಗಿ ಮುಚುಕುಂದ ಗುಹೆಗೆ ಅವರನ್ನು ಕರ್ಕೊಂಡು ಹೋಗಿ ಮಾಡಿದ. ಅಲ್ಲಿಗೆ ಕೃಷ್ಣಾಮೃತದ ಹೆಚ್ಚು ಕಡಿಮೆ ಎಲ್ಲ ಕಥೆಗಳನ್ನು ಸೆರೆ ಹಿಡಿದು ರಾಜರು ಮುಗಿಸ್ತಾರೆ. ಮುಂದೆ ಒಂದು ವಿಪ್ರ ಸಂದೇಶ ಮನೆಗೆ ಬರುತ್ತೆ, ಒಂದು ಪತ್ರ ಬರುತ್ತೆ. ಆ ಪತ್ರದಿಂದ ಮುಂದಿನ ಕಥೆ ಆರಂಭ ಆಗ್ತದೆ. ನಿಜೈ ಸಹ ದ್ವಾರವತ್ಯಾಂ ನಿವಸತ್ಯಂಬುಜೇಕ್ಷಣೆ. ನಿಜೈ ಸಹ ತನ್ನ ಪ್ರೀತ್ಯಾಸ್ಪದರ ಜೊತೆಗೆ ಯಾವಾಗಲೂ ಅಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ. ಗೋಕುಲ ಆಯಿತು, ಗೋಕುಲ ಆದಮೇಲೆ ವೃಂದಾವನ ಆದಮೇಲೆ ಈ ಮಥುರಾ ಪಟ್ಟಣ ಆದಮೇಲೆ ಈಗ ದ್ವಾರಾವತಿಯೊಳಗೆ ಎಲ್ಲರನ್ನೂ ತನ್ನ ಜನರನ್ನು ಸೇರಿಸಿಕೊಂಡು ಪರಮಾತ್ಮ ಇದ್ದಾನೆ. ಅಲ್ಲಿಗೆ ಅಜಯ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿದುಪಾಹರ. ಅಜ ಅಂತಂದರೆ ಮಹಾಲಕ್ಷ್ಮಿಯಿಂದ ಕಳಿಸಲ್ಪಟ್ಟ ಒಂದು ಪತ್ರವು ಕೃಷ್ಣನಿಗೆ ಮುಟ್ಟಿತು. ಅದನ್ನೇ ವಿಪ್ರ ಸಂದೇಶ ಅಂತ ನಾವು ಕರಿತೀವಿ. ಅಲ್ಲಿ ಕುರುವಂತಿ ಕಾಮವಶಗ ಮೈ ಚಿತ್ತ ಮನ್ಯೆ ಕುರುವಂತಿ ಕಾಗತಯ ಮಾನು ಚರಾನ್ ರಣೇತಾನ್ ದೇಹಂಗ್ಯಜಾ ಕೃತಿ ಶತೋರ್ ಜಿತ ರಮ್ಯ ರೂಪ ದೇಹಾಂಗ್ಯಜಾತ ನಿಲಯಾಂಘ್ರಿ ಸರೋಜ ಸೇವಾಂ. ಆವಾಗ ಇವಳು ಬರಿತಾ ಇದ್ದಾಳೆ. ಅಲ್ಲೂ ಕೂಡ ಶುತ್ವಾ ಗುಣಾನ್ ಸುಂದರ ಸಂಗಮಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗ ತಾಪಂ ಅಂತೇಳಿ ಭಾಗವತದಲ್ಲಿ ಬರೀತಾಳೆ. ಆವಾಗ ಅದೇ ವಾಕ್ಯಗಳನ್ನು ಇಲ್ಲಿ ರಾಜರು ತಾವು ಇಲ್ಲಿ ಹಿಡಿದು ತೋರಿಸ್ತಾರೆ. ನನ್ನ ಮನಸ್ಸು ಕಾಮವಶವಾಗಿ ಬಿಂಬನಾಗಿ ಸಾಕ್ಷಿರೂಪನಾಗಿ ಇರುವ ಪರಮಾತ್ಮನನ್ನೇ ಯಾವಾಗಲೂ ಹೊರಿಸ್ತಾರೆ. ಪತ್ರದಲ್ಲಿ ಬರೆದಿದ್ದಾಳೆ, ನಿನ್ನನ್ನೇ ನಾನು ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ, ನೀನು ನನ್ನನ್ನು ಸೇವಾರ್ಹಳನ್ನಾಗಿ ಮಾಡಬೇಕು ಅಂತ.
ದೇವರನ್ನು ಯಾವ ರೀತಿ ನಾವು ಕೇಳ್ಕೋಬೇಕು ನೋಡಿ. ಮಹಾಲಕ್ಷ್ಮಿ ಹೇಳ್ತಾಳೆ, ನನ್ನನ್ನು ನಿನ್ನ ಪೂಜಾರಗಳನ್ನಾಗಿ ಮಾಡುವುದು. ಯಾವಾಗಲೂ ಅವಳು ಸದಾಕಾಲ ಮಾಡುವಳೆ. ಆದರೂ ಕೂಡ ಹಾಗೆ ಬರೀತಾಳೆ ಅಂದರೆ ದೇವರನ್ನು ಯಾವ ರೀತಿಯಾಗಿ ನಾವು ಕರಿಬೇಕು, ಯಾವ ರೀತಿಯಾಗಿ ಸಂಕಲ್ಪ ಮಾಡಬೇಕು ಅಂತ ನಾವು ತಿಳಿಬೇಕು. ಅದನ್ನು ರಾಜರು ಬರೆದು ತೋರಿಸ್ತಾರೆ. ಹೇಳ್ತಾರೆ ಮುಂದೆ, ಕಿಂ ರುಕ್ಮಿಣ ಭೀಷ್ಮಕೇಣ ಕಿಮನ್ಯ ನೃಪಸಂದಿತೈ ಅನಾದಿ ಸಿದ್ಧಾಂ ಮಾಂ ಜಾಯಾಂ ನಯತಸ್ತೆ ಪ್ರಯೋಜನಂ. ಹೇಳಿದರು, ಯಾವ ರುಕ್ಮಿ ಆದರೇನು, ಯಾವ ನನ್ನ ತಂದೆ ಭೀಷ್ಮಕ ರಾಜ, ಯಾರನ್ನು ನೀನು ಗಮನಕ್ಕೆ ತಂದುಕೊಳ್ಬೇಕು. ನಾನು ಯಾವಾಗಲೂ ನಿನ್ನ ಪತ್ನಿ ಆದವಳೇ, ಆದ್ದರಿಂದ ಯಾರನ್ನೂ ನೀನು ವಿಚಾರ ಮಾಡದೆ ನನ್ನನ್ನು ಬಂದು ಸ್ವೀಕಾರ ಮಾಡು ಅಂತೇಳಿ ರುಕ್ಮಿಣಿ ಪತ್ರ ಬರೀತಾಳೆ. ಯಾಕೆಂದರೆ ಅವಳು ನೀ ಯಾವಾಗಲೂ ಪರಮಾತ್ಮನ ಜೊತೆಗೆ ಅನಾದಿ ಸಿದ್ಧಾಂ ಅಂತ. ಅನಾದಿ ಸಿದ್ಧಾಂ ಅಂದರೆ ಪ್ರಳಯ ಕಾಲದಲ್ಲೂ ಪರಮಾತ್ಮನ ಜೊತೆಗೆ ಇದ್ದವಳು ಒಬ್ಬಳೆ. ನಿಮಗೆಲ್ಲ ಗೊತ್ತು. ಆಸೀದ್ ಉದಾರ ಗುಣವಾರ ನಿರಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕಃ ಸಂಶಾಂತ ಸಂವಿಧಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೇ. ಅಗ್ರೇ ಅಂದರೆ ಸೃಷ್ಟಿಗಿಂತಲೂ ಮೊದಲು, ಲಕ್ಷ್ಮೀ ಭುಜಾಂತರಗತಃ ಸ್ವರತಃ ಅಪಿ ಪರಮಾತ್ಮ ಸ್ವರಮಣನ ಅವನಾದರೂ ಕೂಡ ಲಕ್ಷ್ಮಿಯ ಜೊತೆಗೆ ಪರಮಾತ್ಮ ಅಗ್ರದಲ್ಲಿ, ಅರ್ಥಾತ್ ಸೃಷ್ಟಿ ಆದಿ ಕಾಲದಲ್ಲೂ ಇದ್ದಾನೆ. ಅದನ್ನೇ ತಿಳಿಸಲಿಕ್ಕೆ ರಾಜರು ಈ ಶಬ್ದವನ್ನು ಬಳಸ್ತಾರೆ. ಅನಾದಿ ಸಿದ್ಧಾಂ, ಅನಾದಿ ಸಿದ್ಧಳಾದವಳು ನಾನು, ನನ್ನನ್ನು ಮದುವೆ ಆಗಲಿಕ್ಕೆ ಯಾರಪ್ಪಣ ಹೇಳ್ತಾರೆ, ದೊಣ್ಣೆ ನಾಯಕನ ಅಪ್ಪಣೆ ಅಂತ. ಏನು ಬೇಕಾಗಿಲ್ಲ, ನೀನು ನೇರವಾಗಿ ಬಂದು ನನ್ನ ಮದುವೆ ಆಗಬೇಕು ಅಂತ ಇತಿ. ಒಳಗ ಇತಿ ಪತ್ರ ಗತಾಲಾಪಂ ಸಮಾಲೋಕ್ಯ ಸಮಾಧವ ರಥಮಾರುಹ್ಯ ತರಸ ಪ್ರತಸ್ಥೆ ಯತ್ರ ಸಾ ಪ್ರಿಯ. ಹಿಂಗೆ ನೋಡಿದ ತಕ್ಷಣ, ಪತ್ರವನ್ನು ನೋಡಿದ ತಕ್ಷಣ ಹೊರಟೇ ಬಿಟ್ಟಂತೆ ಕೃಷ್ಣ, ಮದುವೆ ಆಗಿಬಿಡಬೇಕು ಅಂತೇಳಿ ಸಂತೋಷದಿಂದ ರಥಮ ಆರುಹ್ಯ, ರಥವನ್ನು ಏರಿ ತರಸ ಅಂದರೆ ತಕ್ಷಣ, ತ್ವರೆ ಮಾಡಿ ಅಂತ ಬರೀತಾರೆ ಅಡ್ವರ್ಟೈಸ್ಮೆಂಟ್ ನೋಡೋದು, ತ್ವರೆ ಮಾಡಿ. ಹಾಗೆ ಅಡ್ವರ್ಟೈಸ್ಮೆಂಟ್ ಹಂಗೆ ಬರೆದಿದ್ದವು, ತ್ವರೆ ಮಾಡಿ ಬರಬೇಕು. ಹೀಗಾಗಿ ತರಸ ಹೊರಟು ಆ ಕುಂಡಿನಪುರಕ್ಕೆ, ಯಾವ ಭೀಷ್ಮಕ ರಾಜನ ಕುಂಡಿನಪುರ ಇದೆ ಅಲ್ಲಿಗೆ ಬಂದಿದ್ದಾನೆ. ವಿದರ್ಭ ದೇಶ, ಅಲ್ಲಿಗೆ ಬಂದು ಹೊರಟಿದ್ದಾನೆ ಕೃಷ್ಣ ಅಂತ ಹೇಳಿದರು. ದುಷ್ಟೌಘ ಚೂರ್ಣಂ ನಗರೀಂ ಪ್ರವೇಷ್ಟುಂ ಕೃಷ್ಣೋ ಹೆಲಿಚ್ಛನ್ ಬಹಿರೇವ ವಾಸಂ ಚಕ್ರೇ ಸ್ಥಲಿ ನಾಗರಿಕೈರ್ವತಾಸ ತದೀಕ್ಷಣೋಕ್ತೈ ರಜಯತ್ ಪುರೀಂ ತಾಂ. ಆ ಭೀಷ್ಮಕ ರಾಜನ ಪಟ್ಟಣಕ್ಕೆ ಒಳಗೆ ಬರದೆ ಹೊರಗೆ ಇದ್ದು ಅಲ್ಲಿ ಗೊತ್ತು ಮಾಡಿಸಿದ ಕೃಷ್ಣ ಬಂದು ಹೊರಗೆ ವಾಸ ಮಾಡಿದ್ದಾನೆ. ಇಷ್ಟೊತ್ತಿಗಾಗಲೇ ಕೃಷ್ಣನ ಸುದ್ದಿ ಎಲ್ಲ ಕಡೆ ಹರಡಿಬಿಟ್ಟಿತ್ತು. ವಿದರ್ಭ ದೇಶದೊಳಗೆ ಜನ ಕೃಷ್ಣನ ನೋಡ್ಲಿಕ್ಕೆ ಮುಗಿಬಿದ್ರಂತೆ. ಹೇಗಿದ್ದಾನೆ ನಮ್ಮ ಹುಡುಗ, ನೋಡಬೇಕು ಅಂತೇಳಿ ಕೃಷ್ಣನ ನೋಡಲಿಕ್ಕೆ ಜನ ಎಲ್ಲ ಬಂದು ಅವನಿಗೆ ಮಾರನೇ ದಿವಸ ತಮ್ಮ ಉಪಾಯನ ಅಂದರೆ ಗಿಫ್ಟ್, ಅದನ್ನು ತಂದು ಕೊಡ್ತಾ ಇದ್ದಾರೆ. ಕೊಟ್ಟು ಅವನನ್ನು ಪ್ರೀತಿಗೊಳಿಸ್ತಾ ಇದ್ದಾರೆ. ಹೊರಗೆ ಅವನು ವಾಸ ಮಾಡಿದ್ದಾನೆ. ಯಾಕೆ ಅಂತಂದರೆ ಹೆಂಗಾಯಿತು ಅಂತಂದ್ರೆ ಹೇಳ್ತಾರೆ, ಒಳಗಿದ್ದರೆ ಪಟ್ಟಣ, ಹೊರಗಿದ್ದರೆ ಪಟ್ಟಣದ ಹೊರಗೆ ಅಂತ. ಕೃಷ್ಣ ಹೊರಗಿದ್ದದ್ದಕ್ಕೆ ಹೊರಗಿನದ್ದೇ ಪಟ್ಟಣ ಆಯಿತು, ಒಳಗಿಂದೆಲ್ಲ ಖಾಲಿ ಆಯಿತು. ಜನ ಎಲ್ಲ ಇಲ್ಲಿಗೆ ಬಂದುಬಿಟ್ರು. ಅದನ್ನು ಬರೀತಾರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ. ಚಕ್ರೇ ಸ್ಥಳೀ ನಾಗರಿಕೈರ್ವೃತಾಸ ತದ್ವೀಕ್ಷಣೋಕ್ತಿಯೈ ರಜಯತ್ ಪುರೀಂ ತಾಂ. ಹೊರಗಿದ್ದ ಪಟ್ಟಣ ಎಲ್ಲ ಖಾಲಿ ಆಗ್ಬಿಟ್ಟು ಒಳಗಿದ್ದ ಅದೇ ಒಂದು ಅಪರ ಪಟ್ಟಣವಾಗಿ ನಿರ್ಮಾಣ ಆಯಿತು. ಕೊನೆಗೆ ಭಾಗವತದಲ್ಲೂ ಹೇಳ್ತಾರೆ, ಭೀಷ್ಮಕ ರಾಜನೇ ಬರ್ತಾನೆ, ಅವನಿಗೆ ಮನಸ್ಸಿರುವುದಿಲ್ಲ ಶಿಶುಪಾಲನೆಗೆ ಮದುವೆ ಮಾಡಿಕೊಡೋದು. ಈ ರುಕ್ಮಿಣಿಯನ್ನು ಶಿಶುಪಾಲನೆಗೆ ಕೊಡಬೇಕು ಅಂತ ಈಗಾಗಲೇ ಸಿದ್ಧ ಮಾಡಿಟ್ಟಿರ್ತಾರೆ. ರುಕ್ಮಿಣಿಯ ಅಣ್ಣ, ಅವನಿಗೆ ಶಿಶುಪಾಲನೆ ಕೊಡಬೇಕು ಅಂತ ಭೀಷ್ಮಕ ರಾಜನಿಗೆ ಅಂತ ಮನಸ್ಸಿಲ್ಲ. ಆದರೂ ದೊಡ್ಡ ಮಗ ಹೇಳಿದ ಮಾತು ಕೇಳಬೇಕು ಅಂತ ಸುಮ್ಮನಿದ್ದು. ಅವನೂ ಕೂಡ ಬಂದು ಭೀಷ್ಮಕ ರಾಜ ಕೃಷ್ಣನಿಗೆ ತೃಪ್ತಿಪಡಿಸ್ತಾನೆ ಊರ ಹೊರಗೆ ಅಂತ ಅದನ್ನು ಹೇಳ್ತಾನೆ. ಮಾರನೇ ದಿವಸ ಈ ಕಡೆ ಅವಳ ಮದುವೆ ಸಮಾರಂಭ ನಡೀತಾ ಇದೆ, ರುಕ್ಮಿಣಿಯ ಶಿಶುಪಾಲನ ಮದುವೆ. ಅದಕ್ಕಾಗಿ ಅಂಬಿಕಾ ದೇವಸ್ಥಾನಕ್ಕೆ ಅಂತ ಅವರು ಬರ್ತಾರೆ. ಕುಲದೇವತಾ ಪೂಜೆ ಅಂತ ಇರ್ತದಲ್ಲ, ಅದಕ್ಕಾಗಿ ಅವರು ಬರ್ತಾರೆ. ಆವಾಗ ಕೃಷ್ಣ ಅವಳನ್ನ ಎತ್ಕೊಂಡು ಹೋಗಬೇಕು ಅಂತ ಮೊದಲೇ ಮಾತಾಗಿತ್ತು. ಅದೇ ಹೇಳ್ತಾರೆ, ಸ್ವಜನಕ ಗೃಹೇ ದೇವಂ ಪೌತ್ರ ಮಾರಾಧ್ಯ ಭೈಷ್ಮಿ ನಿಜಮತ ಗೃಹದೇವಂ ಮಾಧವಂ ದ್ರಷ್ಟು ಕಾಮ ಅಭಿಪುರಮಭಿಯಾಂತಿ ಸ ರಥಂ ನಾರುರೋಹ ಪ್ರಿಯಚರಣ ಸಕಾಶಂ ತೇವನೇನ ವ್ರಜಂತಿ. ಆವಾಗ ಹೊರಡಬೇಕು ಮಾರನೇ ದಿವಸ ಅಂತ ಎಲ್ಲರೂ ಆ ರುಕ್ಮಿಣಿಯನ್ನು ಕೂಡಿಸಿಕೊಂಡು ರಥವನ್ನು ನಡೆಸಿಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿಕೊಂಡು ರಥ ತಯಾರು ಮಾಡಿಟ್ಟಿದ್ದು. ರುಕ್ಮಿಣಿ ಎಂದು ನಾನು ಇವತ್ತು ರಥವನ್ನು ಆರೋಹ ಮಾಡೋದಿಲ್ಲ, ರಥಕ್ಕೆ ನಾನು ಹತ್ತೋದಿಲ್ಲ. ಯಾಕೆ ಅಂದರೆ ನಾನು ಯಾರ ಪಾದ ಸೇವೆಯನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದೀನೋ
ಅವನನ್ನು ಆ ಪಾದ ಸೇವೆಗಾಗಿ ನಾನು ಮೊದಲು ಪಾದಯಾತ್ರೆ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ್ದೀನಿ. ನಾನು ರಥದಲ್ಲಿ ಬರೋದು ಒಂದು ಅರ್ಥ ಅಂದರೆ ದೊಡ್ಡವರು ಬಂದಾಗ ನಾವು ಹೇಗೆ ನಡ್ಕೊಳ್ಬೇಕು, ದೊಡ್ಡವರಿದ್ದಾಗ ನಾವು ಹೇಗೆ ನಡ್ಕೋಬೇಕು, ಭಾಳ ಸಣ್ಣವರಂತೆ ಇರಬೇಕು, ಅಲ್ಲಿ ದೊಡ್ಡಸ್ತಿಕೆಯನ್ನು ತೋರಿಸಬಾರ್ದು. ಪರಮಾತ್ಮ ಚತುರ್ದಶ ಲೋಕಾಧಿಪತನ ಪತಿಯಾಗಿ ಇದ್ದಾನೆ. ಅವನು ಬಂದು ಈಗಾಗಲೇ ಹೊರಗೆ, ನಗರದ ಹೊರಗೆ ನಿಂತಿದ್ದಾನೆ ಅಂತಂದರೆ ಅವನನ್ನು ನೋಡಲಿಕ್ಕೆ ನಾನು ಇದು ಮಾಡೋದು ಬೇಡ, ನಡ್ಕೊಂಡೇ ಬರ್ತೀನಿ ಅಂತ ಹೇಳಿ ರಥವನ್ನೇ ಹತ್ತಿಲ್ಲ ಆ ರುಕ್ಮಿಣೀ ದೇವಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕೆಳಗಿಳಿದು ನಿಜವಾಗಿ ಲಜ್ಜೆಯಿಂದ ಒಂದೊಂದೇ ಹೆಜ್ಜೆ ಇಡ್ತಾ ಅಲ್ಲಿ ಬರ್ತಾ ಇದ್ದಾಳೆ. ಅವಳಿಗೆ ಎಲ್ಲರೂ ಏನು ಅಂದ್ಕೊಂಡ್ರು, ಈ ಶಿಶುಪಾಲನ ಮದುವೆ ಆಗ್ತಿದ್ದಕ್ಕೆ ಇಷ್ಟು ಲಜ್ಜೆಯನ್ನು ತೋರಿಸ್ತಾ ಇದ್ದಾಳೆ ಅಂತ ಅವರು ತಿಳ್ಕೊಂಡಿದ್ದಾರೆ. ಆದರೆ ನಿಜವಾಗಿಯೂ ಹೊರಗೆ ಕೃಷ್ಣ ಇದ್ದಾನೆ, ಕೃಷ್ಣನನ್ನು ಮೊದಲ ಬಾರಿ ನೋಡಬೇಕಲ್ಲ, ಆ ಲಜ್ಜೆ ಇವಳಿಗೆ ಉಂಟಾಗಿದೆ. ರಾಜರಂತಾರೆ, ಹುಚ್ಚರು ಬೇರೆ ಬೇರೆ ಅರ್ಥವನ್ನು ತಿಳಿತಾ ಇದ್ದಾರೆ. ಮನ್ಮಥನ ಬಾಣಗಳು ಅವಳಿಗೆ ಬಡಿದು ಅವಳು ಕೃಷ್ಣನನ್ನು ನೋಡಲಿಕ್ಕೆ ಮುಂದೆ ಮನ್ಮಥ ಹುಟ್ಟಬೇಕಲ್ಲೇ, ಅದಕ್ಕಾಗಿ ಬರ್ತಾ ಇದ್ದಾಳೆ ಧಾವಿಸಿ ಅನ್ನುವಂತೆ ಆ ದೃಶ್ಯ ಕಾಣಿಸ್ತಾ ಇತ್ತು ಅಂತ ರಾಜರು ಬರೀತಾರೆ. ಹೀಗಾಗಿ ಗಜಗತಿ ರಜತಾಂತಂ ಭೀಷ್ಮಪುತ್ರೈಕ್ಷ ಐಕ್ಷ ತೈನಂ, ಅವಳು ಭೀಷ್ಮಪುತ್ರಿ ಐಕ್ಷತ ಏನಂ, ಏನಂ ಅಂದರೆ ಕೃಷ್ಣನನ್ನು ನಿಧಾನವಾಗಿ ನೋಡಿದ್ದರು. ದೂರದಲ್ಲಿ ಕೃಷ್ಣ ಕಾಣಿಸಿ ಕೃಷ್ಣನನ್ನು ನೋಡಿದ ತಕ್ಷಣ ಬಹಳ ಸಂತೋಷ ಆಯಿತು. ಬಹಳ ಸಂತೋಷ ಆದಮೇಲೆ ನಿಜರಥ ಮದಿರೋಪ್ಯ ಸ್ವಾಂ ಪ್ರಪೇದೆ ಸ್ವತಂತ್ರ. ಹೀಗಾಗಿ ಯಾವಾಗ ಕೃಷ್ಣನ ನೋಡಿದ, ಕೃಷ್ಣನು ಅವಳನ್ನು ನೋಡಿದ ಸಮಯವನ್ನು ಒಂದು ಕ್ಷಣ ವ್ಯರ್ಥ ಮಾಡಲಿಲ್ಲ. ಯಾಕೆಂದರೆ ಇದು ಕ್ಷತ್ರಿಯರ ಮದುವೆ ಅಂದರೆ ಹಿಂಗಾಗಬೇಕು, ಚಟಿತಿ ತಕ್ಷಣ ಆಗಿಬಿಡಬೇಕು. ಅದಕ್ಕಾಗಿ ಯಾವಾಗ ರುಕ್ಮಿಣಿ ಕಾಣಿಸಿಕೊಂಡ್ಲೋ ಆವಾಗ ಕೃಷ್ಣ ಜೋರಾಗಿ ತನ್ನ ರಥದಲ್ಲಿ ಬಂದು ಅವಳನ್ನು ಎತ್ತಿಕೊಂಡು ಕೂಡಿಸಿಕೊಂಡು ಹೊರಟೇ ಬಿಟ್ಟ. ಜನರಿಗೆ ಗೊತ್ತೇ ಆಗಲಿಲ್ಲ ಏನಾಯಿತು, ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಯಾರೋ ಹೊರಗೆ ಬಂದಿದ್ದಾರೆ, ಏನೋ ಒಂದು ಕೋಲಾಹಲ ಅಂತ ಇಷ್ಟು ತಿಳ್ಕೊಂಡಿದ್ದು. ಬಂದವನು ಕೃಷ್ಣ, ಬಂದದ್ದು ನನ್ನ ಮಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅವನಿಗೆ ಐಡಿಯಾನೇ ಇಲ್ಲ. ರುಕ್ಮಿಗೆ ಗೊತ್ತೇ ಆಗಲಿಲ್ಲ ಏನು ನಡೀತಾ ಇದೆ ಅಂತ. ಕೃಷ್ಣ ಅವಳನ್ನು ಕರ್ಕೊಂಡು ಹೊರಟೇ ಬಿಟ್ಟ ದ್ವಾರಕಾ ಪಟ್ಟಣಕ್ಕೆ. ಬರೋವಾಗ ಅವನು ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದ, ಬಲರಾಮನನ್ನು ಕರ್ಕೊಂಡು ಬಂದಿದ್ದ. ಯಾಕೆ ಅಂದರೆ ನಾವು ಮುಂದೆ ಹೋದಾಗ ಹಿಂದೆ ಆ ರುಕ್ಮಿಯ ಸೇನೆಯನ್ನು ತಡೀಲಿಕ್ಕೆ ಒಬ್ಬರು ಬೇಕು. ಅಲ್ಲೂ ಒಬ್ಬರಲ್ಲ, 4-5 ಜನ ಸೇರಿಕೊಂಡಿದ್ರು. 4-5 ಜನ ಸೇರಿ ಆ ರುಕ್ಮಿಯ ಆ ದಾರಿಯನ್ನು, ಕೃಷ್ಣನ ದಾರಿಯನ್ನು ಕಾಯ್ತಾ ಇದ್ದರು. ಅವರೆಲ್ಲರನ್ನು ಹಿಡಿಯಲಿಕ್ಕೆ ಅವನು ಬಂದಿದ್ದಾನೆ. ಆ ಬಲರಾಮ ದೇವರು ಅವರನ್ನು ಹಿಡಿದಿದ್ದಾರೆ. ಮುಂದೆ ಕೃಷ್ಣ ತಾನು ದ್ವಾರಕಾ ಪಟ್ಟಣಕ್ಕೆ ಬಂದು ಅಲ್ಲಿ ರುಕ್ಮಿಣಿ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾನೆ ಅಂತ ಕಥೆ ಬರ್ತದೆ. ಆ ವಿವಾಹದ ಸನ್ನಿವೇಶವನ್ನು ಬಹಳ ಚೆನ್ನಾಗಿ, ಇಷ್ಟೊತ್ತು ವರ್ಣನೆ ಮಾಡಿದ್ದು ಒಂದು, ವಿವಾಹದ ಸನ್ನಿವೇಶವನ್ನು ವರ್ಣನೆ ಮಾಡುವುದು ಇನ್ನೊಂದು. ಅದು ರಾಜರ ಅದ್ಭುತವಾದ ಅಭಿವ್ಯಕ್ತಿ ಅಂತ ಹೇಳ್ಬೋದು. ಅದನ್ನು ಬಹಳ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ. ಕನ್ಯಾ ಪಕ್ಷ ವರಪಕ್ಷ ಅಂತ ಮಾಡ್ಕೊಟ್ರು. ಹುಡುಗ ಹುಡುಗಿ, ಯಾಕಂದ್ರೆ ಪಾಪ ಹುಡುಗಿ ಒಬ್ಬಳೇ ಬಂದಿದ್ದಾಳೆ ಮನೆಯಿಂದ, ಅವಳಿಗೂ ಒಂದು ಪಕ್ಷ ಅಂತ ಮಾಡಿಸಿ ಆ ಅದ್ಭುತವಾದ ಜನಸಂದಣಿಯೊಳಗೆ ಅರ್ಥ ಕನ್ಯಾ ಪಕ್ಷದವರು ಅಂತ ಒಳಪಟ್ಟರು. ಆ ಕನ್ಯಾ ಪಕ್ಷದವರು ತಮ್ಮ ಅಪೇಕ್ಷೆಯನ್ನು ಮುಂದಿಡ್ತಾ ಇದ್ದಾರೆ. ಏನಂದರೆ ನಮ್ಮ ಹುಡುಗಿ ಭಾಳ ನಾಜೂಕು, ಅವಳಿಗೆ ಕೆಲಸ ಹಚ್ಚೋ ಹಂಗಿಲ್ಲ, ಅಂದರೆ ಮಾತ್ರ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ನೋಡ್ರಿ ಆರ್ಯ ಹೇಳ್ತಾರೆ ಏನಂದರೆ, ಸಂದೇಶ ಮಾತ್ರ ಅಭಿವೀಕ್ಷ ಹರೇ ಗೃಹಂನಃ ಸಂಪ್ರೇಷಯಿಷ್ಯಸಿ ಕರಿಷ್ಯಸಿ ನಾಣ್ಯ ಪತ್ನಿಂ. ಒಂದು ಪತ್ರ ಹಾಕಿದ್ದಕ್ಕೆ ರುಕ್ಮಿಣಿಯನ್ನು ನೀನು ಕರ್ಕೊಂಡು ಬಂದುಬಿಟ್ಟು, ಆದರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ ನಮ್ಮ ಹುಡುಗಿ ಅಷ್ಟು ಸುಂದರಳು ಕೋಮಲಳು ಆದವಳು, ಅವಳಿಗೆ ಯಾವ ಕೆಲಸ ಕೊಡುವ ಅಷ್ಟಿಲ್ಲ. ನೀನು ಅವಳು ಹೇಳಿದ್ದನ್ನು ತಕ್ಷಣಕ್ಕೆ ನಡೆಸಬೇಕು, ಅದನ್ನು ನೆನಪಿಟ್ಕೋಬೇಕು ಅಂತ ಕನ್ಯಾ ಪಕ್ಷದವರು ಹೇಳಿದರು. ವರಪಕ್ಷದವರು ಅಂದರು, ಏನು ನಮ್ಮ ಮನೆಯೊಳಗೆ ಕೆಲಸ ಇಲ್ಲ, ಇರೋ ಬರೋ ಕೆಲಸ ಎಲ್ಲ ಮತ್ತು ಆಳುಗಳೇ ಮಾಡ್ತಾರೆ, ಸ್ವಲ್ಪ 14 ಲೋಕಗಳ ಕಸ ತೆಗಿಬೇಕಷ್ಟೇ ಜನ, ಅಷ್ಟೇ ಕೆಲಸ. ಬ್ರಹ್ಮಾಂಡಾಖ್ಯ ಗೃಹಂ ಚತುರ್ದಶ ಲಸತ್ ಪ್ರಾಸಾದ ಶೋಭಂ ಹರೇ. ಅವನ ಪ್ರಾಸಾದ, ಅವನ ಅರಮನೆ ಅದಲ್ಲ, ಅದನ್ನು 14 ಲೋಕಗಳ ವಿಸ್ತಾರವಾದದ್ದು, ಸ್ಪ್ಯಾನ್ಸ್ ಅಕ್ರಾಸ್ 14 ಅಂತ 14 ಲೋಕಗಳನ್ನು ವಿಸ್ತಾರ ಮಾಡಿಕೊಂಡ ನಮ್ಮ ಮನೆ. ಸಾಧ್ವೀಯಂ ಸತತಂ ವಿಚಾರಯದು ಸನ್ಮಧ್ಯೆ ಗೃಹಸ್ಯೋಚಿತಂ. ಅದು ಅವಳೇ ಮಾಡಬೇಕಂತೇನಿಲ್ಲ, 14 ಲೋಕಗಳನ್ನು ಓಡಾಡಿ ದೇಖರಿಕೆ ಮಾಡಿದ್ರೆ ಸಾಕು. ಏನಂದರೆ ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಷ್ಟು ಜನ ಆಳುಗಳಿದ್ದಾರೆ. ಆದರೆ ನಿಜವಾಗಿಯೂ ಹಂಗಲ್ಲ. ಸಾನುರಾಗದಿ ಸೇವೆಯನ್ನು ತಾನೇ ಮಾಡುತ್ತಿದ್ದಳು, ಏನು ಧನ್ಯಳೋ ಲಕ್ಷ್ಮಿ ಅಂತ ಮಾನ್ಯಳು ಹೇಳುವಾಗ ಎಲ್ಲರನ್ನೂ ಅವಳೇ ಕೆಲಸವನ್ನು ಮಾಡೋರು ಮಾಡ್ತಾರೆ. ಆದರೆ ಲಕ್ಷ್ಮೀ ಹಸ್ತೇನ ಅರ್ಘ್ಯಂ, ಲಕ್ಷ್ಮೀ ಹಸ್ತೇನ ಪಾದ್ಯಂ ಎಲ್ಲ ಅಲ್ಲಿಂದನೇ ಆಗಬೇಕು. ಯಾರೇ ಸೇವೆ ಮಾಡಿದರೂ ಕೂಡ ಅದು ಮಹಾಲಕ್ಷ್ಮಿಯ ದ್ವಾರದಿಂದೇ ಆಗಬೇಕಾದ್ದರಿಂದ ಹುಡುಗನ ಆಸ್ತಿ ಬಹಳ ದೊಡ್ಡದಿದೆ, 14 ಲೋಕಗಳು. ಅದಕ್ಕಾಗಿ ಆ ಅಂತಸ್ತಿಗೆ ತಕ್ಕಂತೆ ನಡ್ಕೊಂಡ್ರೆ ಸಾಕು. ನಮ್ಮ ಹುಡುಗಿ
ಏನಿಲ್ಲ, ಅವಳು ರಾಜಕುಮಾರಿನೇ, ಭೀಷ್ಮಕ ರಾಜನ ಮಗಳು, ದೊಡ್ಡ ವಿದರ್ಭ ದೇಶಾಧಿಪತಿ ಅವನು, ಅವಳಿಗೂ ರಾಜಕುಮಾರಿ ಅಂತ ನಡ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳಿ ಅವರೂ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ಕಾರ್ಯಂ ಗೃಹಿಣ್ಯ ಗೃಹಕೃತ್ಯಮೇತನ್ ನೋಭಾರ ಕಾರ್ಯನ್ಯಜನೈರ್ ರಸಾಧ್ಯಂ ತನ್ವಿ ತದೇತತ್ ಸಕಲಂ ಸ್ವಲೋಲ ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ. ಅದಕ್ಕೆ ಹೇಳಿದರು, ನಮ್ಮ ಹುಡುಗಿಗೆ ಎಲ್ಲ ಕೆಲಸ ಚೆನ್ನಾಗಿ ಬರ್ತದೆ. ನೀವು 14 ಲೋಕ ಅಂತ ಅಂತಿರಲ್ಲ, ಅದರಲ್ಲಿರುವ ಬ್ರಹ್ಮ ಇಂದ್ರ ಚಂದ್ರ ಯಾರಿದ್ದಾರೋ ಅವರನ್ನೆಲ್ಲ ಬರೀ ಹುಬ್ಬಿನಿಂದ ಅವರು ಆಟ ಆಡಿಸ್ತಾರೆ, ಬರೇ ಹುಬ್ಬು ಅಷ್ಟೇ. ಹೀಗಾಗಿ ಮೇಲ್ವಿಚಾರಣೆ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ನಮ್ಮ ಹುಡುಗಿ. ನೀವು ಹೇಳಿದೆ ಮೇಲ್ವಿಚಾರಣೆ ಮಾಡಿದ್ರೆ ಸಾಕು ಅಂತ, ಅಷ್ಟು ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ನಮ್ಮ ಹುಡುಗಿ ಅಷ್ಟು ತನ್ನ ಕಣ್ಣಿನ ಕುಡಿನೋಟದಿಂದ ಕೆಲಸವನ್ನು ಮಾಡಿಸುವ ಮಹಾಲಕ್ಷ್ಮಿ ಸ್ವರೂಪಿಣಿ ಅವಳು. ಆದ್ದರಿಂದ ಏನೂ ವಿಚಾರ ಮಾಡಬೇಕಾಗಿಲ್ಲ, ನಿಮ್ಮ ಹುಡುಗನಿಗೆ ಯೋಗ್ಯರಾದ ಹುಡುಗಿ ನಮ್ಮ ಹುಡುಗಿ ಅಂತ ಹೇಳಿದ್ರು. ಹೀಗೆ ಕನ್ಯಾ ಪಕ್ಷದವಳು ಒಂದೊಂದೇ ವಿಷಯವನ್ನು ಹೇಳ್ತಾ ಇದ್ದಾರೆ. ಅವರೆಲ್ಲ ಹೇಳಿದ್ದನ್ನು ನೋಡಿ ವರಪಕ್ಷದವರು ತಮ್ಮ ಪಟ್ಟನ್ನು ಅವರು ಹಾಕ್ತಾ ಇದ್ದಾರೆ. ಎಷ್ಟು ಹೇಳಿದರೂ ಕಡಿಮೆ, ಅದನ್ನು 20-30 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ, ಎಷ್ಟು ಹೇಳಲಿಕ್ಕೆ ಶಕ್ಯ. ಆದ್ದರಿಂದ ಕ್ರುದ್ಧೋಪಿ ಸರ್ವಭುವನಾಯ ನ ಭೀಷ್ಮಪುತ್ರ್ಯಾಂ ಕ್ರೋಧಂ ಕರಿಷ್ಯತಿ ಪರಂ ಪರಿರಭ್ಯ ದೌರ್ಭ್ಯಾಂ. ನಮ್ಮ ಹುಡುಗ ನರಸಿಂಹ ರೂಪದಿಂದ ಸ್ವಲ್ಪ ಕ್ರೋಧವನ್ನು ಅವಾಗ ತೋರಿಸ್ತಾ ಇರ್ತಾರೆ. ನಮ್ಮ ಹುಡುಗರಿಗೆ ಸಿಟ್ಟು ಭಾಳ, ಮೂಗಿನ ತುದಿಗೆ ಸಿಟ್ಟು. ಆದರೂ ಕೂಡ ನಾವು ನಮ್ಮ ಹುಡುಗನಿಗೆ ತಿಳಿಸ್ತೀವಿ ಏನು ಅಂತಂದರೆ, ಈ ಹುಡುಗಿ ಬಹಳ ಕೋಮಲೆ, ಆದ್ದರಿಂದ ರುಕ್ಮಿಣೀ ದೇವಿಯ ಮೇಲೆ ಸಿಟ್ಟು ಮಾಡೋ ಹಂಗಿಲ್ಲ, ಇದನ್ನು ಬೇಕಾದ್ರೆ ನಾವು ನಿಮಗೆ ಪ್ರಾಮಿಸ್ ಮಾಡ್ತೀವಿ ಅಂತ ಅವರು ಕನ್ಯಾ ಪಕ್ಷದವರಿಗೆ ವರಪಕ್ಷದವರು ಪ್ರಾಮಿಸ್ ಮಾಡಿದರು. ಕ್ರುದ್ಧೋಪಿ ಸರ್ವಭುವನಾಯ, ಜಗತ್ತಿನ ಮೇಲೆ ಸಿಟ್ಟು ಮಾಡಬಹುದು, ಆದರೆ ನ ಭೀಷ್ಮಪುತ್ರ, ಭೀಷ್ಮಕ ರಾಜನ ಪುತ್ರಿಯ ಮೇಲೆ ಸಿಟ್ಟು ಮಾಡೋದಿಲ್ಲ. ಇಷ್ಟು ನಾವು ನಿಮಗೆ ಪಣವನ್ನು ಪ್ರಾಮಿಸನ್ನು ಮಾಡಿಕೊಟ್ಟಿದ್ದೇವೆ ಅಂತ ಹೇಳಿದರು. ಆದ್ದರಿಂದ ಕೋಪವನ್ನು ಅವಾಗ ತೋರಿಸ್ತಾನೆ, ಆದರೆ ತಮಸ್ಸನ್ನು ಕೊಡಬೇಕು ಅಂತ ದೈತ್ಯರೇ ಕೋಪವನ್ನು ತೋರಿಸ್ತಾನೆ. ನಮ್ಮ ಹುಡುಗ ಅದರ್ವೈಸ್ ಈಸ್ ವೆರಿ ಫೈನ್, ವೆರಿ ಸಾಫ್ಟ್ ಅಂತ ಹೇಳಿಬಿಟ್ಟು ಎಂದೂ ಸಿಟ್ಟು ಮಾಡುವನಲ್ಲ. ಆದ್ದರಿಂದ ಅವನನ್ನು ನೀವು ಮದುವೆ ಮಾಡಿಕೊಡ್ರಿ ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಹೀಗೆ ಕನ್ಯಾಪಕ್ಷ ವರಪಕ್ಷದವರೆಲ್ಲ ಚೆನ್ನಾಗಿ ಮಾತನಾಡ್ತಾ ಇಡೀ ರಾತ್ರಿಯನ್ನು ಕಳೆದಿದ್ದಾರೆ. ಆ ದ್ವಾರಕಾ ಪಟ್ಟಣದೊಳಗೆ ಕೃಷ್ಣ ಏನೋ ಕರ್ಕೊಂಡು ಬರೋದು ಈ ಕ್ಷತ್ರಿಯರ ರೀತಿಯಲ್ಲಿ ಕರ್ಕೊಂಡು ಬಂದ, ಅದರ ಮದುವೆ ಆಗೋದು ಮಾತ್ರ ಇಡೀ ದ್ವಾರಕಾ ಪಟ್ಟಣದ ಜನರನ್ನು ಸೇರಿಸಿ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಮಾತ್ರ ಮದುವೆ ಮಾಡ್ಕೊತೀನಿ ಅಂತ ಹೇಳಿದರು. ಹೀಗಾಗಿ ಮದುವೆಗೆ ಯಾವ ಒಂದು ಭೂಷಣ ಇರಬೇಕು, ಸಮಗ್ರ ಪರಿವಾರವೂ ಅದರಲ್ಲಿ ಇರಬೇಕು ಅನ್ನೋದನ್ನು ಕೃಷ್ಣ ತೋರಿಸಿಕೊಟ್ಟ. ನಾವು ಮದುವೆ ಆಗಿಬಿಡ್ತೀವಿ, ಎಲ್ಲೋ ಇದ್ದು ಬಿಡ್ತೀವಿ ಅಂದರೆ ನಡೆಯುವುದಿಲ್ಲ. ಇದು ಇವತ್ತಿನ ಮಕ್ಕಳಿಗೆ ಕೃಷ್ಣ ಕೊಟ್ಟ ಸಂದೇಶ. ಹುಡುಗಿ ದಾರಿಯೊಳಗೆ ಸಿಕ್ಕವಳು, ದಾರಿಯೊಳಗೆ ಮದುವೆ ಆದರೆ ಯಾರು ಕೇಳೋರಿದ್ರು? ಕೃಷ್ಣನ ಪ್ರಶ್ನೆ ಮಾಡೋರು ಯಾರಿದ್ರು? ಆದರೂ ಕೃಷ್ಣ ಪರಿವಾರಕ್ಕೆ ಮದುವೆ ಅಂತ ತೋರಿಸಿಕೊಟ್ಟ. ಅದು ಕೇವಲ ಇಬ್ಬರು ವ್ಯಕ್ತಿಗಳ ಮದುವೆ ಆಗುವ ಮದುವೆ ಅನ್ನೋದಿಲ್ಲ. ಈ ಸಂದೇಶವನ್ನು ಅವನು ತೋರಿಸಿಕೊಟ್ಟ ಇದರ ಮೂಲಕವಾಗಿ ಅಂತ ನಾವು ತಿಳಿಬೇಕು. ಇದು ಆದರ್ಶ, ಪಾಲಿಸಬೇಕೆಲ್ಲರೂ ಕೂಡ ಅಂತ ಹೇಳ್ತಾರೆ. ಹೀಗೆ ಅನೇಕ ರೀತಿಯಿಂದ ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ರುಕ್ಮಿಣಿಯ ಜೊತೆಗೆ ವಿವಾಹವನ್ನು ಅವನು ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳುವಾಗ ಹೇಳ್ತಾರೆ, ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಸುನುರ್ಗರುತ್ಮಾಂಗತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚರ್ಯ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾತ್ ಸರ್ವಂ ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನ. ಹೀಗೆ ರುಕ್ಮಿಣೀ ದೇವಿಯರನ್ನು ಮದುವೆಯಾಗಿ ಮುಂದೆ ಅಲ್ಲಿ ಚೆನ್ನಾಗಿ ಕೃಷ್ಣ ಪರಮಾತ್ಮ ತಾನು ರಾಜ್ಯಭಾರವನ್ನು ಮಾಡಿದ್ದಾನೆ. ರಾಜ್ಯಭಾರ ಅರ್ಥಾತ್ ರಾಜರಿಗೆ ತನ್ನ ಇದನ್ನು ಅನುಗ್ರಹವನ್ನು ಮಾಡಿಸಿ ರಾಜ್ಯವನ್ನು ಮಾಡಿದ್ದಾನೆ. ಅದ್ಭುತವಾದ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ರುಕ್ಮಿಣಿಯರಿಗೆ ಸುಂದರರಾದ ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ. ಹೀಗೆ ಈ ಎಲ್ಲ ಚಿತ್ರಣವನ್ನು ವಾದಿರಾಜರು ಬಹಳ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಎಷ್ಟು ಹೇಳಲಿಕ್ಕೆ ಶಕ್ಯ, ಎಷ್ಟಾಯ್ತಾರೆ, ಎಷ್ಟು ಸಾಧ್ಯನೋ ಅಷ್ಟು ಹೇಳಲಿಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಯಾವತ್ ಶಕ್ಯಂ ಅಂತ ನಮ್ಮ ಬುದ್ಧಿಗೆ ತೋಚಿದಷ್ಟು ಹೇಳಿದಲ್ಲ, ಶ್ಲೋಕಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ನಿಜವಾಗಿ, ಆವಾಗ ಗಟ್ಟಿಯಾಗಿ ಇನ್ನೂ ನಾವು ಹೇಳಲಿಕ್ಕೆ ಶಕ್ಯ. ಅಷ್ಟು 19 ಸರ್ಗಗಳಲ್ಲಿ ಬೃಹತ್ತಾಗಿ ನಿರ್ಮಾಣಗೊಂಡ ಈ ಅದ್ಭುತ ಕೃತಿಯನ್ನು ಯಥಾಶಕ್ತಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಒಳ್ಳೆಯದೇನಾದರೂ ಇದ್ದರೆ, ಸರಿಯಾಗಿ ಏನಾದರೂ ಹೇಳಿದರೆ ಅದು ನಮ್ಮ ಆಚಾರದ ತಪ್ಪಂತೂ ಪ್ರಾಯಶಃ ಎಲ್ಲರೂ ಮಳೆ ಮಾಡ್ತಾರೆ, ಆದರೆ ಆ ರೀತಿಯಲ್ಲಿ ನಮ್ಮಿಂದಲೂ ತಪ್ಪು ನಡೆದಿರ್ತದೆ. ಆದ್ದರಿಂದ ಅಪರಾಧಗಳು ಏನಾದರೂ ಆಗಿದ್ದರೆ ಅದು ಕೇವಲ ನಮ್ಮದು, ಅದನ್ನು ನಮ್ಮ ಗುರುಗಳು ಸ್ವಾಮಿಗಳು ಅನುಗ್ರಹ ಮಾಡಿ ಮನ್ನಿಸಬೇಕು ಅಂತ ಹೇಳ್ತಾ ಈ ರುಕ್ಮಿಣೀ ಶಿವತೆಯ ಕಥಾವಾಚನವನ್ನು ಶ್ರೀಮದ್ ವಾದಿರಾಜ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣೆ.